ಹುಡುಗರು ನೋಡಿ ಮಧು ಇದ್ದಾನೆ. ನಮಸ್ಕಾರ ಅಂಕಲ್, ಸ್ಟಾರ್ಟ್ ಮಾಡ್ಬೋದು. ನಮಸ್ಕಾರ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರದಾಯ ಜ್ಞಾನ ಪ್ರದಾಯ ಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ತಾಯಿಯ ಇರ್ತಕ್ಕಂತ ಅವರು ಏನ್ ಮಾಡಿರು ಅಂತಂದ್ರೆ, ಈಗ ವೇದವ್ಯಾಸ ದೇವರ ಹತ್ರ ತಿರುಗು ಪ್ರಾರ್ಥನೆ ಮಾಡಿಕೊಂಡ್ರು. ಸತ್ಯವತಿ ದೇವರ ಇರ್ತಕ್ಕಂತ ಅವರು ಮೊದಲು ಇಂಥ ಮರಿ ಹುಟ್ಟಿದ ಮಗನ ಇರ್ತಕ್ಕಂತ ಕುರುಡನಾಗ ಊಟ. ಇದಕ್ಕೆಂದ್ರೆ ಅಂಬಿಕಾವ ಇರ್ತಕ್ಕಂಥ ಅವಳ ಕಣ್ಣು ಮುಚ್ಚಿನ ಹುಟ್ಲು. ಎರಡನೇದ ಇರ್ತಕ್ಕಂಥದ್ದು ಅಂಬಾಲಿಕಾವ ಇರ್ತಕ್ಕಂಥ ಅವಳು ತುಂಬ ಭಯದಿಂದ ಸೆಳೆದು ಬಂದಂಗ. ಆದ ಕಾರಣ ಪಾಂಡುರಾಜನ ಇರ್ತಕ್ಕಂಥ ಅವನ್ ಬೆಳ್ಳ ಹುಟ್ಟಿದ. ಆದ ಕಾರಣ ಒಂದು ಒಳ್ಳೆ ಮಗನ ಇರ್ತಕ್ಕಂಥ ಅವನ ನೀನು ಉತ್ಪತ್ತಿ ಮಾಡಿ ಕೊಡ್ಬೇಕು ಅಂತ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ವೇದವ್ಯಾಸ ದೇವರು ಸರಿ ಅಂತ ಹೇಳಿ ಆಗ ಹೇಳಿರು, ಇತೀರಿತ ಅಭ್ಯಸ್ಯ ಹಿ ಮಾಯಯ ಸ ಭೀತಾ ಭಜಿಷ್ಯಾಂ ಕುಮತಿ ನಿಯೋಜಯತ್ ಸಾತ್ ಪರಮಾನಂದತನಂ ಗುಣಾರ್ಣವಂ ಸಂಪ್ರಾಪ್ಯ ಭಕ್ತ್ಯಾ ಪರಾಯ ಇವ ರೇಮೆ ಹಂಗಂತ ಹೇಳಿ ಆಗ ತಿರುಗು ಅಂಬಿಕಾವ ಇರ್ತಕ್ಕಂಥ ಅವ್ರನ್ನ ಬಂದು ಹೇಳಿರು, ನೀ ಹೋಗಮ್ಮ, ಧೈರ್ಯವ ಇರು, ಬಹಳ ಭಕ್ತಿಯಿಂದ ನೋಡು, ಒಳ್ಳೆ ಮಗನ ಇರ್ತಕ್ಕಂಥ ಹುಟ್ಟುವಂತ ಸತ್ಯವತಿ ದೇವರು ಹೇಳಿರು ಕೂಡ. ಕುಮತಿ ಅಂತಂದ್ರೆ ಕೆಟ್ಟ ಬುದ್ಧಿ ಇರ್ತಕ್ಕಂಥ ಅಂಬಿಕಾವ ಇರ್ತಕ್ಕಂಥ ಅವ್ರು ಏನ್ ಮಾಡಿರು, ಅದಕ್ಕೆ ಮದಿಪು ಕೊಡಲಾಂಗೆ ತನ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸೂದರ್ತ್ಯ ಇರ್ತಕ್ಕಂಥ ಅವಳನ್ನ ಅಲ್ಲಿ ನೋಡ್ರಿ ಪರಿಚಾರಕೀಂ ವ್ಯೂಡಾಮ್ ಹಂಗೆ ಅಂತಂದ್ರೆ ಸೂದರ್ತ್ಯ ಇರ್ತಕ್ಕಂಥ ಅವಳು ಪರಿಚಾರಕರ ಇರ್ತಕ್ಕಂಥ ಅವಳನ್ನ ಕಳಿಸ್ಬಿಟ್ಟು ಬಂದು ಅವರಲ್ಲೇ ಕೂತ್ಕೊಂಡಿದ್ರು. ಅಂಬಿಕಾ ಹೋಗಲ್ಲ. ಅವಳು ಹೋಗಿ ಏನ್ ಮಾಡಿರು ಅಂದ್ರೆ ಭಕ್ತಿಯಿಂದ ನಮಸ್ಕಾರವ ಇರ್ತಕ್ಕಂಥದ್ ಮಾಡಿ ವೇದವ್ಯಾಸ ದೇವರ ಇರ್ತಕ್ಕಂಥ ಅವ್ರನ್ನ ನೋಡಿದರು. ಆಗ ಯಾರ ಅವತಾರವ ಇರ್ತಕ್ಕಂಥದ್ದು, ಯಾರು ಹುಟ್ಟಿರು ಎಂಬುದು ಹೇಳ ವೇಳೆ ಒಂದು ಮುಖ್ಯವಾದ ಪ್ರಮೇಯವ ಇರ್ತಕ್ಕಂಥದ್ದನ್ನ ಹೇಳ್ತಾರೆ. ಇದರಲ್ಲಿ ಚಂದಾಗಿ ನಾವು ಪ್ರಮೇಯವ ಇರ್ತಕ್ಕಂಥದ್ದನ್ನ ಚಂದಾಗಿ ಪ್ರಮಾ ವಿಷಯ ಪ್ರಮೇಯ ಅಂತ ಹೇಳಿ ಒಳ್ಳೆ ಜ್ಞಾನಕ್ಕೆ ವಿಷಯವ ಇರ್ತಕ್ಕಂಥದ್ದು ಪ್ರಮೇಯ ಸರಿಯಾಗಿ ತಿಳ್ಕೊಬೇಕು. ಆಗ ಹೇಳ್ತಾರೆ, ತಸ್ಯಾಂಚ ದೇವೋ ಅಜನಿ ಧರ್ಮರಾಜ ಮಾಂಡವ್ಯ ಶಾಪಾಯ ಉವಾಹ ಶೂದ್ರತಾಂ ವಸಿಷ್ಠ ಸಾಮ್ಯಂ ಸಮಬೀತ್ ಸಮಾನಂ ಪ್ರಾಚ್ಯಾಬ ಚಿನ್ನಾಯ ಜ್ಞಾಪನಾಯ. ಹಂಗಿಂದ ಆಗ ಏನಾಯ್ತು ಅಂತಂದ್ರೆ ಅವಳಲ್ಲಿ ಪರಮಾತ್ಮನ ಇರ್ತಕ್ಕಂಥವ ಆಗ ಬಂದು ಯಾರು ಹುಟ್ಟಿರು ಅಂತಂದ್ರೆ ಸಾಕ್ಷಾತ್ ಇರ್ತಕ್ಕಂಥ ಯಮಧರ್ಮ ದೇವರ ಅವರ ಇರ್ತಕ್ಕಂಥವ್ರೆ ಅಲ್ಲಿ ಹುಟ್ಟಿರು. ಆ ಶೂದ್ರ ಸ್ತ್ರೀ ಅವರು ಇರ್ತಕ್ಕಂಥವ್ರು. ಆಗ ಒಂದು ಕಥೆಯ ಇರ್ತಕ್ಕಂಥದ್ದು ಒಂದು ಪ್ರಮಾಣವನ್ನು ಹೇಳ್ತಾರೆ. ಇದು ಮಾಂಡವ್ಯ ಶಾಪ ಅಂತ ಹೇಳ್ತಾರೆ. ಮಾಂಡವ್ಯ ಋಷಿಗಳ ಇರ್ತಕ್ಕಂಥವ್ರು ಯಮರಾಜನಿಗೆ ಶಾಪ ಇರ್ತಕ್ಕಂಥದ್ದು ಕೊಟ್ಟರು. ಅದರಿಂದ ಇವನ ಇರ್ತಕ್ಕಂಥ ಹುಟ್ಟಿದ ಅಂತಂಬದಕ್ಕೆ ಚಂದಾಗಿ ನಾವು ಇಲ್ಲಿ ಪ್ರಮೇಯ ತಿಳ್ಕೊಬೇಕು. ಇದಕ್ಕೆ ಅಂತಂದ್ರೆ ಅಯೋಗ್ಯ ಮಿಚ್ಚನ್ ಪುರುಷ ವದಂತಿಯವನ ಸಂಶಯ. ಆದ ಕಾರಣ ನಮ್ಮ ಯೋಗ್ಯತೆಗೆ ಮೊದಲು ನಮ್ಮ ಯೋಗ್ಯತೆಯೇ ನಮಗೆ ತಿಳಿದು ಮಾಂಡವೀರ ಇರ್ತಕ್ಕಂಥವ್ರು ಏನ್ ಮಾಡಿದ್ರು, ವಸಿಷ್ಠ ಸಾಮ್ಯಂ ಸಮಭೀತ್ ಸಮಾನಂ, ವಸಿಷ್ಠರಿಗೆ ಸಮವಾಯ ಆಗ್ಬೇಕು ಅಂತ. ಋಷಿಗಳಲ್ಲಿ ಮಧು 7 ಪ್ರಕಾರ, ದೇವ ಋಷಿಗಳು, ಬ್ರಹ್ಮ ಋಷಿಗಳು, ಕಾಂಡ ಋಷಿಗಳು, ರಾಜ ಋಷಿಗಳು ಅಂದ್ಬಿಟ್ಟು. ವಸಿಷ್ಠ ಇರ್ತಕ್ಕಂಥವ್ರು ತುಂಬಾ ಮೇಲಿರ್ತಕ್ಕಂಥವ್ರ ಇರ್ತಕ್ಕಂಥವ್ರು. ಆದ ಕಾರಣ ಮಾಂಡವ್ಯರ ಇರ್ತಕ್ಕಂಥವ್ರು ಏನ್ ಮಾಡ್ಬೇಕು, ನಾವು ದೇವ್ರನ್ನ ಪ್ರಾರ್ಥನೆ ಮಾಡೋ ವೇಳೆ ನಮ್ಮನ್ನ ಉದ್ಧಾರ ಮಾಡು ಅಂತ ಹೇಳ್ಬೇಕು ಹೊರತಾಗಿ ಅವರಿಗೆ ಸಮಾನವಾಗಿ ಮಾಡು, ಇವರಿಗೆ ಸಮಾನವಾಗಿ ಮಾಡು ಅಂತ ಹೇಳಿ ನಾವು ಬಂದು ತಪಸ್ಸ ಇರ್ತಕ್ಕಂಥದ್ ಮಾಡಬಾರ್ದು. ಈ ಪ್ರಕಾರವಾಗಿ ಮಾಂಡವ್ಯರ ಇರ್ತಕ್ಕಂಥವ್ರು ತಮಗಿಂತ ತುಂಬಾ ಉತ್ತಮರಾಗಿರ್ತಕ್ಕಂಥ ವಸಿಷ್ಠರು ಸಾಮ್ಯವಾಗಿರ್ತಕ್ಕಂಥದ್ದನ್ನ ಮಾಡಿರು. ಅದರಿಂದ ಏನಾಯಿತು ಅಂತಂದ್ರೆ ಅಯೋಗ್ಯ ಸಂಪ್ರಾಪ್ತಿ ವಿರುದ್ಧ ಪ್ರಯತ್ನ ದೋಷಾತ್. ಇದೆಲ್ಲ ನಿರ್ಣಯ ಚಂದಾಗಿ ತಿಳ್ಕಬೇಕು. ಆದ ಕಾರಣ ಸಮಾರೋಚಿತೈತಿ ಶೂಲೆ. ಆಗ ಮಾಂಡವ್ಯರ ಕಾಲ ಆಗೋಣ ಯಮದ ರಾಜರ ಇರ್ತಕ್ಕಂಥವ್ರು ಸ್ಥೂಲ ಪ್ರಯೋಗವಾಗಿರ್ತಕ್ಕಂಥದ್ದು, ಪನಿಷ್ಮೆಂಟ್ ಆಗಿರ್ತಕ್ಕಂಥದ್ದು ಅವ್ರಿಗೆ ದಂಡನೆ ಕೊಡ್ತಾರೆ. ಆಗ ಮಾಂಡವ್ಯರ ಇರ್ತಕ್ಕಂಥವ್ರು ಯಮನ್ನ ಕೇಳ್ತಾರೆ, ನಾ ಏನ್ ತಪ್ಪು ಮಾಡಿದೆ, ಎದಕ್ಕೋಸ್ಕರ ಈ ಪ್ರಕಾರವಾಗಿ ಸ್ಥೂಲ ಪ್ರಯೋಗವಾಗಿರ್ತಕ್ಕಂಥದ್ದು ನಂಗೆ ಮಾಡ್ತೀನಿ ಅಂತ ಹೇಳ ವೇಳೆ ಯಮಧರ್ಮರ ಜನ ಇರ್ತಕ್ಕಂಥ ಏನ್ ಮಾಡಿದ ಅಂದ್ರೆ ಅವ ಸರಿಯಾದ ಕಾರಣ ಹೇಳಂಗೆ ಏನ್ ಮಾಡಿದ ಅಂದ್ರೆ, ನೀವು ಚಿಕ್ಕ ವಯಸ್ಸಲ್ಲಿ ನೀವು ಒಂದು ಚಿಕ್ಕ
ಹುಳುಗಳಾಗಿರ್ತಕ್ಕಂಥದನ್ನ ಪಿನ್ನಿಲಿ ಕುಕ್ಕಿರಿ, ಅದರಿಂದ ನಿಮಗೆ ಬಂದು ಆ ಪಾಪವಾಗಿರ್ತಕ್ಕಂಥದ್ದು ಅಂತ ಮೊದಲು ಚೆಂದಾಗಿ ತಿಳಿಸಬೇಕು. ಕೂಸಾಯರಗಳು ಮಾಡಿರ್ತಕ್ಕಂಥದ್ದು 10 ವರ್ಷಕ್ಕೆ ಮುಂಚೆ ಮಾಡಿರ್ತಕ್ಕಂಥದ್ದು ಪಾಪವಾಗಿರ್ತಕ್ಕಂಥದ್ದು. ಪಾಪಕ್ಕೆ ಮನುನೀತಿ ಪ್ರಕಾರವಾಗಿಯೂ ಬರಲಾರ್ದು, ಇಂಡಿಯನ್ ಪೀನಲ್ ಕೋಡ್ ಪ್ರಕಾರವಾಗಿಯೂ ಬರಲಾರ್ದು. ಅದಕ್ಕೆ ಪುಂಸ ಇರ್ತಕ್ಕಂಥದ್ದು. ಹಾಗಿರೋ ವೇಳೆ ಆಗ ಅವರಿಗೆ ತುಂಬಾ ಮಾಂಡವರಿಗೆ ಕೋಪ ಇರ್ತಕ್ಕಂಥದ್ದು ಬಂದು, ನೀನು ಶೂದ್ರನಾಗಿ ಹುಟ್ಟು ಹಾಗೆ ಅಂತ ಯಮಧರ್ಮರಾಜನ ಶಾಪ ಮಾಡಿರು. ಆದ್ರಿಂದ ಶೂದ್ರನಾಗಿ ಹುಟ್ಟಿದ ಅಂತ ಕತೆ ಹೇಳಿದ್ರೆ ತುಂಬಾ ತಪ್ಪು. ಇದಕ್ಕೆಂದ್ರೆ ಮಾಂಡವ್ಯರಾಗಿರ್ತಕ್ಕಂಥ ಅವ್ರಿಗಿಂತ ಎಷ್ಟೋ ಮೇಲಿರ್ತಕ್ಕಂಥ ಉತ್ತಮನಾಗಿರ್ತಕ್ಕಂಥ ಯಮಧರ್ಮರಾಜರಾಗಿರ್ತಕ್ಕಂಥವ್ರು ವೇದವ್ಯಾಸ ದೇವರ ಆಜ್ಞಾ ಪ್ರಕಾರವಾಗಿ ಅಲ್ಲಿ ಬಂದ್ರು ಅಂತಂತ. ಮಾಂಡವ್ಯರಾಗಿರ್ತಕ್ಕಂಥವ್ರಿಗೆ ಯಾಕೆ ಯಮನ ನೋಡಿ ಯಮಧರ್ಮರಾಜರಾಗಿರ್ತಕ್ಕಂಥವ್ರು ಯಾಕೆ ಹೇಳಲ್ಲ ಅಂತಂದ್ರೆ, ಅವರಲ್ಲಿ ಇರ್ತಕ್ಕಂಥ ಈ ಶಾಪ ಕೊಟ್ರೆ, ದೊಡ್ಡವರಿಗೆ ಶಾಪ ಕೊಟ್ರೆ ತಾನೆ ಅವರಿಗೆ ಇರ್ತಕ್ಕಂಥ ಹೆಚ್ಚು ಪುಣ್ಯವಾಗಿರ್ತಕ್ಕಂಥದ್ದು ಕಮ್ಮಿ ಆಗೋದು. ಅವ್ರು ಮಾಡಿರ್ತಕ್ಕಂಥ ತಪಸ್ಸು ಯೋಗ್ಯತೆಯಾಗಿ ಮೀರಿ ಇರೋ ಪ್ರಯುಕ್ತ ಅದು ಕಮ್ಮಿ ಆಗಿರ್ತಕ್ಕಂಥದ್ದು. ಆದ ಕಾರಣ ಏನಾಯ್ತು ಅಂದ್ರೆ, ಮಾಂಡವ್ಯರಾಗಿರ್ತಕ್ಕಂಥ ಅವ್ರ ಶಾಪದಿಂದ ಯಮಧರ್ಮರಾಜನಾಗಿರ್ತಕ್ಕಂಥ ವಿದುರನಾಗಿ ಹುಟ್ಟಿದ ಅಂತ ಹೇಳಬಾರದು ಅದು ಮುಖ್ಯ. ಯಮನಾಗಿ ಹುಟ್ಟಿರ್ತಕ್ಕಂಥ ಅದಕ್ಕೆ ವೇದವ್ಯಾಸ ದೇವರ ಆಜ್ಞಾ ಪ್ರಕಾರವಾಗಿ ಹುಟ್ಟಿದ. ಮಾಂಡವ್ಯರಾಗಿರ್ತಕ್ಕಂಥ ಅವ್ರಿಗೆ ಯಮಧರ್ಮರಾಜನಿಗೆ ಶಾಪ ಕೊಟ್ರು ಅಂತಂದ್ರೆ, ಅವ್ರು ಮಾಡಿರ್ತಕ್ಕಂಥ ಹೆಚ್ಚು ಪುಣ್ಯವಾಗಿರ್ತಕ್ಕಂಥದ್ದು, ಅವ್ರ ಯೋಗ್ಯತೆ ಮೇಲೆ ಇರ್ತಕ್ಕಂಥದ್ದು ಕಳ್ಕೊಂಡ್ರು. ಎಲ್ಲದಕ್ಕೂ ಮೇಲೆ ಏನು ಅಂತಂದ್ರೆ, ಮುಖ್ಯವಾಗಿ ನಾವು ತಿಳ್ಕೊಬೇಕಾದ್ದು, ನಾವು ತಪಸ್ ಮಾಡವಳೆ ಪರಮಾತ್ಮ ನನ್ನ ಉದ್ಧಾರ ಮಾಡು ಅಂತ ಹೇಳಿ ಮಾಡ್ಬೇಕು ಹೊರತಾಗಿ ಅವರಿಗೆ ಸಮಾನವಾಗಿ ಮಾಡು ಇವರಿಗೆ ಸಮಾನವಾಗಿ ಮಾಡು ಅಂತಂದ್ರೆ, ಮೊದಲು ನಮ್ಮ ಸ್ವಭಾವವೇ ನಮಗೆ ತಿಳಿದು ಹಂಗ ಹೇಳಿಲ್ಲ ಇನ್ನೊಬ್ಬರನ್ನ ನೋಡಿ ಅವ್ರ ಸ್ವಭಾವಕ್ಕೆ ತಕ್ಕಂಗ್ ಮಾಡು ಅಂತ ಹೇಳ್ತಕ್ಕಂಥದ್ದು ಇದೆಲ್ಲ ಪ್ರಮೇಯಕ್ಕೆ ವಿರೋಧ. ಆದ ಕಾರಣ ಅವ್ರು ಹೇಳ್ತಾರೆ, ಮಾಂಡವ್ಯ ಋಷಿಗಳಾಗಿರ್ತಕ್ಕಂಥ ಅವರು ಈ ಪ್ರಕಾರವಾಗಿ ವಸಿಷ್ಠರ ಸಾಮ್ಯವಾಗಿರ್ತಕ್ಕಂಥ ಅದನ್ನ ಹೊಂದಬೇಕು ಅಂತ ಹೇಳಿದ ಕಾರಣ ಆ ಪ್ರಕಾರವಾಗಿ ಹೇಳಿರು. ಮಕ್ಷಿವದಸ್ಯಾಪಿ ತತ್ರ ಸ್ಥೂಲರೋಪಣೆ ಹೇತುತ್ವ ಅಸಖ್ಯತಾ. ಹಂಗಂತಂದ್ರೆ ಮಕ್ಷಿ ಇದ್ರೆ ನೀರುವಿನ ಕೊಂದಿರ್ತಕ್ಕಂಥದ್ದಕ್ಕೂ ಸ್ಥೂಲ ಪ್ರಯೋಗ ಮಾಡಿರ್ತಕ್ಕಂಥದ್ದಕ್ಕೂ ಸಂಬಂಧವಾಗಿರ್ತಕ್ಕಂಥದ್ದಲ್ಲ. ಸ್ಥೂಲ ಪ್ರಯೋಗ ಮಾಡಿರ್ತಕ್ಕಂಥದ್ದಕ್ಕೆ ಸೋತ್ತಮರ ಅಪರಾಧ ಅಂತ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ನಮಗಿಂತ ಉತ್ತಮರಾಗಿರ್ತಕ್ಕಂಥ ಅವರಲ್ಲಿ ಅಪರಾಧವಾಗಿರ್ತಕ್ಕಂಥದ್ದು ಯಾವ ಕಾಲದಲ್ಲೂ ಮಾಡಬಾರ್ದು. ಆ ಸೋತವ್ರ ಅಪರಾಧವಾಗಿರ್ತಕ್ಕಂಥದ್ರಿಂದ ಈ ಪ್ರಕಾರವಾಗಿ ಆಯ್ತು ಅಂತ ಹೇಳಿ, ಆಮೇಲೆ ವೇದವ್ಯಾಸ ದೇವರ ಇರ್ತಕ್ಕಂಥವ್ರು ಬಂದಿರ್ತಕ್ಕಂಥ ಕೂಸ ಇರ್ತಕ್ಕಂಥದ್ದಕ್ಕೆ ಅಂಬಿಕಾ ಸರ್ವೆಂಟ್ ಮೈಂಡ್ ಅವಳು ಇರ್ತಕ್ಕಂಥ ಅವಳು ಬಂದ ಕೂಸ ಇರ್ತಕ್ಕಂಥದ್ದಕ್ಕೆ ಅವ್ರಿಗೆ ಒಳ್ಳೆ ಜ್ಞಾನವಾಗಿರ್ತಕ್ಕಂಥದ್ದು ಬರ್ಲಿ ಅಂತ ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಿರು. ಅದನ್ನ ನೋಡ್ರಿ, ವಿದ್ಯಾರಥೇ ವಿದುರೋ ನಾಮ ಚ ಅಯಂ ಭವಿಷ್ಯತಿ ಜ್ಞಾನ ಬಲೋತ್ಪನ್ನ. ಹಾಗಂತಂದ್ರೆ ಇದು ಬಂದು ವಿದ್ಯಾರಥ. ನೀವು ದಯಮಾಡಿ ನನ್ನ ಪುಸ್ತಕವಾಗಿರ್ತಕ್ಕಂಥದ್ದು ನೋಡಿರಿ ಇದ್ದರೆ ಅದರಲ್ಲಿ ನಾನು ಒಂದು ತನಿಯಾಗಿ ಒಂದು ಪುಸ್ತಕವಾಗಿರ್ತಕ್ಕಂಥದ್ದೇ ಬರೆದಿದ್ದೇನೆ. ವಿದ್ಯಾರಥ ಅಂತ ಬದು 268 ಬುಕ್, TSR 268 ಬುಕ್. ವಿದ್ಯಾರಥೇ ವಿದುರಹ ಹಾಗಂದ್ರೆ ಡಿಲೈಟ್ ಆಫ್ ನಾಲೆಡ್ಜ್. ಹಂಗಿರ್ತಕ್ಕಂಥ ಒಳ್ಳೆ ವಿದುರನ ಇರ್ತಕ್ಕಂಥವ. ಅದು ಒಂದು ಬರೆದು 10 ವರ್ಷದ ಮೇಲೆ ಆಯ್ತು. ಅದನ್ನ ಆ ಪುಸ್ತಕ ತೆಗೆದು ನೋಡಿದ್ರೆ ನಮಗೆ ಈ ವಿದುರನ ಕುರಿತು ಇನ್ನು ಇರ್ತಕ್ಕಂಥ ಪೂರ ಬರೋದು. ಆಗ ವಿದುರನ ಇರ್ತಕ್ಕಂಥವನಿಗೆ ಏನಾಯ್ತು ಅಂತಂದ್ರೆ, ಬ್ರಹ್ಮ ವಿದ್ಯಾವಾಗಿರ್ತಕ್ಕಂಥದ್ದು ಗಂಡ ಅವ ದೊಡ್ಡ ವಾರಿಯರ್, ಒಳ್ಳೆ ಗ್ರೇಟ್ ಫೈಟರ್ ಆಗಿರ್ತಕ್ಕಂಥವ್ರಾಗ ಆಗ. ಆಮೇಲೆ ಅಂದ್ರೆ ಅವನಿಗೆ ಬರ್ತಕ್ಕಂಥ ಬಲವಾಗಿರ್ತಕ್ಕಂಥದ್ದು ತುಂಬಾ ಹೆಚ್ಚು ಬಲವಾಗಿರ್ತಕ್ಕಂಥದ್ದು ಇತ್ತು. ಧನುರ್ ಬಾಹು ಬಲ ಬಾಲಿಕ ಹಿಂಗಿರ್ತಕ್ಕಂಥವ ಮತ್ತು ಧರ್ಮವಾಗಿರ್ತಕ್ಕಂಥದ್ದು. ಭಾರತದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಿದುರ ನೀತಿ ಅಂತಲೇ ಒಂದು ಚಾಪ್ಟರ್. ಇದಕ್ಕೆಂದ್ರೆ ಅದು ದೊಡ್ಡ ಆ ವಿದುರ ನೀತಿ ಪೂರ ಆ ಪುಸ್ತಕ 268 ಬುಕ್ ನೋಡಿರಿದ್ರೆ ಆ ವಿದುರ ನೀತಿ ಪೂರ ಹಾಕಿರ್ವೆ. ಆ ವಿದುರ ನೀತಿ ಏನೇನು ಭಾರತದಲ್ಲಿ ಇದೆಯೋ ಅಂದ್ಬಿಟ್ಟು ಆ ಪ್ರಕಾರವಾಗಿ ಇಲ್ಲಿ ರಾಜ್ಯ ಪರಿಪಾಲನೆ ಮುಂದೆ ಮಾಡವೇಳೆ ಕೂಡ ಪಾಂಡುರಾಜನ ಇರ್ತಕ್ಕಂಥವ ವಿದುರನ ಇರ್ತಕ್ಕಂಥವನ್ನ ಇಟ್ಟುಕೊಂಡು ಯುಧಿಷ್ಠಿರ ಇರ್ತಕ್ಕಂಥವ ವಿದುರ ಏನ್ ಹೇಳ್ತಾನೆಯೋ ಅದ್ರ ಪ್ರಕಾರವಾಗಿ ರಾಜ್ಯ ಪರಿಪಾಲನೆ ಇರ್ತಕ್ಕಂಥದ್ದು ಮಾಡ್ತಾ ಇದ್ರು. ಆ ಪ್ರಕಾರವಾಗಿ ವೇದವ್ಯಾಸ ದೇವರ ಇರ್ತಕ್ಕಂಥವ್ರು 3 ವರವ ಇರ್ತಕ್ಕಂಥ ಬಂದ್ರು. ಏನಂದ್ರೆ, ನೀವು ಒಳ್ಳೆ ಬಂದು ಅಸ್ತ್ರಶಸ್ತ್ರ ವಿದ್ಯಾವಲ್ಲಿ ನಿಪುಣನಾಗಿ ಆಗುವಂಥದ್ದು ಮತ್ತು ನಿನಗೆ ವಿಚಿತ್ರ ಬಲವಾಗಿರ್ತಕ್ಕಂಥದ್ದು ಬರ್ಲಿ ತಪ್ಪದಾಗಿರ್ತಕ್ಕಂಥದ್ದು 2. 3ನೇದಾಗಿರ್ತಕ್ಕಂಥದ್ದು ಧರ್ಮಶಾಸ್ತ್ರವಾಗಿರ್ತಕ್ಕಂಥದ್ದು. ಧರ್ಮ ಯಾವುದು
ಅಧರ್ಮ ಯಾವುದು ಅಂತಂಬಾದು ಚಂದ ತಿಳ್ಕೊಂಡು ನೀತಿ ನ್ಯಾಯ ದೇವರ ನ್ಯಾಯ ರೂಪವಾಗಿರ್ತಕ್ಕಂಥದ್ದು ನ್ಯಾಯ ಪ್ರಕಾರವಾಗಿ ನಾವು ನಡ್ಕೊಂಡ್ರು ಅಂತಂದರೆ ಅದೇ ದೊಡ್ಡ ದೇವರ ಪೂಜೆ ಆಗಿರ್ತಕ್ಕಂಥದ್ದು. ಆ ಪ್ರಕಾರವಾಗಿ ನಡ್ಕಬೇಕು. ಇದು 3 ವರವಾಗಿರ್ತಕ್ಕಂಥದ್ದು ಕೊಟ್ಟು ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಿರು. ಅದಕ್ಕೆ ಆಮೇಲೆ 142ನೇ ಶ್ಲೋಕದಲ್ಲಿ ಜ್ಞಾತ್ವಾಸ್ಯ ಶೂದ್ರತ್ವ ಮತಾಸ್ಯ ಮಾತಾ ಪುನಶ್ಚ ಕೃಷ್ಣಂ ಪ್ರಣತಾಯ ಯಾಕೆ. ಈಗ ಸತ್ಯವತಿ ದೇವೇರ ಇರ್ತಕ್ಕಂಥ ಅವ್ರಿಗೆ ತಿಳಿತು ಈ 3ನೇ ಕೂಸ ಇರ್ತಕ್ಕಂಥದ್ದು ಶೂದ್ರನಾಗಿ ಹುಟ್ಟಿದೆ ಹಾಗೆ ಅಂತ ಹೇಳಿರೋ ಪ್ರಯುಕ್ತ ತಿರುವು ಪ್ರಾರ್ಥನೆ ಮಾಡಿಕೊಂಡ್ರು. ಇಲ್ಲ, ನಮಗೆ ಕ್ಷತ್ರಿಯ ವಂಶದಲ್ಲಿ ಒಂದು ಕೂಸ ಇರ್ತಕ್ಕಂಥದ್ದು ಬೇಕು ಅಂತ ವೇದವ್ಯಾಸ ದೇವರು ಹೇಳಿರು. ಅದಕ್ಕೆ ನ ಐಚ್ಛತೆ ಸ ಕೃಷ್ಣ ಅಭವತ್ ಅದೃಶ್ಯ. ಆಗ ವೇದವ್ಯಾಸ ದೇವರು ಅದಕ್ಕೆ ಒಪ್ಪಳ್ಳ, ಅಲ್ಲಿಂದ ಅದೃಶ್ಯ ಆಗಿ ಹೊರಟು ಎಂಬುದಾಗಿರ್ತಕ್ಕಂಥದ್ದು ಇಲ್ಲಿ ಹೇಳಿ. ಅದಕ್ಕೆ ಆಮೇಲೆ ಇದು 143 ಯೋಗ್ಯಾನಿ ಕರ್ಮಾಣಿ ಎಲ್ಲದಕ್ಕೂ ಮೇಲೆ ಇರ್ತಕ್ಕಂಥ ಅವ್ರು ಭೀಷ್ಮಾಚಾರ್ಯರು. ಅದ ಕಾರಣ ಯೋಗ್ಯಾನಿ ಕರ್ಮಾಣಿ ತತಸ್ತು ತೇಷಾಂ ಚಕಾರ ಭೀಷ್ಮೋ ಮುನಿಭಿಃ ಯಥಾವತ್ ವಿದ್ಯಾಃ ಸಮಸ್ತಾಃ ಆದದಾಶ್ಚ ಕೃಷ್ಣಃ ತೇಷಾಂ ಪಾಂಡೋಃ ಅಸ್ತ್ರಶಸ್ತ್ರಾಣಿ ಭೀಷ್ಮಃ. ಆಗ ದೊಡ್ಡವರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರು ಏನ್ ಮಾಡಿರು, ಋಷಿಗಳು ಎಲ್ಲಾರನ್ನು ಬಂದು ಕೂಡ ಇಟ್ಟುಕೊಂಡು ಅವ್ರ ಉಪಕಾರವನ್ನು ತಗೊಂಡು ಈ ಕ್ಷತ್ರಿಯರಾಗಿರ್ತಕ್ಕಂಥ ಧೃತರಾಷ್ಟ್ರ ಮತ್ತು ಪಾಂಡುರಾಜನಿಗೆ ಕ್ಷತ್ರಿಯ ಧರ್ಮ ಪ್ರಕಾರವಾಗಿ ಏನೇನ್ ಮಾಡ್ಬೇಕು ಅದೆಲ್ಲದನ್ನು ಮಾಡಿರು. ಅದೇ ಪ್ರಕಾರವಾಗಿ ವಿದುರ್ನ ಇರ್ತಕ್ಕಂಥವ್ರಿಗೆ ಆ ಶೂದ್ರ ಸಂಪ್ರದಾಯ ಪ್ರಕಾರವಾಗಿ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿರು. ಮತ್ತು ವೇದವ್ಯಾಸ ದೇವರಾಗಿರ್ತಕ್ಕಂಥವ್ರು ಇವರೆಲ್ಲರಿಗೂ ಉಪದೇಶವಾಗಿರ್ತಕ್ಕಂಥದ್ದು ಮಾಡಿರು. ಎಲ್ಲ 3 ಜನ ಇರ್ತಕ್ಕಂಥವ್ರು ವಿಚಿತ್ರವಾಗಿರ್ತಕ್ಕಂಥವ್ರು. ಆದ ಕಾರಣ ತೇ ಸರ್ವ ವಿದ್ಯಾ ಪ್ರಬರಾಹ ಬಹು ವಿಶೇಷತಃ ವಿದುರಃ ಸರ್ವವೇತ್ತ. ಆದ ಕಾರಣ ಈ 3 ಮಕ್ಕಳ ಇರ್ತಕ್ಕಂಥವ್ರು, ಒಂದು ಧೃತರಾಷ್ಟ್ರ, 2 ಪಾಂಡು, 3ನೇದಾಗಿರ್ತಕ್ಕಂಥ ವಿದುರ, 3 ಜನ ಇರ್ತಕ್ಕಂಥವ್ರು ಎಲ್ಲ ಬಂದು ಸರ್ವ ವಿದ್ಯಾ ಪ್ರಬರಾಹ, ಎಲ್ಲಾ ವಿದ್ಯಾವಲ್ಲೂ ಒಳ್ಳೆ ವಿಷಯರ ಇರ್ತಕ್ಕಂಥವ್ರಿದ್ರು. ಅದ್ರಲ್ಲಿ ಉತ್ತಮೋತ್ತರವನ ಇರ್ತಕ್ಕಂಥವ ವಿದುರ್ನ ಇರ್ತಕ್ಕಂಥವ ಸರ್ವವೇತ್ತ, ಎಲ್ಲ ತಿಳ್ಕೊಂಡವನ ಇರ್ತಕ್ಕಂಥವ. ಪಾಂಡು ಸಮಸ್ತ್ರ ವಿದ್ಯೆ ಏಕವೀರೋಜಿಗಾಯ ಪೃಥ್ವಿ ಅಖಿಲಂ ಧನುರ್ಧರ. ಆ ಪಾಂಡುರಾಜನ ಇರ್ತಕ್ಕಂಥವ ಭೂಮಿಯ ಇರ್ತಕ್ಕಂಥ ಅದನ್ನು ಪೂರ ಜಯಿಸಿ ಅವನು ಬಂದು ಅಣ್ಣನ ಮಾತು ಪ್ರಕಾರವಾಗಿ ರಾಜ್ಯವಾಗಿರ್ತಕ್ಕಂಥ ಅದನ್ನ ಪರಿಪಾಲನೆ ಮಾಡ್ತಾ ಇದ್ದರು ಎಂಬುದಾಗಿ ಹೇಳಿ ಈ ವಿದುರನ್ನು ಕುರಿತು ಇರ್ತಕ್ಕಂಥದ್ದು. ಅದರಲ್ಲಿ ನಾನು ಬಂದು ಆ ಟೈಟಲ್ ಕೊಟ್ಟಿರ್ತಕ್ಕಂಥದ್ದೇ ವಿದ್ಯಾರಥ ಅಂತ. ಇದಕ್ಕೆಂದ್ರೆ ಆ ವಿದುರ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ವಿದ್ಯಾಯಾಮ್, ಹಾಗೆ ಅಂದ್ರೆ ತತ್ವ ವಿದ್ಯಾಯಾಮ್ ರಥೇಹೇ ರಥದ್ವಾತ್ ವಿದುರ. ವಿದುರ ಎಂಬ ಹೆಸರು ಎದ್ದಿದ್ರೆ ಒಳ್ಳೆ ತತ್ವ ವಿದ್ಯಾವಿರ್ತಕ್ಕಂಥದ್ರಿ. ರಥ ಅಂದ್ರೆ ಬಂದು ಇನ್ವಾಲ್ವ್ಮೆಂಟ್ ಅಂತ ಅರ್ಥ. ಆ ಪ್ರಕಾರವಾಗಿ ಅದು ಇರ್ತಕ್ಕಂಥದ್ದು ಆ ವಿದುರ ನೀತಿ ಅಂತಂಬದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿದುರನ ಇರ್ತಕ್ಕಂಥವ ಸಾಕ್ಷಾತ್ ಯಮದೇವರಾಗಿರ್ತಕ್ಕಂಥವ್ರು ವಿದುರನಾಗಿ ಅವತಾರ ಮಾಡಿರ್ತಕ್ಕಂಥದ್ದಕ್ಕೆ ಮಾಂಡವರ ಶಾಪಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮಾಂಡವರ ಶಾಪ ಇರ್ತಕ್ಕಂಥದ್ದು ಅವರು ಪುಣ್ಯವಾಗಿರ್ತಕ್ಕಂಥದ್ದು ಕಮ್ಮಿ ಆದಕ್ಕೋಸ್ಕರವಾಗಿ ಆಯ್ತು. ಇವರು ಬಂದು ಅವತಾರ ಮಾಡಿರ್ತಕ್ಕಂಥದ್ದು ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ಯಮದೇವರಾಗಿರ್ತಕ್ಕಂಥವ್ರು ವಿದುರನಾಗಿ ಅವತಾರವಾಗಿರ್ತಕ್ಕಂಥದ್ದು ಮಾಡಿರು ಅಂತ ಹೇಳಿ. ಅದಕ್ಕೆ ಆಮೇಲೆ ಇದೆಲ್ಲ ಈ 11ನೇ ಅಧ್ಯಾಯ ತುಂಬಾ ಮುಖ್ಯ ಆಗಿದೆ. ಇಂಟ್ರೊಡಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಮಹಾಭಾರತದಲ್ಲಿ ಬರ್ತಕ್ಕಂಥ ಅನೇಕ ಪುಣ್ಯ ಪುರುಷರಾಗಿರ್ತಕ್ಕಂಥವ್ರು ಚರಿತ್ರೆ ಏನು, ಅವ್ರ ಪೂರ್ವೀಕದಲ್ಲಿ ಯಾರ ಇದ್ರು ಎಂಬುದಾಗಿರ್ತಕ್ಕಂಥದ್ದೆಲ್ಲ ಹೇಳ್ತಾರೆ. ಈಗ ವಿದುರ ಅಂದ್ರೆ ನಮಗೆ ಯಮಧರ್ಮರಾಜ ತಾನೇ ಅಂತಂಬದು ಚಂದ ತಿಳಿಬೇಕು ಅಂತಂದ್ರೆ ನಿರ್ಣಯ ನೋಡಿರ್ತಾನೆ ನಮಗೆ ಗೊತ್ತಾಗೋದು. ಅದೇ ಪ್ರಕಾರವಾಗಿ ಇದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಸಂಜಯ. ಈ ಸಂಜಯನ ಇರ್ತಕ್ಕಂಥವನ್ನ ಕುರಿತು ನಾವು ಚಂದ ತಿಳ್ಕಬೇಕು. ಅದು ಹೇಳ್ತಾರೆ, ಆಗ ಗಬಲ್ಗಣಾತ್ ಸಹ ತಥೈವ ಸೂತಾತ್ ಸಮಸ್ತ ಗಂಧರ್ವಪತಿ ಸಹ ತುಂಬುರುಹು ಸಹ ಉದ್ವಹೋ ನಾಮ ಮರುತ್ ಅಂಶಯುಕ್ತ ವಸಿ ಸಂಜಯ ನಾಮಧೇಯ. ಈ ಸಂಜಯ ಎಂಬ ಕ್ಯಾರೆಕ್ಟರಿಗೆ ನಾನು ನಿಮಗೆ 3 ಮುಖ್ಯವಾದ ಪಾಯಿಂಟ್ ಹೇಳ್ತೇನೆ. ಒಂದು ಮೊದಲೇ ಏನು ಅಂತಂದ್ರೆ ಗಬಲ್ಗಣ ಅಂತ ಹೇಳಿ ವಿಚಿತ್ರ ವೀರ್ಯನ ಇರ್ತಕ್ಕಂಥ, ವಿಚಿತ್ರ ವೀರ್ಯ ಚಿತ್ರಾಂಗದ ಅಂತ ನೋಡಿರ್ಲ, ಆ ವಿಚಿತ್ರ ವೀರ್ಯನ ಇರ್ತಕ್ಕಂಥ ಅವನಿಗೆ ರಥ ಓಡಿಸ್ತಕ್ಕಂಥವನ ಇರ್ತಕ್ಕಂಥವ ಗಬಲ್ಗಣ ಅಂತ ಹೇಳಿ. ಆ ಗಬಲ್ಗಣನ ಮಗನ ಇರ್ತಕ್ಕಂಥವ ಸಂಜಯನ ಇರ್ತಕ್ಕಂಥವ. ಆದ ಕಾರಣ ಈ ಸಂಜಯನ ಇರ್ತಕ್ಕಂಥ ಧೃತರಾಷ್ಟ್ರ, ಪಾಂಡುರಾಜ,
ವಿದುರ ಇವರಿಗೆ ತುಂಬಾ ಸ್ನೇಹಿತರಾಗಿ ಕ್ಲಾಸ್ಮೇಟ್ಸ್ ತಮ್ಮಂಗೆ ತುಂಬಾ ಸ್ನೇಹಿತನಾಗಿರ್ತಕ್ಕಂಥವನಾಗಿದ್ದ. ಆವ ಯಾರು ಅಂತಂದ್ರೆ ಗಂಧರ್ವರಾಗಿರ್ತಕ್ಕಂಥ ಅವರೆಲ್ಲ ರಾಜನಾಗಿರ್ತಕ್ಕಂಥ ತುಂಬುರು ಅಂತ ಇದ್ದಾರಲ್ಲ, ಅವನೇ ತಾನು ಸಂಜಯನಾಗಿರ್ತಕ್ಕಂಥವ, ಸಾಕ್ಷಾತ್ ತುಂಬುರುವ ಇರ್ತಕ್ಕಂಥವ, ಗಂಧರ್ವ ರಾಜವಾಗಿರ್ತಕ್ಕಂಥವ. ಅಷ್ಟು ಮಾತ್ರ ಅಲ್ಲ, ಮತ್ತು ಉದ್ವಹ ಎಂಬ 48 ಮರುತ್ತಲ್ಲಿ ಉದ್ವಹ ಎಂಬುದಾಗಿರ್ತಕ್ಕಂಥ ಮರುತು ಶ್ರೀಮದ್ ಆಚಾರ್ಯರು ಎಷ್ಟು ಉಪಕಾರ ಮಾಡಿದ್ದಾರೆ ಅಂತ ನೀವು ಸ್ಮರಣೆ ಮಾಡ್ಬೇಕು. ಇಲ್ಲದ್ರೆ ಇದೆಲ್ಲ ನಮಗೆ ಯಾರು ಎಂಬುದೇ ಗೊತ್ತಾಗಲಾರ್ದು. ಉದ್ವಹ ಎಂಬುದಾಗಿರ್ತಕ್ಕಂಥ ಮರುತ ಇರ್ತಕ್ಕಂಥ ಆವೇಶ ಅಂಶ ಇರ್ತಕ್ಕಂಥ ಮತ್ತು ತುಂಗುರು ಎಂಬುದಾಗಿರ್ತಕ್ಕಂಥದ್ದು ಅವನೇ ತಾನೀಗ ಬಂದಿದ್ದಾನ. ಅವನಿಗೆ ಸಂಜಯ ಅಂತ ಯಾಕೆ ಹೆಸರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಸಮ್ಯಕ್ ಜಯತೀತಿ ಸಂಜಯ. ಇಂದ್ರಿಯ ನಿಗ್ರಹ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಎಲ್ಲಾ ಇಂದ್ರಿಯ ಬಂದು ಅವ ಹೇಳಿದಂಗ ಕೇಳೋದು ಹೊರತಾಗಿ ಇಂದ್ರಿಯ ಹೇಳಂಗ ನಾವು ಕೇಳಬಾರ್ದು. ಇಂದ್ರಿಯ ಕಂಟ್ರೋಲರ್ ಆಫ್ ಆಲ್ ಇಂದ್ರಿಯಸ್ ಎಲ್ಲ ಪ್ರಕಾರವಾಗಿ ಸಮ್ಯಕ್ ಜಯತಿ ಇಂದ್ರಿಯಾಣಿ ಸಮ್ಯಕ್ ಜಯತಿ ಇತಿ ಸಂಜಯ ಎಂಬುದಾಗಿರ್ತಕ್ಕಂಥ ಸಮ್ಯಕ್ ಅಂದ್ರೆ ಚಂದಾಗಿ ವೆರಿ ವೆಲ್ ಅಂತ ಅರ್ಥ. ಜಯತಿ ಅಂದ್ರೆ ಜಯಿಸ್ತಾನ ಅಂತ ಅರ್ಥ. ಆದ ಕಾರಣ ಇಂದ್ರಿಯ ನಿಗ್ರಹ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಇದರಲ್ಲಿ ಇನ್ನೂ 2 ಶ್ಲೋಕ ಇದೆ. ಅದಕ್ಕೆ ಮುಂಚೆ ಒಂದು ಮುಖ್ಯವಾದ 3 ಪಾಯಿಂಟ್ ಇವನ್ನ ಕೊಡ್ತಾ ಹೇಳ್ತೇನೆ. ಅಂದ್ರೆ ಸಂಜಯನ ಇರ್ತಕ್ಕಂಥವ ನೋಡ್ರಿ, ಈಗ ನಮಗ ಪ್ರಸ್ಥಾನ ತ್ರಯಾಂದ್ರ ಮೊದಲು ಬ್ರಹ್ಮಸೂತ್ರ ಸೂತ್ರ ಪ್ರಸ್ಥಾನ, ಅದಕ್ಕ ಆಮೇಲೆ ಗೀತಾ ಪ್ರಸ್ಥಾನ, ಅದಕ್ಕ ಆಮೇಲೆ ಉಪನಿಷತ್ ಪ್ರಸ್ಥಾನ ಅಂತ ಹೇಳ್ತೀವಿ. ಈ ಎರಡನೇದಾಗಿರ್ತಕ್ಕಂಥ ಗೀತಾ ಪ್ರಸ್ಥಾನದಲ್ಲಿ ಬರ್ತಕ್ಕಂಥ 700 ಶ್ಲೋಕದಲ್ಲಿ 41 ಶ್ಲೋಕ ಸಂಜಯ ಆಯಿತು. ಔಟ್ ಆಫ್ 741 ಶ್ಲೋಕ ರಿಲೇಟ್ ಟು ಸಂಜಯನ್ ಬಾಯಿಂದ ಬಂದಿರ್ತಕ್ಕಂಥದ್ದು 41 ಶ್ಲೋಕವಾಗಿರ್ತಕ್ಕಂಥದ್ದು. ಇನ್ನೊಂದು 2ನೇ ಕಾರಣ ಇದೆಲ್ಲ ನಿನ್ನ ಯೋಚನೆ ಮಾಡಿ ನಿಮಗೆ ಹೇಳ್ಬೇಕು ಅಂತ ಇದು ಹೇಳ್ತಾ ಇದ್ದೇನೆ. ಇದು ನಿಮಗೆ ಪುಸ್ತಕದಲ್ಲಿ ಸಿಕ್ಕಲಾರ್ದು, ನೀವೆಲ್ಲ ಓದಿದ್ದು ಮನಸ್ಸಿನ ಇಟ್ಟಿಂದ ಇರಬೇಕು. ನಮಗೆ ಉಪಕ್ರಮದಕ್ಕಿಂತ ಉಪಸಂಹಾರವಾಗಿರ್ತಕ್ಕಂಥದ್ದು ತುಂಬಾ ಪ್ರಬಲ. ಕನ್ಕ್ಲೂಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಇಂಟ್ರೊಡಕ್ಷನ್. ಅದೇ ಪ್ರಕಾರವಾಗಿ ಅದಕ್ಕೆ ಉಪಸಂಹಾರ ಬಲಿಯ ಅಂತ ಹೇಳಿ ವಿಜೇಂದ್ರ ಸ್ವಾಮಿಗಳು ಒಂದು ಗ್ರಂಥವೇ ಬರೆದಿದ್ದಾರೆ. ಉಪಕ್ರಮ ಬಲಿಯ ಅಂತ ಹೇಳಿ ಅಪ್ಪೈ ದೀಕ್ಷಿತರು ಬರೆದು ಸರಿಯಿಲ್ಲ ಅಂತ ಹೇಳಿ ಉಪಸಂಹಾರ ಬಲಿಯ ಅಂತ ಎಂಬುದಾಗಿರ್ತಕ್ಕಂಥ ಮಾಡಿದ್ದಾರೆ. ಈ ಗೀತಾ ಉಪಸಂಹಾರ ಮಾಡೋ ವೇಳೆ ದಯಮಾಡಿ ಗೀತಾ ಪುಸ್ತಕ ನೋಡಿದ್ರೆ ಕೊನೆಯ 5 ಶ್ಲೋಕ ಸಂಜಯ ಹೇಳಿತಾ ಇರೋದು. 74, 75, 76, 77, 78 ಈ ಶ್ಲೋಕವಾಗಿರ್ತಕ್ಕಂಥದ್ದು ಭಗವದ್ಗೀತಾ 18ನೇ ಅಧ್ಯಾಯದಲ್ಲಿ ಬಂದು ಉಪಸಂಹಾರವಾಗಿರ್ತಕ್ಕಂಥದ್ದಲ್ಲಿ ಸಂಜಯನ ಬಾಯಿಂದ ತಾನೇ ಆ ಗೀತಾ ಪ್ರಸ್ಥಾನವೇ ಮುಗಿತೆ. ಆಗ ಎಷ್ಟು ಉತ್ತಮನ ಇರಬೇಕು. 3ನೇ ಕಾರಣವಾಗಿರ್ತಕ್ಕಂಥದ್ದು ಏನಂದ್ರೆ ವೇದವ್ಯಾಸ ದೇವರಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಮಾಡಿದ ಸಂಜಯನ ಇರ್ತಕ್ಕಂಥ. ನೀವು ಭಗವದ್ಗೀತಾದಲ್ಲಿ ಆ ಪುಸ್ತಕ ಇದ್ರೆ ಹಚ್ಚಲಿ ನೋಡ್ರಿ. 18ನೇ ಅಧ್ಯಾಯದಲ್ಲಿ 75ನೇ ಶ್ಲೋಕವಾಗಿರ್ತಕ್ಕಂಥದ್ದು ತೆಗೆದು ನೋಡಿರಿ ಇದ್ರೆ ಅವ್ ಹೇಳ್ತಾನ, ವೇದವ್ಯಾಸ ದೇವರ ಪ್ರಸಾದದಿಂದ ಈ ಪರಮ ರಹಸ್ಯವಾಗಿರ್ತಕ್ಕಂಥ ಗೀತಾವಿನ ಅರ್ಜುನನ್ ಕಿಮೀಲ್ ಬಿತ್ತೋ ಇಲ್ಲವೋ ಇವನ್ ಕಿಮೀಲ್ ಚಂದ ಬಿದ್ದಿರೋದು. ಅದಕ್ಕೆ ಏನ್ ಕಾರಣ ಎಂಬುದನ್ನು ಹೇಳ್ತಾನೆ. ವೇದವ್ಯಾಸ ದೇವರ ಪ್ರಸಾದದಿಂದ ಆ ಭಗವದ್ಗೀತಾವಲ್ಲಿ 18ನೇ ಅಧ್ಯಾಯದಲ್ಲಿ 75ನೇ ಶ್ಲೋಕ ವ್ಯಾಸ ಪ್ರಸಾದಾತ್ ಶ್ರುತವಾನ್ಮೆ ಏತತಿ ಮುಖ್ಯಮಹಂ ಪರಮ ಉತ್ತಮವಾಗಿರ್ತಕ್ಕಂಥ ಪರಮ ರಹಸ್ಯವಾಗಿರ್ತಕ್ಕಂಥ ಇದನ್ನ ವೇದವ್ಯಾಸ ದೇವರ ಪ್ರಸಾದದ ಇರ್ತಕ್ಕಂಥದ್ರಿಂದ ನಾ ಕೇಳಿದೆ. ಅದು ಬಂದು ರೋಮಾಂಚವಾಗಿರ್ತಕ್ಕಂಥದ್ದು ಆಗತ್ತೆ ಅಂತ ಹೇಳಿ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಪಟ್ಟ ಒಳ್ಳೆ ವ್ಯಕ್ತಿ ಆಗಿರ್ತಕ್ಕಂಥ ಇದು ಈ ಪ್ರಕಾರವಾಗಿರ್ತಕ್ಕಂಥದ್ದು ಸಂಜಯನ ಇರ್ತಕ್ಕಂಥವ. ಈ 3 ಕಾರಣದಿಂದ ಉತ್ತಮನ ಇರ್ತಕ್ಕಂಥವ. ಆದ ಕಾರಣ ವಿಚಿತ್ರ ವೀರ್ಯನ ಇರ್ತಕ್ಕಂಥ ಅವನಿಗೆ ರಥ ಉತ್ಸವ ಇರ್ತಕ್ಕಂಥ ಗವಲ್ಗಣನ ಮಗನ ಇರ್ತಕ್ಕಂಥವ ತುಂಬುರು ಎಂಬುದಾಗಿರ್ತಕ್ಕಂಥದ್ದು ತಾನೆ ಅವನು ಬಂದು ಪೂರ್ವಿಕವಾಗಿರ್ತಕ್ಕಂಥದ್ದು. ಅದು ಬಂದು ಏನಂದ್ರೆ ಗಂಧರ್ವ ರಾಜನ ಇರ್ತಕ್ಕಂಥವ. ಅವನಿಗೆ ಒಳ್ಳೆ ಜ್ಞಾನವಾಗಿರ್ತಕ್ಕಂಥದ್ದು ಇತ್ತು. ವೇದವ್ಯಾಸ ದೇವರಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಭಕ್ತಿ ಆಗಿರ್ತಕ್ಕಂಥದ್ದು ಮನುಷ್ಯ. ಈ ಪ್ರಕಾರವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಗೀತಾವಲ್ಲಿ 41 ಶ್ಲೋಕ ಸಂಜಯನ್ ಬಾಯಿಂದ ಬಂತು ಅಂತ ಹೇಳಿದ್ರೆ ಅವ ಎಷ್ಟು ಉತ್ತಮನ ಇರ್ಬೇಕು ಅಂತ ನೋಡ್ರಿ. ಮತ್ತು ಗೀತಾವಾಗಿರ್ತಕ್ಕಂಥದ್ದು ಮುಗಿಯ ವೇಳೆ ಕೊನೆ 5 ಶ್ಲೋಕವಾಗಿರ್ತಕ್ಕಂಥದ್ದು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ದಗುರ್ಧರ ತತ್ರ ಶ್ರೀ ವಿಜಯೋಭೂತ ದುವಾ ನೀತಿರ್ ಮತಿರ್ ಮಮ ಅಂತ ನೀವು 18ನೇ ಅಧ್ಯಾಯದಲ್ಲಿ 78ನೇ ಶ್ಲೋಕ
ಯತ್ರ ಯೋಗೇಶ್ವರ ಎಲ್ಲಿ ಬಂದು ಯೋಗೇಶ್ವರನ ಇರ್ತಕ್ಕಂಥ ಪರಮಾತ್ಮ ಕೃಷ್ಣ ಮತ್ತು ಪಾರ್ಥ ಅಂತಂದ್ರೆ ಅಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ಪಾರ್ಥ ಅಂದ್ರೆ ಭೀಮಸೇನ ದೇವರು ಅಂತ ಅರ್ಥ, ಅವರು ಇದ್ದಾರೆಯೋ. ಮತ್ತು ಪಾರ್ಥ ಅಂತಂದ್ರೆ ಇನ್ನೊಂದು ಅದಕ್ಕಿಂತ ಕಡಿಮೆಯಾಗಿರ್ತಕ್ಕಂಥ ಅರ್ಜುನನ ಇರ್ತಕ್ಕಂಥವನು, ಅಲ್ಲಿ ಎಲ್ಲಾ ಜಯವಾಗಿರ್ತಕ್ಕಂಥದ್ದು, ರಾಜ್ಯಲಕ್ಷ್ಮಿಯ ಇರ್ತಕ್ಕಂಥದ್ದು, ಸಕಲ ಸಂಪತ್ತು ಸಿಕ್ಕತ್ತೆ ಅಂತ ಹೇಳಿ ಗೀತಾ ಮುಗಿಯತಕ್ಕಂಥದ್ದು, ಸಂಜಯನ ಬಾಯಿಂದ ಮುಗಿತಕ್ಕಂಥದ್ದು. ಈ ಪ್ರಕಾರವಾಗಿ ಹೇಳಿ ಆದ ಮೇಲೆ ಗಂಧಾರ, ಈಗ ಮುಂದೆ ಭಾರತವಾಗಿರ್ತಕ್ಕಂಥದ್ದು, ಗಾಂಧಾರ ರಾಜಸ್ಯ ಸುತಾಂ ಉವಾಹ ಗಾಂಧಾರಿ ನಾಮ್ನಿ ಸುಬಲಸ್ಯ ರಾಜ. ಈಗ ಈ ಧೃತರಾಷ್ಟ್ರನ ಇರ್ತಕ್ಕಂಥವ ಮೇಲಿರ್ತಕ್ಕಂಥವನ ಇರ್ತಕ್ಕಂಥವ ಗಾಂಧಾರಿ ಎಂಬುದಾಗಿರ್ತಕ್ಕಂಥದ್ದು, ಗಾಂಧಾರ ದೇಶವಾಗಿರ್ತಕ್ಕಂಥದ್ದು. ಗಾಂಧಾರ ದೇಶ ಅಂದ್ರೆ ಪ್ರೆಸೆಂಟ್ ಆಫ್ಘಾನಿಸ್ತಾನ್ ಅಂತ. ಅಲ್ಲಿ ಗಾಂಧಾರ ದೇಶದಲ್ಲಿ ಇರ್ತಕ್ಕಂಥ ಸುಬಲ ಅಂತ ಒಂದು ರಾಜ, ಅವನ ಮಗಡ ಇರ್ತಕ್ಕಂಥ ಗಾಂಧಾರ್ಯ ಇರ್ತಕ್ಕಂಥದ್ದನ್ನ ಮದುವೆ ಆಗಿರ್ತಕ್ಕಂಥದ್ದು ಮಾಡಿಕೊಂಡ. ಅವಳು ಬಂದು ಏನಂದ್ರೆ ಶಕುನಿ ಎಂಬುದಾಗಿರ್ತಕ್ಕಂಥವ ಆ ಸುಬಲ ರಾಜನ ಮಗನ ಇರ್ತಕ್ಕಂಥವ. ಇದರ ಚಂದ ನೀವು ಗಮನಿಸ್ಬೇಕು. ಜ್ಯೇಷ್ಠ ಶಕುನೇ ದ್ವಾಪರಸ್ಯ ನಾಸ್ತಿಕ್ಯ ರೂಪಸ್ಯ ಕುಕರ್ಮ ಹೇತು. ಹಾಗೆಂತಂದ್ರೆ ಆ ಸುಬಲ ಅಂತಂಬ ಅದಕ್ಕೆ ಮೊದಲ ಮಗಳ ಇರ್ತಕ್ಕಂಥವಳು ಗಾಂಧಾರಿಯ ಇರ್ತಕ್ಕಂಥವ್ರ ಮದುವೆ ಮಾಡಿಕೊಂಡ. ಧೃತರಾಷ್ಟ್ರ ಇರ್ತಕ್ಕಂಥವ ಆ ಗಾಂಧಾರಿ ತಮ್ಮನ ಇರ್ತಕ್ಕಂಥವ ಅಸುರನ ಇರ್ತಕ್ಕಂಥವ ಶಕುನಿ ಅಂತ ಹೆಸರು. ಅವ ಶಕುನಿ ಹಾಗೆಂತಂದ್ರೆ ಇವರಿಗೆ ಸೋದರ ಮಾವ ಆಗುತ್ತೆ ಮುಂದೆ. ಶಕುನಿ ಪ್ರಕಾರವಾಗಿ ದುರ್ಯೋಧನ ಇರ್ತಕ್ಕಂಥವನೇ ಕಟ್ಟವ ಕೂಡ ಶಕುನಿ ಸೇರ್ಕೊಂಡ ಅಂತಂದ್ರೆ ಶಕುನಿ ಆಗಿರ್ತಕ್ಕಂಥವ ಅಸುರ. ಅವ ಯಾರು ಅಂತಂದ್ರೆ ದ್ವಾಪರ ಅಂತಂಬ ಅಸುರನ ಇರ್ತಕ್ಕಂಥವಂತಾನೆ ಶಕುನಿ ಹುಟ್ಟಿದ್ದಾನ. ದ್ವಾಪರ ಅಂತಂಬ ಅಸುರ ಯಾರು ಅಂತಂದ್ರೆ ನಾಸ್ತಿಕವಾದವ ಇರ್ತಕ್ಕಂಥದಕ್ಕೆ ಏತಿಷ್ಟ ಇರ್ತಕ್ಕಂಥದ್ದ ಕುಲಕ್ಕೆ ಅವ ಬಂದು ಮೊದಲಿರ್ತಕ್ಕಂಥವ. ದೇವರಿಲ್ಲ, ಧರ್ಮ ಇಲ್ಲ, ಯಾವುದು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅಂತ ಒಂದು ಫಿಲಾಸಫಿ ಇದೆಲ್ಲ. ಅದಕ್ಕೆ ಇರ್ತಕ್ಕಂಥ ನಾಸ್ತಿಕ ಏತಿಸ್ಟ್ ಅಂತ ಹೇಳ್ತಾರಲ್ಲ, ಆ ನಾಸ್ತಿಕ ಫಿಲಾಸಫಿ ಆಗಿರ್ತಕ್ಕಂಥದ್ದು ಕೇಳ್ತಾನ. ಅದ್ರ ಪ್ರಕಾರ ಧರ್ಮ ಇರ್ತಕ್ಕಂಥದ್ದಿಲ್ಲ, ದೇಹನ್ನ ಬಿಟ್ಟು ತನಿಯಾಗಿ ಚೇತನವಾಗಿರ್ತಕ್ಕಂಥದ್ದಿಲ್ಲ. ಆಗಿ ಪ್ರಕಾರವಾಗಿ ಹೇಳಿ ಸಕಲ ಅಧರ್ಮವಾಗಿರ್ತಕ್ಕಂಥದ್ದನ್ನು ಹೇಳ್ತಕ್ಕಂಥ ನಾಸ್ತಿಕವಾದವಾಗಿರ್ತಕ್ಕಂಥದ್ದು ಲೋಕಾಯತ ಪಕ್ಷಾಂತದಕ್ಕೆ ಸಮನ್ವಯಾಧ್ಯಾಯದಲ್ಲಿ ನಮಗೆ ಒಂದು ಸಮಯ ಪಾದದಲ್ಲಿ ಬರ್ತಕ್ಕಂಥದ್ದು. ಅಂತ ಮಾರಿ ಇರ್ತಕ್ಕಂಥದಕ್ಕೆ ಪ್ರಧಾನವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ತಾನೇ ಈ ದ್ವಾಪರ. ಅವನೇ ತಾನೇ ಶಕುನಿ, ಅವನೇ ತಾನೇ ಧೃತರಾಷ್ಟ್ರನ ಇರ್ತಕ್ಕಂಥವನಿಗೆ ಬ್ರದರಂದಾಸವಾಗಿ ಆಗ್ತಾನ ಎಂಬುದಾಗಿ ಹೇಳಿಬಿಟ್ಟು ಅದಕ್ಕೆ ಆಮೇಲೆ ಮುಂದೆ ನಾವು ಬಂದು ನೋಡ್ತಕ್ಕಂಥದ್ದು ಕರ್ಣನ ಕುರಿತು ಹೇಳ್ತಾ ಇದ್ದಾರೆ. ಅದನ್ನು ನೋಡ್ಬೇಕು ಅಂತ ಹೇಳ್ತೇನೆ. ಇದಕ್ಕೆ ಅಂದ್ರೆ ಸಂಜೆ ಆದ್ಮೇಲೆ ಕರ್ಣನ ಕುರಿತು 148ನೇ ಶ್ಲೋಕದಿಂದ 157 ಶ್ಲೋಕದವರೆಗೂ ಹೇಳಬೇಳೆ ಆಚಾರ್ಯರ ಪ್ರಮೇಯ ಇರ್ತಕ್ಕಂಥದ್ದು ಮುಖ್ಯವಾಗಿ ಹೇಳ್ತಾನೆ. ಸೂರಸ್ಯ ಪುತ್ರಿ ಗುಣಶೀಲ ರೂಪಾಯುಕ್ತ ದತ್ತಾಶಕ್ಯು ಸ್ವಪಿತ್ರಯ. ಹಾಗೆಂತಂದ್ರೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ ಸೂರರಾಜ ಅಂತಂದ್ರೆ ಯಾರು ಅಂತಂದ್ರೆ ಸೂರರಾಜ ಅಂತಿದ್ದ ಅವ ಪೆಟರ್ನಲ್ ಗ್ರ್ಯಾಂಡ್ ಫಾದರ್. ಹಾಗೆಂದ್ರೆ ವಸುದೇವನ ತಂದೆಯಾಗಿರ್ತಕ್ಕಂಥವ ಸೂರರಾಜ. ಆ ಸೂರರಾಜನಿಗೂ ಒಂದು ಮಗಳು, ಆ ಮಗಳ ಇರ್ತಕ್ಕಂಥ ಅವಳು ಮಧು. ಈ ಚಂದ ಗಮನಿಸ್ರೆ, ಇದಕ್ಕೆಂದ್ರೆ ಈ ಈ ಈ ಕುಂತಿ ಬತ್ತಲ್ಲ, ಈ ಕರ್ಣ ಬರ್ಲಕ್ಕ ಮುಂಚೆ ಕುಂತಿ ಯಾರು ಅಂತ ಹೇಳಬೇಳೆ. ಆ ಕುಂತಿನ ಕುರಿತು ತಿಳ್ಕೊಂಡ್ರಿ ಅಂದ್ರೆ ನಮಗೆ ಒಂದು ತುಂಬಾ ಕೋಟಿ ನಮಸ್ಕಾರ ನೀವು ಮಾಡ್ಬೇಕು. ಸ್ಪಿರಿಟ್ ಆಫ್ ಟಾಲರೆನ್ಸ್ ಅಂತಂಬ ಅದೇ ಕುಂತಿಯಿಂದ ತಾನು ಬಂದಿದೆ ಅಂತ ಹೇಳ್ತಾರೆ. ಆದ ಕಾರಣ ಏನಂದ್ರೆ ಕೃಷ್ಣ ಇರ್ತಕ್ಕಂಥವನು ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದ್ರೆ ವಸುದೇವನ ತಂದೆಯಾಗಿರ್ತಕ್ಕಂಥ ಸೂರರಾಜ. ಆ ಸೂರರಾಜನಿಗೆ ಒಂದು ಮಗಳು, ಆ ಮಗಳ ಇರ್ತಕ್ಕಂಥ ಅವಳಿಗೆ ಪೃಥ ಅಂತ ಹೆಸರು. ಕುಂತಿಗೆ ಮೊದಲು ಕುಂತಿ ಅಂತ ಹೆಸರಲ್ಲ, ಅವಳ ಹೆಸರು ಪೃಥ ಹುಟ್ಟೋಣ. ಪೃಥ ಎಂಬುದಾಗಿರ್ತಕ್ಕಂಥ ಹೆಸರು. ಅವಳೇನಾಯ್ತು ಅಂದ್ರೆ ಈ ಸೂರರಾಜನಿಗೆ ತುಂಬಾ ಡಿಯರ್ ಮೋಸ್ಟ್ ಫ್ರೆಂಡ್ ಕುಂತಿಭೋಜ ರಾಜ ಅಂತ ಇದ್ದ, ಕುಂತಿಭೋಜ ರಾಜ ಅಂತ. ಆ ಕುಂತಿಭೋಜ ರಾಜನ ಇರ್ತಕ್ಕಂಥವನಿಗೆ ಮಕ್ಕಳಿಲ್ಲ. ಅವ ಹೇಳ್ದ, ನೀನು ಹುಟ್ಟಿರ್ತಕ್ಕಂಥ ಈ ಮಗಳನ್ನ ನನಗ್ ಕೊಡು, ನಾನು ಮಗಳಾಗಿ ಬೆಳೆಸ್ತೇನೆ ಅಂತ ಹೇಳಿದ. ಆದ ಕಾರಣ ಕುಂತಿಭೋಜ ರಾಜನ ಇರ್ತಕ್ಕಂಥವ ಅಡಾಪ್ಟಿವ್ ಫಾದರ್. ಆದ ಕಾರಣ ಅವಳಿಗೆ ಕುಂತಿ ಅಂತ ಹೆಸರು ಬಂತು. ಸೂರರಾಜನ ಮಗಳ ಇರ್ತಕ್ಕಂಥವಳು ಪೃಥ ಎಂಬುದಾಗಿರ್ತಕ್ಕಂಥವಳು. ಆದ ಕಾರಣ ಈಗ ಒಂದು ವಸುದೇವನ ಇರ್ತಕ್ಕಂಥವನಿಗೆ ಕೃಷ್ಣ ಅಂತಂದ್ರೆ ಏನಾಗತ್ತೆ, ಅಪ್ಪನ ಅಕ್ಕ. ಹಾಗಂದ್ರೆ ಸೋದರತ್ತೆ. ಕುಂತಿಯ ಇರ್ತಕ್ಕಂಥವಳು ಸೋದರತ್ತೆ ಆಗಿರ್ತಕ್ಕಂಥದ್ದು. ಫಾದರ್ಸ್ ಎಲ್ಡರ್ ಸಿಸ್ಟರ್ ಆಗುತ್ತೆ. ಇದೆಲ್ಲ ಜ್ಞಾಪಕ ಇಟ್ಟಿದ್ರೆ ಹಿಂದೆ ಬೇಕಾಗಿರುತ್ತೆ. ಆಗ
ಈ ಪಾಂಡುರಾಜನ ಇರ್ತಕ್ಕಂಥವ ಯಾರು ಕುಂತಿಯ ಇರ್ತಕ್ಕಂಥ ಅವಳು ಬಂದು ಇಲ್ಲಿ ನಿಮಗೆ ನೋಡ್ರಿ, ಪ್ರವಾಹ ನಾಮ್ನಃ ಮರುತಃ ಸಿದ್ಧಿ ನಾಮ್ನ ಭಾರ್ಯ ಇತಿ. ಈಗ ಯಾರು ಕುಂತಿಯಿಂದ ಅವಳ ಇರ್ತಕ್ಕಂಥವಳು ಬಂದು ಪಾಂಡುರಾಜನ ಮದುವೆ ಮಾಡ್ಕೊಂತಾಳೆ. ಪಾಂಡುರಾಜನ ಇರ್ತಕ್ಕಂಥವ ಯಾರು ಅಂತಂದರೆ ಅವ ಪ್ರವಾಹ ಎಂಬುದಾಗಿರ್ತಕ್ಕಂಥ ಮನು. ಅವನ ಹೆಂಡತಿ ಆಗಿರ್ತಕ್ಕಂಥವಳು ಸಿದ್ಧಿ ಎಂಬಳು. ಆ ಸಿದ್ಧಿ ಎಂಬ ಅವಳೇ ತಾನು ಈಗ ಬಂದು ಕೃತಾವಾಗಿ ಬಂದದ್ದು. ಅವಳೇ ತಾನು ಕುಂತಿಯ ಇರ್ತಕ್ಕಂಥವಳು. ಆದ ಕಾರಣ ಪಾಂಡುರಾಜನ ಇರ್ತಕ್ಕಂಥವ ಮುಂದಿನ ಜನ್ಮದಲ್ಲಿ ಪ್ರಭಾವ ಬರುತ್ತಾ ಇದ್ದವ. ಅವನು ಹೆಂಡತಿ ಆಗಿರ್ತಕ್ಕಂಥವಳು ಸಿದ್ಧಿ. ಈಗ ಬಂದು ಅದೇ ಪ್ರಭಾವ ಮನುವಾಗಿರ್ತಕ್ಕಂಥವ ಮತ್ತು ಸಿದ್ಧಿಯ ಇರ್ತಕ್ಕಂಥವ್ರು ಇಬ್ಬರು ಈಗ ಪಾಂಡು ಕುಂತಿಯಾಗಿ ಆದರು ಎಂಬುದಾಗಿ ಹೇಳ್ಬಿಟ್ಟು, ಈ ಕುಂತಿ ಭೋಜರಾಜನ ಇರ್ತಕ್ಕಂಥ ಅವನಿಗೆ ಅವನು ತುಂಬಾ ಒಳ್ಳೆಯವ. ಕೂರ್ಮಶ್ಚ ನಾಮ್ನ ಮರುದೇವ ಕುಂತಿ. ಇದೆಲ್ಲ ನಿರ್ಣಯ ಹೊರತಾ ನಿಮಗ ಭಾರತದಲ್ಲಿ ಸತ್ಯವೈ ಸಿಕ್ಲಾರ್ದು. ಆದ ಕಾರಣ ಹೇಳ್ತಾನೆ, ನಿರ್ಣಯ ಓದ್ಬಿಟ್ಟು ಓದ್ಬೇಕು ಎಂಬ ಅದಕ್ಕೆ. ಆಗ ಏನಾಯ್ತು ಅಂತಂದ್ರೆ, ಈ ಕುಂತಿ ಭೋಜರಾಜನ ಇರ್ತಕ್ಕಂಥವ ಕೂರ್ಮ ಎಂಬುದಾಗಿರ್ತಕ್ಕಂಥ ಮರುತ್, ಆ ಮರುತಿನ ಅಂಶ ಇರ್ತಕ್ಕಂಥವ ಅವ ಬಂದು ಈ ಕುಂತಿಯನ್ನು ಬಂದು ತುಂಬಾ ಚೆನ್ನಾಗಿ ಬಂದು ತನಗೆ ಹುಟ್ಲೆಂದ ಮಗಳ ಇಲ್ಲದೆ ಇದ್ರು ಕೂಡ, ಅದು ಬಂದು ಸೂರರಾಜನ ಮಗಳ ಇದ್ರು ಕೂಡ ತಾನು ಸ್ವೀಕಾರ ಮಾಡಿಕೊಂಡ ಕಾರಣ ತನಗೆ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಆ ಕುಂತಿಯ ಇರ್ತಕ್ಕಂಥ ಇವಳನ್ನ ಬೆಳೆಸಿದ. ತುಂಬಾ ಚೆನ್ನಾಗಿ ಆ ಅರಣ್ಮನೆಯ ಇರ್ತಕ್ಕಂಥದ್ದು ಇದ್ರು. ಆಗ ಒಂದು ದಿನ ದೂರ್ವಾಸುರರು ಬಂದ್ರು. ಇದು ಒಂದು ಕತೆ ನಿಮಗೆ ಹೇಳ್ತೇನೆ, ತುಂಬಾ ಮುಖ್ಯ. ಎಷ್ಟು ಪ್ರಮೇಯ ಅಂದ್ರೆ, ದೂರ್ವಾಸುರು ಬಂದರು ಅಂತಂದ್ರೆ ಅದು ದೂರ್ವಾಸುರು ಸಾಕ್ಷಾತ್ ರುದ್ರದೇವರು. ದೂರ್ವಾಸುರು ಬಂದರು ಅಂದ್ರೆ ಕೂಡ 3 ಲಕ್ಷ ಜನ ಬರೋರು, ಯತಿಗಳು ಅವರು ಕೂಡ ಋಷಿಗಳು ಬರೋರು, 3 ಲಕ್ಷ ಜನ ಬರೋರು. ಆಗ ಬಂದು ರುದ್ರದೇವರ ಇರ್ತಕ್ಕಂಥವ್ರು, ಅವರು ಕೋಪ ಇರ್ತಕ್ಕಂಥದ್ದು ತುಂಬಾ ತೋರ್ಸ್ತಕ್ಕಂಥವ್ರ ಇರ್ತಕ್ಕಂಥವ್ರು. ಅವರು ಬಂದು ಇಲ್ಲಿ ಚಾತುರ್ಮಾಸ ಕೂತಿರ್ತೇನೆ ಅಂತಂದ್ರು. ಚಾತುರ್ಮಾಸ ಕೂತಿರ್ತೇನೆ ಅಂತ ಹೇಳಿ ಮುಗಿಸಾರು ಅಲ್ಲ. ಅದಕ್ಕೆ ಆಮೇಲೆ ಶ್ಲೋಕ ನೋಡಿರುಂದ್ರೆ 13 ವರ್ಷ ಸೇವೆ ಮಾಡಿದ್ದಾಳೆ ಅಂತ ಬರ್ತೇವೆ. ಅದಕ್ಕೆ ಆಮೇಲೆ ಆಗ ಒಂದು ಹೇಳಿರು, ನೋಡಪ್ಪ ಕುಂತಿ ಭೋಜರಾಜ, ನಿಮ್ಮ ಅರಣ್ಮನೆಯಲ್ಲಿ ನಾ ಇರ್ತೇನೆ, ಆದ್ರೆ ಏನಾರು ನನಗೆ ಸ್ವಲ್ಪ ಅವಮರ್ಯಾದೆ ಆಯ್ತು, ಇಲ್ಲ ಸ್ವಲ್ಪ ಏನಾರು ಬಂದು ತಪ್ಪಾಯ್ತು ಅಂತಂದ್ರೆ ಸೇವೆ ಮಾಡ್ತಕ್ಕಂಥದ್ರಲ್ಲಿ ನಾನು ಶಾಪ ಕೊಟ್ಟು ಹೊಟ್ಟವೆ ಅಂತಂದ್ರು. ಇಲ್ಲ, ನೀವು ಖಂಡಿತ ಇರ್ಬೇಕು ಅಂತ ಕುಂತಿ ಭೋಜರಾಜ ಹೇಳಿದ. ಅದಕ್ಕೆ ಅವ್ರು ಏನ್ ಮಾಡಿರು ಅಂತಂದ್ರೆ, ತಮಾಹರಾಜ ಯದಿ ಕನ್ಯಕಾಯ ಕ್ಷಮಿಸಿಯೇ ಶಕ್ತಿತಃ ಕರ್ಮತ್ರ. ಆಗ ಬಂದು ಈ ಕುಂತಿಯ ಇರ್ತಕ್ಕಂಥವಳು ತುಂಬಾ ಚಿಕ್ಕವಳು. ಆ ಹುಡುಗಿನ ಬಂದು ಕುಂತಿ ಭೋಜ ರಾಜ ಹೇಳ್ದ, ನೀ ಬಂದು ಸೇವಾ ಇರ್ತಕ್ಕಂಥದ್ದು ಇವ್ರಿಗೆ ಮಾಡುಮ್ಮ, ಅವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಮಾಡು, ಅವ್ರಿಗೆ ಏನೇನ್ ಬೇಕೋ ಅಷ್ಟು ಮಾಡು ಎಂಬುದಾಗಿ ಹೇಳಿರು. ಆಗ ಈ ದೂರ್ವಾಸರ ಇರ್ತಕ್ಕಂಥವ್ರು ತುಂಬಾ ಕೋಪಿಷ್ಟ ಇರ್ತಕ್ಕಂಥವ್ರು ಕುಂತಿ ಮಾಡಿರ್ತಕ್ಕಂಥ ಸೇವಾ ಮತ್ತು ಅವಳು ಭಾವನೆ, ಅವಳ ಮಾತು, ಅವಳ ನಡಕ ವಿಧ ಇದನ್ನೆಲ್ಲ ನೋಡಿ ಏನ್ ಮಾಡಿರು ಅಂದ್ರೆ, ಅವರಿಂದ ತಡಿಲಕ್ಕಾಗಲ್ಲ, ಅವಳ ಮೇಲೆ ಇರ್ತಕ್ಕಂಥ ಅವನ ಅನುಗ್ರಹ ಮಾಡ್ಬೇಕು ಅಂತ ಹೇಳಿ ಚಕಾರ ಕರ್ಮಸ ಕೃತ ಮುನೇಹೇ ಸಕೋ ಮನುಷ್ಯಹಿ ಯಥಾ ಶಕ್ತಿ ಅಪರೈಹಿ. ಹಾಗಂದ್ರೆ ಬೇರೆ ಯಾರಿಂದೂ ಈ ಪ್ರಕಾರವಾಗಿ ಮಾಡ್ಲಿಕ್ ಬಿಡಲಾರ್ದು. ಹಾಗಂತ ಹೇಳಿ ಚಾತುರ್ಮಾಸ ಅಂದ್ರೆ 4 ತಿಂಗಳು ಮಾತ್ರ ಅಲ್ಲ. ಅದಕ್ಕೆ ನೆಕ್ಸ್ಟ್ ಶ್ಲೋಕದಲ್ಲಿ ನೋಡ್ರಿ ಅಂದ್ರೆ ಇದೆಲ್ಲ ನಿರ್ಣಯ ನೋಡಿರ್ತಾನೆ ಸಿಕ್ಕಾದು. ಸಹ ಸಂವತ್ಸರ ತ್ರಯೋದಶಂ ತಯ ಸಂವತ್ಸರ ಅಂದ್ರೆ 13 ವರ್ಷ ಕಾಲವಾಗಿರ್ತಕ್ಕಂಥದ್ದು. ಕುಂತಿ ಭೋಜರಾಜನ ಮಗನ ಮಲೆಯಲ್ಲಿ ಬಂದು ದೂರ್ವಾಸರಿದ್ರು. 13 ವರ್ಷವಾಗಿರ್ತಕ್ಕಂಥದ್ದು ಸೇವೆ ಮಾಡಿರು. ಆಗ ಅವಳು ಚಿಕ್ಕವಳಾಗಿರ್ತಕ್ಕಂಥವಳು ದೊಡ್ಡವಳಾಗಿರ್ತಕ್ಕಂಥವ್ರು ಆದ್ರು. ಆಗ ಅವ್ರಿಗೆ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಆಯ್ತು. ಆ ಕುಂತಿ ಆಗಿರ್ತಕ್ಕಂಥವಳಿಗೆ ಅಮ್ಮ ಮಾಡಿರ್ತಕ್ಕಂಥದ್ದಲ್ಲಿ ಆಗ ಏನ್ ಮಾಡಿರು ಅಂದ್ರೆ ಮಂತ್ರೋಪದೇಶವಾಗಿರ್ತಕ್ಕಂಥದ್ದು ಮಾಡಿರು. ಇಲ್ಲಿ ರುದ್ರದೇವರ ಒಂದು ಉತ್ತಮತ್ವವನ್ನು ನೀವು ತಿಳ್ಕೊಬೇಕು. ಇದಕ್ಕೆಂದ್ರೆ ಏನಂದ್ರೆ ಉಪದಿಶೇತೆ ಪರಂ ಮನು ಸಮಸ್ತ ತದೇವ ಅವಶ್ಯಂ ಎಂಬುದಾಗಿ ಆಗ ಬಂದು ಅನೇಕ ಮಂತ್ರಗಳಾಗಿರ್ತಕ್ಕಂಥದ್ದನ್ನ ಉಪದೇಶವಾಗಿರ್ತಕ್ಕಂಥದ್ದು ಮಾಡಿರು. 1 ನಿಮಿಷ ನೀವು ಯೋಚನೆ ಮಾಡಿ ನೋಡ್ಬೇಕು ರುದ್ರದೇವರು ಎಷ್ಟು ದೊಡ್ಡವರು ಅಂತ. ಈ ಹುಡುಗಿಗೆ ನಾಳೆ ಪಾಂಡುರಾಜನ ಮದುವೆ ಆಗ ಹೋಗುತ್ತೆ. ಪಾಂಡುರಾಜನಿಗೂ ಇವಳಿಗೂ ಮಕ್ಕಳಾಗಿರ್ತಕ್ಕಂಥದ್ದು ಹುಟ್ಟೋದಿಲ್ಲ ಅಂತ ಅವ್ರು ತಿಳ್ಕೊಂಡ ಕಾರಣ ಏನ್ ಮಾಡಿರು ಅಂದ್ರೆ, ಮೊದಲು ಸೂರ್ಯ ಮಂತ್ರವಾಗಿರ್ತಕ್ಕಂಥದ್ದು ಹೇಳಿಸಿಕೊಟ್ರು. ಅದಕ್ಕೆ ಆಮೇಲೆ ಬಂದು ಯಮದೇವರ ಮಂತ್ರವಾಗಿರ್ತಕ್ಕಂಥದ್ದು ಹೇಳಿಸಿಕೊಟ್ರು. ಅದಕ್ಕೆ ಆಮೇಲೆ ವಾಯು ಮಂತ್ರವಾಗಿರ್ತಕ್ಕಂಥದ್ದು ಹೇಳಿಸಿಕೊಟ್ರು. ಅದಕ್ಕೆ ಆಮೇಲೆ ಇಂದ್ರ ಮಂತ್ರವಾಗಿರ್ತಕ್ಕಂಥದ್ದು ಹೇಳಿಸಿಕೊಟ್ರು.
ಅದಕ್ಕೆ ಆಮೇಲೆ ಅಶ್ವಿನಿ ದೇವತೆಗಳು ಮಂತ್ರವಾಗಿರ್ತಕ್ಕಂಥದ್ದು ಹೇಳಿಕೊಟ್ರು. ಈ ಮಂತ್ರವಾಗಿರ್ತಕ್ಕಂಥದ್ದು ಈ ಜಪ ಮಾಡಿದಿ ಅಂತಂದ್ರೆ ಆ ದೇವತೆಗಳಾಗಿರ್ತಕ್ಕಂಥವ್ರು ಬಂದು ನಿಂಗೆ ಬಂದು ಉಪಕಾರ ಮಾಡಾರು ಎಂಬುದಾಗಿರ್ತಕ್ಕಂಥದ್ದು ಹೇಳಿ ಇದೇ ಪ್ರಕಾರವಾಗಿ ಹೇಳಿ ಅನುಗ್ರಹ ಮಾಡಿರು. ಇಲ್ಲಿ ಒಂದು ಪ್ರಮೇಯ ವಿಷಯ ಬಗ್ಗೆ ಹೇಳ್ತಾನೆ. ಏಕೆಂದ್ರೆ ಈಗ ಈ ದೂರ್ವಾಸರಾಗಿರ್ತಕ್ಕಂಥ ಅವರೇ ಬಂತಾನ ಅಶ್ವತ್ಥಾಮಾಚಾರ್ಯರಾಯಿದ್ರು. ಇದು ಬಂದು ಪೂರಾ ನಿರ್ಣಯ ಪ್ರಕಾರವಾಗಿ ಓದಿ ಬರ್ತಕ್ಕಂಥ ರಿಸಲ್ಟ್. ಅದ ಕಾರಣ ಈ ಶ್ಲೋಕದಲ್ಲಿ ಬರ್ಲಾರ್ದು ಈಗ ಏನಂದ್ರೆ ಅಶ್ವತ್ಥಾಮಾಚಾರ್ಯರು ನಡೆತಕ್ಕಂಥ ವಿಧವನ್ನ ನೀವು ನೋಡಿರಿ ಅಂದ್ರೆ ಯಾವಾಗ ಅಂತಂದ್ರೆ 10 ದಿನ ಧರ್ಮ ಯುದ್ಧ ನಡೀತಾ ಇತ್ತು ಭಾರತದಲ್ಲಿ. 18 ದಿನದಲ್ಲಿ 11ನೇ ದಿನವಾಗಿರ್ತಕ್ಕಂಥ ದುರ್ಯೋಧನನ ತಂಗಿ ಗಟ್ಟನ ಇರ್ತಕ್ಕಂಥ ಅವ ಸಾಯೋನೆ ಏನಾಯ್ತು ಅಂತಂದ್ರೆ ದುರ್ಯೋಧನ ಬಂದು ತುಂಬಾ ಬೈತಾನ ದ್ರೋಣಾಚಾರ್ಯರನ್ನ. ಆಗ ಹೇಳ್ತಾರೆ, ಇನ್ಮೇಲೆ ನೋಡಪ್ಪ ಇದನ್ನ ಕವಚನ ನಾ ಬಿಚ್ಚಾದಿಲ್ಲ, ಇನ್ಮೇಲೆ 24 ಗಂಟೆ ಆಗುತ್ತೆ, ಅದಕ್ಕೆ ಮುಂಚೆ ಸೂರ್ಯೋದಯ ಸೂರ್ಯಾಸ್ತಮನ ಅದುವರೆ ಇರ್ತಾನೆ ಯುದ್ಧ, ಇನ್ಮೇಲೆ 24 ದಿನ ಯುದ್ಧ ಆಗುತ್ತೆ ಅಂತ ಹೇಳಿ ತುಂಬಾ ಘೋರವಾಗಿರ್ತಕ್ಕಂಥ ಯುದ್ಧ ಮಾಡಿರುವಂತ ನೀವಲ್ಲಿ ನೋಡ್ಬೋದು. 11, 12, 2 ದಿನ ದ್ರೋಣಾಚಾರ್ಯರು. ಅದಕ್ಕಾಮೇಲೆ ಅಶ್ವತ್ಥಾಮಾಚಾರ್ಯರು ಏನಂದ್ರೆ ಒಂದಿನ ರಾತ್ರಿ ಈ ಉಪಪಾಂಡವರ ಇರ್ತಕ್ಕಂಥ ಅವ್ರ ಮಲಿಕಟ್ಟರ ವೇಳೆ ಅವರು ಹೋಗಿ ಸಂಹಾರವಾಗಿರ್ತಕ್ಕಂಥ ಮಾಡಿರು ಹಂಗಂತ. ಇದನ್ನ ನಾ ಯಾಕೆ ನಿಮಗೆ ಹೇಳ್ತೇನೆ ಅಂತಂದ್ರೆ ಇದೇ ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥ ಅವರೇ ತಾನೆ ದೂರ್ವಾಸರು. ಆ ದೂರ್ವಾಸರು ಮಾಡಿ 1 ನಿಮಿಷ ಇದು ಒಂದು ಸರಿಯಾದ ಕಾರ್ಯ ಅಲ್ಲ. ರಾತ್ರಿ ಮಲಿಕಂಡಿರ್ತಕ್ಕಂಥ ಅವಳೆ ಅವ್ರನ್ನ ಕಡದರು ಎಂಬುದಾಗಿರ್ತಕ್ಕಂಥದ್ದು ಇದು ಹೇಳ ಕೂಡ ಅಂಜಿಕೆಂಬಾರು ಈ ಪ್ರಕಾರವಾಗಿರ್ತಕ್ಕಂಥದ್ದು. ಆಮೇಲೆ ಅರ್ಜುನ ಹೋದ ಆ ತಲೆಯಲ್ಲಿ ಇರ್ತಕ್ಕಂಥ ಶಿರೋರತ್ನ ಕಿತ್ತಿ ಕೊಟ್ಟ ಅಂತ ಬದಲು ಮುಂದೆ ನಿಮಗೆ ಭಾಗವತದಲ್ಲಿ ಭಾರತದಲ್ಲಿ ನಿಮಗೆ ಬರಲು. ಆದ್ರೆ ನಾವಿಲ್ಲಿ ತಿಳ್ಕೊಬೇಕಾದ ಏನಂತಂದ್ರೆ ಇಲ್ಲಿ 1 ನಿಮಿಷ ನೀವು ಯೋಚನೆ ಮಾಡಿ ನೋಡ್ರಿ. ಈಗ ಕುಂತಿ ಮದುವೆ ಮುಂಚೆ ಇದೆಲ್ಲ ಹೇಳಿ ಕೊಟ್ಟ ಕಾರಣ ಅವ್ರು ಬಂದು ಈಗ ವಾಯುದೇವರಾಗಿರ್ತಕ್ಕಂಥ ಅವ್ರು ಭೀಮಸೇನ ದೇವರಾಗೆ ಅವತಾರ ಮಾಡ್ಲಿಕ್ಕೆ ಯಾರು ಕಾರಣ? ದೂರ್ವಾಸರು ಮಾಡಿಕೊಟ್ಟ ಮಂತ್ರದಂತ ತಾನೇ ಆಯ್ತು. ಆಗ 1 ದಿನ ಭೀಮಸೇನ ದೇವರು ಮಾಡ್ತಕ್ಕಂಥ ಒಂದು ಸೇವೆಯಾಗಿರ್ತಕ್ಕಂಥದ್ದು ಪುಣ್ಯವಾಗಿರ್ತಕ್ಕಂಥದ್ದು ಎಷ್ಟು ಬರೋದು. ಆದ ಕಾರಣ ಅಲ್ಲಿ ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಪಾಪವೆಲ್ಲ ಹಾರಿ ಹೊಟ್ಟಾಗದು. ಆದ ಕಾರಣ ಇದು ಒಂದು ಒಳಗೆ ಇರ್ತಕ್ಕಂಥ ಪ್ರಮೇಯ. ಆದ ಕಾರಣ ನೋಡಿ ಕುಂತಿಯ ಇರ್ತಕ್ಕಂಥ ಅವಳು ಸರಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಮುಗೀತು. ಆಗ ಕುಂತಿಯ ಇರ್ತಕ್ಕಂಥ ಅವಳು ಏನ್ ಮಾಡಿದ್ರು ನಾ ಕರ್ಣನೀಯವರೆಗೂ ಭವನಕ್ಕೆ ಮುಂಚೆ ಒಂದು ಹೇಳ್ತಾನೆ. ಈ ಕುಂತಿನ ಗುರ್ತ ಹೇಳ ವೇಳೆ ಒಂದು ಚಂದ ತಿಳ್ಕೊಬೇಕು. ಮಧು ಭಾಗವತವಾಗಿರ್ತಕ್ಕಂಥದ್ದು 18,000 ಶ್ಲೋಕ. ಅದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು 14,646 ಶ್ಲೋಕ, 14,646. ಅದಕ್ಕೆ ನಾವೊಂದು ಪುಸ್ತಕ ಬರೆದಿದ್ದಾನೆ, ನೀವು ನೋಡುವಂತ. ಅದರಲ್ಲಿ ಒಂದು 20 ಪಕ್ಕ ಇಂಡೆಕ್ಸ್ ಹಾಕಿ ಆ 14,646 ಇಲ್ಲಿ ಏನ್ ಕಂಟೆಂಟ್ಸ್ ಇದೆ ಅಂತ ಹೇಳಿ ಸಬ್ಜೆಕ್ಟ್ ಇಂಡೆಕ್ಸ್ ಹಾಕಿ ಅದನ್ನು ಬರೆದು ಒಂದು ವೆಂಕಟೇಶ ಮಹಾತ್ಮ ಪುಸ್ತಕ ಯಾವ್ದೆಲ್ಲೋ ಪಬ್ಲಿಷ್ ಮಾಡಿದ್ದಾನೆ. ಅದನ್ನ ನೀವು ನೋಡ್ಬೋದು. ಈಗ ಕುಂತಿಯ ಇರ್ತಕ್ಕಂಥ ಅವಳು ಯಾವಾಗ ಅಂತಂದ್ರೆ ಎಲ್ಲಿ ಈ ಭಾರತವಾಗಿರ್ತಕ್ಕಂಥದ್ದು ಮುಗಿತ್ಯೋ ಇದನ್ನ ನಾನು ಎಷ್ಟು ಸಾರಿ ಹೇಳಿದ್ರು ನನ್ನ ಮನಸ್ಸಿಗೆ ತೃಪ್ತಿ ಆಗಿರ್ತಕ್ಕಂಥದ್ದು ಬರೋದಿಲ್ಲ. ಭಾಗವತವಾಗಿರ್ತಕ್ಕಂಥದ್ದಕ್ಕೆ 3 ಶ್ಲೋಕ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಭಾಗವತ ಪೂರ ಅರ್ಥ ಆಗ್ಬಿಡೋದು. 1 ಶ್ಲೋಕ ಮಾತ್ರ ನಮ್ಗೆ ಹೇಳ್ತಾರೆ ಏನಂತಂದ್ರೆ ಆಗ ಬಂದು ಎಲ್ಲಿ ಭಾರತ ಮುಗಿತ್ಯೋ ಅಲ್ಲಿ ಭಾಗವತ ಹುಟ್ಟತ್ತೆ. ಇದಕ್ಕೆಂದ್ರೆ ಧರ್ಮರಾಜನ ಇರ್ತಕ್ಕಂಥವನ್ನ 18 ದಿನ ಯುದ್ಧ ಮಾಡಿ ಎಲ್ಲ ಆಗಿ ಅವರೆಲ್ಲ ಬಂದು ಧೃತರಾಷ್ಟ್ರ ಇತ್ಯಾದಿಗಳೆಲ್ಲ ಅವರೆಲ್ಲ ಪ್ರವೇಶವಾಗಿರ್ತಕ್ಕಂಥ ದೈಮವತ್ ಪರ್ವತಕ್ಕೆ ಹೋಗಿ ಎಲ್ಲ ಹೋದ್ಮೇಲೆ ಧರ್ಮರಾಜನ ಚಕ್ರವರ್ತಿಯಾಗಿ ಮಾಡ್ಬಿಟ್ಟು ಕೃಷ್ಣ ಪರಮಾತ್ಮ ತಾನು ಬಂದಿರ್ತಕ್ಕಂಥ ಕೆಲಸ ಮುಗೀತು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತ ಹೇಳಿ ಹೊರಡಬೇಕು ಅಂತ ಹೇಳಿ ರಥದಲ್ಲಿ ಹತ್ತಬೇಕು ಅಂತ ಹೇಳಿ ಮಧು ಒಂದು ಕೈನ ಆ ರಥದ ಭಾಗಲ್ಲೂ ಒಂದು ಕಾಲಿನ ಆ ರಥದಲ್ಲಿ ಇರ್ತಕ್ಕಂಥ ಫುಟ್ ಸ್ಟೆಪ್ಸ್ ಇಟ್ಟರೆ ವೇಳೆ ಹಿಂದೆ ಇಬ್ಬರು ಓಡಿ ಬರ್ತಾರೆ. ಓಡಿ ಬರೋವರು ತುಂಬಾ ಒಬ್ಬರು ವಯಸ್ಸಾದವರು, ಇನ್ನೊಂದು ಗರ್ಭಿಣಿಯ ಇರ್ತಕ್ಕಂಥವಳು ವಿಧವೆ ಓಡಿ ಬರ್ತಾಳೆ. ಯಾರಂತಂದ್ರೆ ಈ ಕುಂತಿಯ ಇರ್ತಕ್ಕಂಥವ್ರು. ಹಾಗಂದ್ರೆ ತನಗೆ ಅಪ್ಪನ ಇರ್ತಕ್ಕಂಥವ್ರ ಅಕ್ಕ, ವಸುದೇವನ ಅಕ್ಕನ ಇರ್ತಕ್ಕಂಥವ್ರು ಓಡಿ ಬರ್ತಾರೆ. ಇನ್ನೊಂದು ಉತ್ತರಾದೇವಿ ಅಭಿಮನ್ಯು ಹೆಂಡತಿ ಆಗಿರ್ತಕ್ಕಂಥವ್ರು. ಆಗ ಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೊಂತಾರೆ. ಪಾಂಡವರು ವಂಶವಾಗಿರ್ತಕ್ಕಂಥದ್ದು
ನಿರ್ಮೂಲವಾಗ ಆಗತ್ತೆ. ಇದರ ಮೇಲೆ ಬಂದು ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವ್ರು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. ಅವತಾನು ಒಳಗೆ ಪರೀಕ್ಷಿತ್ ಮಹಾರಾಜ ಇದ್ದಾನ. ಅದ ಕಾರಣ ಗರ್ಭದಲ್ಲಿ ನೀ ಅದರ ಕಾಪಾಡಬೇಕು ಅಂತ ಹೇಳೋ ವೇಳೆ ಅದಕ್ಕೆ ಮುಂಚೆ ಕೃಷ್ಣ ಒಂದು ಪಾಯಿಂಟ್ ಹೇಳ್ತಾನೆ. ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ ಇದನ್ನ ಸತ್ಯವಾಗಿ ಹೇಳ್ಬೇಕು, ಅರ್ಥ ಆಯ್ತಲ್ಲ. ಆಗ ಒಂದು ಹೇಳ್ತಾರೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಂಥ ಮಾರಿ ಓಡಿ ಬರ್ತಾ ಇದ್ದೀರಲ್ಲ ವಯಸ್ಸಾದವರು, ನಿಮ್ ಮಕ್ಕಳಿಗೆಲ್ಲ ರಾಜ್ಯವಾಗಿರ್ತಕ್ಕಂಥದ್ದು ಬಂದು ಎಲ್ಲ ಆಯ್ತು, ನಿಮ್ ಪರ್ಪಸ್ ಆಫ್ ಯುವರ್ ಲೈಫ್ ಓವರ್ ಹಾಗೆ ಅಂತ ಹೇಳ್ಬಿಟ್ಟು ನೀವ್ ಎಷ್ಟು ಕಷ್ಟಪಟ್ರಿ ಅಂತ ಹೇಳಿ ಒಂದು 10 ಶ್ಲೋಕ ಬರೋದು. ಅದೇ ನೀವು ನೋಡಿರಿ ಅಂತಂದ್ರೆ, ಮೊದಲು ನಿಮಗೆ ಬಂದು ಮದುವೆ ಆಗದಕ್ಕೆ ಮುಂಚೆ ಈ ಕರ್ಣ ಹುಟ್ಟಿದ. ಮದುವೆ ಆಗದಕ್ಕೆ ಮುಂಚೆ ಒಂದು ಹೆಣ್ಣಿನ ಕೈಲಿ ಒಂದು ಕೂಸಿತ್ತು ಅಂದ್ರೆ ಅದಕ್ ಮೇಲೆ ಅವಮಾನವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಅದಕ್ಕೋಸ್ಕರ ಅವನ್ನ ಯಮನಲ್ಲಿ ಬಿಟ್ಟುಬಿಟ್ರಿ, ಆ ಕರ್ಣನ ಇರ್ತಕ್ಕಂಥವನ್ನ. ಅದರಿಂದ ವಿಯೋಗವಾಗಿರ್ತಕ್ಕಂಥದ್ದಾಯ್ತು. ಆಮೇಲೆ ಪಾಂಡುರಾಜನ ಮದುವೆ ಮಾಡಿಬಿಟ್ರಿ. ಪಾಂಡುರಾಜನಿಗೂ ನಿಮಗೂ ಮಕ್ಕಳಾಗಲ್ಲ. ಆಮೇಲೆ ಮಗು ಭಾಗವತದಲ್ಲಿ ನೋಡಿದ್ರೆ ಅದಕ್ಕೆ ಆಮೇಲೆ ಬಾನಪ್ರಸ್ಥಾಶ್ರಮದಲ್ಲಿ ಹೋಗೋ ವೇಳೆ ಈ ಭೀಮಸೇನ ದೇವರು ಇತ್ಯಾದಿಗಳ ಅವತಾರವನ್ನ ಆಯ್ತು. ಆಗ ನೀವು ಮಾಡಿದ ತಪ್ಪು, ಮಾದ್ರಿ ಮಾಡಿದ ತಪ್ಪಿಂದ ಬಂದು ಪಾಂಡುರಾಜನ ಇರ್ತಕ್ಕಂಥ ಊಟ. ಆಗ ನೀವೇನ್ ಮಾಡಿರಿ, ನಿಮಗ್ ಹುಟ್ಟಿರ್ತಕ್ಕಂಥ 3 ಮಕ್ಕಳು, ತಂಗಿಗೆ ಹುಟ್ಟಿರ್ತಕ್ಕಂಥ 2 ಮಕ್ಕಳು, ಆಗ ಮೊತ್ತ 5 ಮಕ್ಕಳನ್ನು ತಕೊಂಡು ನೀವು ಬಂದು ಏನ್ ಮಾಡೋದು ಅಂತ ತಿಳಿಯಲ್ಲ ಇದ್ದ ವೇಳೆ ವೇದವ್ಯಾಸ ದೇವರು ಬಂದು ಬನ್ರಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಹಸ್ತಿನಾಪುರನ ಅರಣ್ಮನೆಗೆ ಬರೋ ವೇಳೆ ದುರ್ಯೋಧನ ಅಲ್ಲಿ ಕಾದಿದ್ದ. ಕುಂತಿ ಒಳಗೆ ನುಗ್ಗಬೇಡ, ಈ ಮಕ್ಕಳೆಲ್ಲ ನಿಂಗೆ ಹುಟ್ಟಿದ್ದಲ್ಲ ಅಂತ ಹೇಳಿದ. ವೇದವ್ಯಾಸ ದೇವರು ನೇರ ಕರ್ಕೊಂಡು ಒಳಗೆ ಹೋಗಿ ಅಲ್ಲಿ ಪಾಂಡುರಾಜ ಇಲ್ಲಿದ್ದ ಇರಾ ಸ್ಥಳದಲ್ಲಿ ತೊಂಡೆಯವರನ್ನು ಕೂಡ್ಸಿರು. ಆದ್ರಿಂದ ಮಧು ಭಾರತದಲ್ಲಿ ಒಂದೇಡ್ ಏನು ಅಂದ್ರೆ, ಏನೇನು ವಿಧವಾಗಿರ್ತಕ್ಕಂಥ ಕಷ್ಟವಾಗಿರ್ತಕ್ಕಂಥದ್ದು ಅರಗುಮನೆಯಲ್ಲಿಟ್ಟವ್ರನ್ನ ಕುಸಿಗ್ಬೇಕು ಅಂತ ನೋಡಿರು ಇತ್ಯಾದಿಗಳು. ಆಮೇಲೆ ಭೀಮಸೇನ ದೇವರ ಮೇಲೆ ಹಾಮ ಹಾಕಿರು, ಮಡಿವಿಲ್ಲ ಹಾಕಿರು ಇತ್ಯಾದಿಗಳ ಇರ್ತಕ್ಕಂಥದ್ದು ಬಂತು ಅಂದ್ರೆ ಚಾಪ್ಟರ್ಲಿ ಇರ್ತಕ್ಕಂಥದ್ದು ಪೂರ ಮಕ್ಕಳನ್ನ ಕೊಲ್ಬೇಕು, ಕುಂತಿನೂ ಕೊಲ್ಬೇಕು ಅಂತ ಹೇಳಿ ಏನೇನೋ ಮಾಡಿರು. ಇಷ್ಟು ಕಷ್ಟವಾಗಿರ್ತಕ್ಕಂಥದ್ದು ಎಲ್ಲ ಪಟ್ರು. ಎಲ್ಲ ಪಟ್ಟಾದ ಮೇಲೆ ಇಷ್ಟಿನ್ನೂ ನೇರೇಟ್ ಮಾಡ್ತಾನೆ ಕೃಷ್ಣ. ಈಗ ಯಾವಾಗ ಹೊರಡ್ಬೇಕು, ಮಧುರಾಗ ಹೊರಡ್ಬೇಕು, ಕೆಲಸ ಮುಗೀತು ಅಂತ ಬೇಳೆ, ಇಷ್ಟು ಕಷ್ಟಪಟ್ಟು ನಿಮಗೆ ಮಾಡಿ ಆದ್ಮೇಲೆ ಧರ್ಮರಾಜನು ಈಗ ಕೂಡ್ಸಿ ಆದ್ಮೇಲೆ ಯಾಕಿಂತ ಮಾರಿ ಓಡಿ ಬರ್ತೀರಿ ಏನು ಅಂತ ಕೇಳ ಹೇಳ್ತಾನೆ. ಇದು ಹೇಳ್ತಾರೆ. ಆಗ ಒಂದು ಶ್ಲೋಕ ಹೇಳ್ತಾರೆ, ಕುಂತಿ ಹೇಳ ಶ್ಲೋಕ, ಅರ್ಥ ಆಯ್ತಲ್ಲ. ವಿಪದಃ ಶಂತುನಃ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಎಂತ ಶ್ಲೋಕ ತಿಳಿಯದ. ಈ ನನಗೆ ಬಂದ ವಿಪತ್ತೆಲ್ಲ ಹೇಳಿದೆ, ಆದ್ರೆ ನೀ ಎಷ್ಟು ದುಡ್ಡು ತಿಳಿಯದ. ಹೌ ಜನರಸ್ ಯು ಆರ್. ಆದ್ರೆ ಒಂದೊಂದು ವೇಳೆಯೂ ನೀ ಬಂದು ಇದ್ದು ನನ್ನ ಕಾಪಾಡಿದಿ ಅಂತ ಅದನ್ನ ಹೇಳಲ್ಲ ನೋಡು. ಅದು ತಾನು ನಿನ್ನಲ್ಲಿ ಇರ್ತಕ್ಕಂಥ ದುಡ್ಡಿಸ್ತಾನ. ಆದ ಕಾರಣ ಒಂದು ವೇಳೆ ತಿರುಗು ಅಂತ ಮಾರಿ ವಿಪತ್ತು ಬಂದು ನೀ ಬಂದು ಕಾಪಾಡ್ತಾನೆ ಅಂತ ಹೇಳಿದ್ರೆ ಭವತೋ ದರ್ಶನ್ ಯತ್ಸ್ಯಾತ್. ಹಾಗಿದ್ರೆ ಏನರ್ಥ ಅಂದ್ರೆ, ನಿನ್ನ ದರ್ಶನವಾಗಿರ್ತಕ್ಕಂಥದ್ದು ತಿರುಗು ಆಗಾದು ಅದು ಒಂದು ಶೂರಿಟಿ ನಂಗೆ ಕೊಟ್ಟಿದ್ರೆ ತಿರುಗು ಆ ಪ್ರಕಾರವಾಗಿರ್ತಕ್ಕಂಥ ಅಗನೀಸ ಇರ್ತಕ್ಕಂಥದ್ದು ದುಃಖ ಇರ್ತಕ್ಕಂಥದ್ದು ಪೂರ ನಾ ಪಳ್ಳಕ್ಕೆ ತಯಾರು ಅಂತ ಹೇಳ್ತಕ್ಕಂಥದ್ದು ಕುಂತಿ ಸ್ತುತಿಯಲ್ಲಿ, ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ ಕುಂತಿ ಸ್ತುತಿ, ಭೀಷ್ಮ ಸ್ತುತಿ ಇದೆರಡು ತುಂಬಾ ಮುಖ್ಯ. ಅದಿಲ್ಲ ಕುಂತಿ ಸ್ತುತಿಯಲ್ಲಿ ನಂಬರ್ 1 ಶ್ಲೋಕ ಇದು. ವಿಪದಃ ಶಂತುನಃ ಶಶ್ವತೆ. ಎಷ್ಟು ವಿಪತ್ತಿನ ಗುರ್ತಿನಿ ಹೇಳಿದೆ, ಆದ್ರೆ ಒಂದು ಮಾತು ಹೇಳಲ್ವಲ್ಲ. ಆ ವಿಪತ್ತಿ ಪೂರ ನೀ ಮುಂದೆ ನಿಂತು ನನ್ನ ಕಾಪಾಡಿದೆ ಅಂತ ಹೇಳ ನೋಡು. ಅದು ತಾನು ನಿನ್ನ ದೊಡ್ಡಿಸ್ತಾನ, ಅದು ತಾನು ನಿನ್ನ ಜನರಾಸಿಟಿ, ಅದು ತಾನು ನಿನ್ನ ಕರುಣೆ ಎಂಬುದಾಗಿ ಕುಂತಿಯ ಇರ್ತಕ್ಕಂಥ ಅವಳು ಹೇಳಿ ಹೇಳ್ತಾಳೆ. ಆದ ಕಾರಣ ಅವಳು ತಡ್ಕಂಡೆ ಅದಕ್ಕೆ ಕೊಂಚ ನಿಂಚ ಅಲ್ಲ. ಇದಕ್ಕೆಂದ್ರೆ ಕುಂತಿ ಪತ್ರ ಕಷ್ಟವಾಗಿರ್ತಕ್ಕಂಥದ್ದು ಕೊಂಚ ನಿಂಚವಾಗಿರ್ತಕ್ಕಂಥದ್ದೆಲ್ಲ ಕಾಪಾಡಿದ ಅಂತ ಹೇಳಿ ಇದು ಮುಖ್ಯವಾಗಿರ್ತಕ್ಕಂಥದ್ದು ಕುಂತಿನ ಕುರಿತು ನಾವು ಹೇಳ್ತಕ್ಕಂಥದ್ದು. ಆದ ಕಾರಣ ನಮಗೆ ಒಳ್ಳೆ ಟಾಲರೆನ್ಸ್ ಬರ್ಬೇಕು, ನಮ್ಮ ಕಷ್ಟಗಳನ್ನ ಸಹಿಸಿಕೊಂಡು ಇರ್ಬೇಕು ಅಂತಂದ್ರೆ ಕುಂತಿಗೆ ಬಂದು ಮಾನಸಿಕವಾಗಿ ನಮಸ್ಕಾರ ಮಾಡ್ಬೇಕು ಅಂತಂಬದು ನನ್ನ ಅಭಿಪ್ರಾಯ. ಆ ಕುಂತಿಯ ಇರ್ತಕ್ಕಂಥವಳು ತುಂಬಾ ದೊಡ್ಡ ಗುಣ ಇರ್ತಕ್ಕಂಥವಳು. ಅವಳು ಬಂದು ಸಾಕ್ಷಾತ್ ನಿಮಗೆ ನೋಡಿ ನಿಂತಿರಂದ್ರೆ ಸಿದ್ಧಿ ಎಂಬುದಾಗಿರ್ತಕ್ಕಂಥ ಪ್ರವಾಹ ಮನುಟು ಎಂಬುದಾಗಿರ್ತಕ್ಕಂಥ ಅವರು ಮರುತ್ತಾ ಇರ್ತಕ್ಕಂಥ ಅವರು ಹೆಂಡತಿ ಆಗಿರ್ತಕ್ಕಂಥ ಅವರು ಸ್ವರೂಪದಲ್ಲಿ ಆ ಪ್ರವಾಹ ಮನುಜ ಇರ್ತಕ್ಕಂಥ ಪಾಂಡುರಾಜನಾಗಿ ಬಂದಿದ್ದಾನ. ಈ ಪ್ರಮೇಯವೆಲ್ಲ ಜ್ಞಾಪಕ ಇಟ್ಟಿಲ್ರಿ. ಈಗ ಕುಂತಿಯ ಇರ್ತಕ್ಕಂಥ ಅವಳು ದೊಡ್ಡವರಾಗಿದ್ದಾಳೆ. ಅವ್ರು ಬಂದು 13 ವರ್ಷ ಆಯ್ತು. ಅವ್ರು ಹೊರಟರು, ದೂರ್ವಾಸರು ಹೊರಟರು. ಹೊರಟ ಮೇಲೆ ಅವಳಿ ಒಂದು ಸಂದೇಹ, ಇಷ್ಟು ಮಂತ್ರಲ್ಲೇ ಹೇಳಿಕೊಟ್ರಲ್ಲ, ಅದ್ರ ಪ್ರಕಾರ
ಹೇಳಿರ ಹಾಗಾದ ಅಂತ. ಯಾವಾಗ್ಲೂ ನೋಡ್ರಿ, ಒಂದು ಪೆಟ್ಟಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅದನ್ನ ತೆಗೆದ್ರಿ ಅಂತಂದ್ರೆ ಹತ್ತಲಿ ರಾಮ ಏನು ಅಂತ ನೋಡುವ ಒಳಗೆ ಏನಿದೆ ಅಂದ್ಬಿಟ್ಟು ನಿಮಗೆ ಮುಂಚೆ ಅವನು ನೋಡುವ. ಅದೇ ಪ್ರಕಾರವಾಗಿ ಇದು ಹೇಳಿರ್ಲ ಇದ್ರ ಪ್ರಕಾರವಾಗಿ ನಡಿಯಾದ ಎಂಬುದಾಗಿ ನೋಡ ವೇಳೆ ಆಗೇನಾಯ್ತು, ಋತೌತು ಸಹ ಸಮಾಪ್ಲುತ ಪರೀಕ್ಷಣಾಯೇ ತನ್ಮನೋಹು ಸಮಾಹ್ವಯತ್ ದಿವಾಕರ. ಮೊದಲು ಸೂರ್ಯ, ದಿವಾಕರ ಅಂದ್ರೆ ಸೂರ್ಯ ಅಂತ ಅರ್ಥ. ಸೂರ್ಯನ ಇರ್ತಕ್ಕಂಥ ಮಂತ್ರವಾಗಿರ್ತಕ್ಕಂಥದ್ದು ಹೇಳೋಣ ಅಂತಂದ್ರೆ ಹೇಳಿರು. ಆಗ ಕುಂತಿಯಾಗಿರ್ತಕ್ಕಂಥ ಅವಳಿಗೆ ತುಂಬಾ ತಥೋ ಸಾ ವಿಸರ್ಜಿಸಿತು ಶಶಾಕ ತಂಪಿನ ಪ್ರತಿ ಆಗಿರ್ತದೆ. ಆಗ ವಿಚಿತ್ರ ಪ್ರಕಾಶದಿಂದ ಸಾಕ್ಷಾತ್ ಸೂರ್ಯನ ಇರ್ತಕ್ಕಂಥ ಎಳೆದು ಬಂದು ಅನುಗ್ರಹ ಇರ್ತಕ್ಕಂಥ ಮಾಡಿ ಇನ್ನೊಂದು ರೂಪದಲ್ಲಿ ಕೂಸಾಗಿ, ಒಂದು ರೂಪದಲ್ಲಿ ಹುಟ್ಟಿದ ಆ ಸೂರ್ಯನ ಇರ್ತಕ್ಕಂಥವನೇ ಇನ್ನೊಂದು ರೂಪವಾಗಿ ಕೂಸಾಗಿ ಹುಟ್ಟಿದ. ಅವನೇ ತಾನು ಕರ್ಣ. ಕರ್ಣ ಎಂಬುದು ಬೇರೆ ಯಾರು ಇಲ್ಲ, ಅವನೇ ತಾನು ಸೂರ್ಯ. ಆದ ಕಾರಣ ಕರ್ಣನ ಇದರಲ್ಲಿ ಒಂದು ಪ್ರಮೇಯ ಮಾತ್ರ ನಮಗೆ ಹೇಳಿರ್ತಾರೆ. ಇದಕ್ಕೆಂದ್ರೆ ಈ ಕರ್ಣನ ಇರ್ತಕ್ಕಂಥ ನೀವು ಯೋಚನೆ ಮಾಡಿ ನೋಡ್ರಿ, ಕರ್ಣನ ಇರ್ತಕ್ಕಂಥ ಸೂರ್ಯ ತತ್ವಾಭಿಮಾನಿ ದೇವತೆ. ಪುರುಷ ಸೂಕ್ತದಲ್ಲಿ ನೋಡಿರಿ ಅಂದ್ರೆ ಪರಮಾತ್ಮನ ಇರ್ತಕ್ಕಂಥ ಕಣ್ಣಿಲು ಹೋಗಿ ಅವ ಬಂದು ಸಾಯುಜ್ಯ ಪದವಿ ಅಂತಾನ. ಒಂದು ಕಣ್ಣು ಚಂದ್ರ, ಒಂದು ಕಣ್ಣು ಸೂರ್ಯ ಅಂತ ಹೇಳಿ ಅಷ್ಟು ದೊಡ್ಡವನ ಇರ್ತಕ್ಕಂಥ ಮಹಾಭಾರತದಲ್ಲಿ ಈ ಪ್ರಕಾರವಾಗಿ ದುರ್ಯೋಧನನ ಕೂಡ ಸೇರಿ ಮಾಡ್ಕಿದ್ದ ಅಂತಂದ್ರೆ ಈ ಶ್ಲೋಕವನ್ನ 156ನೇ ಶ್ಲೋಕನ್ನ ಮಾರ್ಕ್ ಮಾಡಿ ಇಟ್ಟಿರ್ರಿ ಮಹಾಭಾರತ ಅಲ್ಪನಿಗೆ. ಪುರಾ ವಾಲಿ ಮಾರಣ ಪ್ರಭೂತ ದೋಷ ಕಾರಣಾತ್. ಹಾಗಂತಾರೆ ಪುರಾ ಅಂದ್ರೆ ಇದು ಈಗ ಇದು ದ್ವಾಪರ ಯುಗದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಪುರಾ ಅಂತಂದ್ರೆ ತ್ರೇತಾಯುಗದಲ್ಲಿ, ಮುಂದಿನ ಯುಗದಲ್ಲಿ ಬಾಲಿ ಮರಣಕ್ಕೆ ಈ ಸುಗ್ರೀವ ಕಾರಣ ಇದ್ದ. ಬಾಲಿನ ರಾಮದೇವರು ಕೊಲ್ಲಲ್ಲ, ಬಟ್ ಕೊನೆಯಲ್ಲಿ ಅವ ಸತ್ತೋಟ. ಸತ್ತೋಗೋದಕ್ಕೆ ಕಾರಣ ಮೊದಲಿಡೋದು ಎದಕ್ಕೆಂದ್ರೆ ಅವನ್ನ ಕೊಂದು ಇವ ರಾಜ್ಯದಲ್ಲಿ ಕೂತಬೇಕು ಅಂತ ಹೇಳಿದೆ. ಆ ಕಾರಣ ದೋಷದಿಂದ ಏನಾಯ್ತು ಅಂತಂದ್ರೆ ಸಹಸ್ರವರ್ಮ ನಾಮಿನ ಅಸುರೇಣ ಗರಿಷ್ಠದು ಅಜನಿ. ಹಾಗೆಂತಪ್ಪ ಅದು ಕರ್ಣ ಇರ್ತಕ್ಕಂಥ ಹುಟ್ಟ ಒಳಗ ಸಹಸ್ರವರ್ಮ ಎಂಬುದಾಗಿರ್ತಕ್ಕಂಥ ಒಂದು ಅಸುರನ ಇದ್ದ. ಆ ಅಸುರನ ಇರ್ತಕ್ಕಂಥ ಅವನ ಒಂದು ಇದರಿಂದ ಕರ್ಣನ ಇರ್ತಕ್ಕಂಥವ ತಪ್ಪಾಗಿ ನಡ್ಕಂಡ. ಈ ಜೀವದ್ವಯ ಆವೇಶ ಎಂಬುದು ಕೊಂಚ ಮುಖ್ಯವಾದ್ದು. ಒಂದು ಚಿಕ್ಕಲು ಒಂದು ಉದಾಹರಣೆ ನಿಮಗೆ ಹೇಳ್ತಾನೆ. ಈ ಜೀವದ್ವಯ ಆವೇಶವನ್ನು ಕುರಿತು ನಾನು ಎಲ್ಲೋ ಭಾಗವತ ಹೇಳಿದ್ರೆ ಭಾಗವತದಲ್ಲಿ ಎಲ್ಲೂ ನಮಗೆ ಜೀವದ್ವಯ ಆವೇಶ ಎಂಬುದೇ ಇರ್ಲಾರ್ದು. ಭಾಗವತ ತಾತ್ಪರ್ಯ ನೋಡಿರ್ತಾನೆ ಅರ್ಥ ಆಗೋದು, ಮಹಾಭಾರತ ತಾತ್ಪರ್ಯ ನೋಡಿರ್ತಾನೆ ಅರ್ಥ ಆಗೋದು. ಅದು ಓದಲಂಗೆ ನೀವು ಭಾರತವೂ ಓದಿದ್ರೆ ನಮಗೆ ಸರಿಯಾಗಿ ಅರ್ಥ ಆಗ್ಲಾರ್ದು, ಪ್ರಮೇಯ ಬರ್ಲಾರ್ದು, ಪಾಪ ಬಂದರೂ ಬರೋದು. ಆದ ಕಾರಣ ಇಲ್ಲಿ ಏನು ಅಂತಂದ್ರೆ ಸಹಸ್ರವರ್ಮ ಎಂಬ ಅಸುರನ ಇರ್ತಕ್ಕಂಥವ ಇದ್ದ. ಇದೆ ಜೀವದ್ವಯ ಆವೇಶಕ್ಕೆ ಒಂದು ಚಿಕ್ಕ ಉದಾಹರಣವಾಗಿರ್ತಕ್ಕಂಥದ್ದು ಏನಂದ್ರೆ, ಈಗ ನೋಡ್ರಿ ಒಂದು ಮನೆ, ಆ ಮನೆಯ ಇರ್ತಕ್ಕಂಥದ್ದು ತುಂಬಾ ಒಳ್ಳೆಯವರ ಇರ್ತಕ್ಕಂಥವ್ರ ಆ ಮನೆಗೆ ಯಜಮಾನರ ಇರ್ತಕ್ಕಂಥವ್ರು. ಅದ್ರಲ್ಲಿ ಬಂದು ಒಂದು ಅಯೋಗ್ಯನು ಕೂತ್ಕೊಂಡಿರ್ತಾನ ಆ ಮನೆಯಲ್ಲಿ. ಒಂದು ಮನೆಯಲ್ಲಿ ಇಬ್ಬರು ಇರ್ಬೋದಿಲ್ಲ ಅಂತ ಮನೆ ಕೂತ್ಕೊಂಡಿರ್ತಾನ. ಆಗ ರೋಡ್ಲಿ ಯಾವುದೋ ಒಂದು ಒಳ್ಳೆಯ ಹೊತ್ತಾನ, ಅವ್ರ ಮೇಲೆ ಕಲ್ಲು ಬಿಸಾಡ್ತಾನ. ಕಲ್ಲು ಬಿಸಾಟ ಮೇಲೆ ಏನಾಗುತ್ತೆ ಅಂದ್ರೆ ಆ ರೋಡ್ ಹೋಗ ಏನ್ ನಿಲ್ಸಿರ್ತಾನ, ನನ್ನ ಮೇಲೆ ಕಲ್ಲು ಹೋಗಿ ಈ ಮನೆಯಿಂದ ಕಲ್ಲು ಬಂತು, ಈ ಮನೆ ಓನರ್ ಆಗಿರ್ತಕ್ಕಂಥ ತುಂಬಾ ಒಳ್ಳೆವ, ಅವತಾನ ಕಲ್ಲು ಬಿಸಾಟಿರ್ಬೇಕು ಅಂತ ತೀರ್ಮಾನ ಮಾಡ್ತಾನ. ಅಲ್ಲ, ಯಾಕಂದ್ರೆ ಅವ ಬಿಸಾಟವು ಒಳಗೆ ಇರ್ತಕ್ಕಂಥ ಅಯೋಗ್ಯನ ಇರ್ತಕ್ಕಂಥವ. ಇದು ತಾನೇ ಆ ಕರ್ಣ ಎಂಬುದಾಗಿರ್ತಕ್ಕಂಥ ದ್ರೇಹಾಂಬ ಮನೆಯಲ್ಲಿ ಕರ್ಣಾಂಬ ಒಳ್ಳೆ ಜೀವ ಸೂರ್ಯನು ಇದ್ದಾನ, ಮತ್ತು ಅಲ್ಲಿ ಸಹಸ್ರವರ್ಮ ಎಂಬ ಸುಣ್ಣ ಇರ್ತಕ್ಕಂಥವನು ಇದ್ದಾನ. ಆದ ಕಾರಣ ಇವ ಏನ್ ಹೇಳಿರು ಬಂದು ಸೂರ್ಯನ ಇರ್ತಕ್ಕಂಥವನ್ನ ಮೀರಿ ನಡ್ಕಂಬ ತಿರುಮೆಯ ಇರ್ತಕ್ಕಂಥದ್ದವನಿಗಿದೆ. ಈ ಪ್ರಮೇಯವನ್ನ ಚೆಂದಾಗಿ ತಿಳ್ಕೊಬೇಕು. ಇನ್ನೊಂದೇನಂದ್ರೆ ಸೋತ್ತಮರ ಅಪರಾಧ ಅಂತ ಹೇಳಿ ಎಲ್ಲ ಉತ್ತಮರ ಅಪರಾಧವಾಗಿರ್ತಕ್ಕಂಥದ್ದು ಸೂರ್ಯನಿಗಿಂತ ಎಷ್ಟೋ ಮೇಲು ಉತ್ತಮನಾಗಿರ್ತಕ್ಕಂಥ ಮೇಲೆ ವಾಲಿಯಾಗಿರ್ತಕ್ಕಂಥ ಇಂದ್ರ ದೇವರಾಗಿರ್ತಕ್ಕಂಥವ್ರು. ಅದರಿಂದ ಇದಾಯ್ತು ಅಂತ ಹೇಳಿ ಆಚಾರ್ಯರು ಇಲ್ಲಿ ಬಂದು ಬಾಲಿ ಮಾರಣ ಕಾರಣ ದೋಷ ಬಲ ಅಂತ ಹೇಳಿರು. ಇದಕ್ಕೆ ಈ ಕುಂತಿ ಹೇಳ ವೇಳೆ ಒಂದು ವಿಷಯ ಮುಖ್ಯವಾದ್ದು ಹೇಳಕ್ಕೆ ಮರ್ತೋಟ ನಾನು. ಇದಕ್ಕೆಂದ್ರೆ ಅದು ಹೇಳ್ತಾನೆ. ಈಗ ನೀವು ಒಂದು ನಿಮಿಷ ಮಹಾಭಾರತ ತಾತ್ಪರ್ಯ ನಿರ್ಣಯ 9ನೇ ಅಧ್ಯಾಯ ನಿಮಗೆ ಹೇಳ ವೇಳೆ ಜ್ಞಾಪಕದಲ್ಲ, ರಾಮದೇವರ ಇರ್ತಕ್ಕಂಥವ್ರು ವೈಕುಂಠಕ್ಕೆ ತಿರುಗಿ ಹೋಗೋ ವೇಳೆ ಇವರು ದೂರ್ವಾಸರ ಇರ್ತಕ್ಕಂಥವ್ರು ಬರ್ತಾರೆ. ಏನ್ ಬೇಕು ಅಂತ ಕೇಳೋ ವೇಳೆ ನಮ್ಗೆ ಹಸಿವೆ ಆಗತ್ತೆ, ಊಟ ಆಗ್ಬೇಕು ಹಾಗೆಂತಂದ್ರು. ಸರಿ ಅಂತಂದ್ರು. ಆದ್ರೆ ಒಂದು ಕಂಡೀಷನ್, ಮಾಡಿದ ಅನ್ನವೂ ಆಗ್ಬಾರ್ದು, ಇನ್ಮೇಲ್ ಮಾಡಿಯೂ ಆಗ್ಬಾರ್ದು. ಹೆಂಗಾಗತ್ತೆ ಇದು? ದೂರ್ವಾಸರು ಕೇಳಿದ್ದೇನೆಂದ್ರೆ ನಮ್ಗೆ ಊಟ ಬೇಕು,
ಆದ್ರೆ ಇದು ಮಾಡಿ ಇಟ್ಟ ಅನ್ನವಾಗಿರ್ತಕ್ಕಂಥ ಅದನ್ನು ಮಾಡಬಾರ್ದು, ಇನ್ಮೇಲೆ ನೀವು ಚಟ್ಟ ತಯಾರು ಮಾಡಿಯೂ ಕೊಡಬಾರ್ದು ಅಂತಂದ್ರು. ಅದಕ್ಕೂ ಮೀರಿ ಮಾಡಿರು ಅಚಿಂತ್ಯ ಐಶ್ವರ್ಯ ಶಕ್ತಿಯಿಂದ ಪರಮಾತ್ಮನ ಇರ್ತಕ್ಕಂಥವ ಅವ್ರಿಗೆ ಸಂತೋಷ ಪಡಿಸಿದ ಅಂತ ಬರ್ತೆ ಆ ಕೋಪ. ಈಗ ಒಂದು ಇಂಥ ಮಾರಿ ಕುಂತಿಯ ಇರ್ತಕ್ಕಂಥ ಅವಳು 13 ವರ್ಷ ಅಲ್ಲಿ ಆಚಾರ್ಯರು ನಿಮಗೆ ಆ 9ನೇ ಅಧ್ಯಾಯ ಬಂದು ದಯಮಾಡಿ 52ನೇ ಶ್ಲೋಕ ಕೈಲಿದ್ರೆ ಪುಸ್ತಕ ಇದ್ರೆ ನೋಡ್ರಿ. 9ನೇ ಅಧ್ಯಾಯ 52ನೇ ಶ್ಲೋಕದಲ್ಲಿ ನೋಡಿಲಿಕ್ಕಂದ್ರೆ ಇಂಥ ಮಾರಿ ಪರಮಾತ್ಮನ ಇರ್ತಕ್ಕಂಥವ ಅಚಿಂತ್ಯ ಐಶ್ವರ್ಯ ಶಕ್ತಿ ಇರ್ತಕ್ಕಂಥವ ಬಂದು ಮ್ಯಾನೇಜ್ ಮಾಡಿದ. ಆಗ ಕುಂತಿಯ ಇರ್ತಕ್ಕಂಥವಳು 13 ವರ್ಷ ಇಂಥ ಮಾರಿ ಗೋಪಿಷ್ಠ ಇರ್ತಕ್ಕಂಥ ದೂರ್ವಾಸರನ್ನ ಮ್ಯಾನೇಜ್ ಮಾಡಿದ್ದಾರಲ್ಲ, ಆಗ ಅವಳಿಗೆ ಒಂದು ವೇಳೆ ಐಶ್ವರ್ಯ ಅಚಿಂತ್ಯ ಐಶ್ವರ್ಯ ಶಕ್ತಿ ಇದೆ ಅಂತಂದ್ರೆ ಅದಕ್ಕೆ ಆಚಾರ್ಯರು ನಂಗೆ ತುಂಬಾ ಸಂತೋಷ. ಇದು ಮಧು ನಿಮ್ಮ ಹತ್ರ ಹೇಳ್ತಾನೆ, ಇದರ ಬಂದು ನಾನು ಪಾಠ ಹೇಳಕ್ ಬಿಟ್ಟು ಇದ್ದಿದ್ದು, ನಿಮಗೆ ಈಗ ಪಾಠ ಹೇಳವೇಳೆ ಹೇಳ್ತಾ ಇದ್ದೇನೆ. ನಾ ಪಾಠ ಹೇಳವೇಳೆ ಇದನ್ನ ಸ್ಕಿಪ್ ಹೌದು. ಇದಕ್ಕೆಂದ್ರೆ 9 ಇದಕ್ಕೆ ಒಂದೊಂದು ಆಸ್ಪೆಕ್ಟ್ ಬರವೇಳೆ ಮರ್ತೋಗುತ್ತೆ. ಅಲ್ಲಿ 52ನೇ ಶ್ಲೋಕ ನೋಡ್ರಿ. ಕುಂತೀತು ತಸ್ಯ ಹಿ ಮುನೇಹೇ ವರತಃ ಅಜಯತೆ. ಹಾಗಂತಂದ್ರೆ ರುದ್ರದೇವರಾಗಿರ್ತಕ್ಕಂಥ ಅವ್ರ ವರದಿಂದ ಅವರು ಬಂದು ಜಯಿಸಿರೋ ಹೊರತಾಗಿ ತನ್ನ ಸಾಮರ್ಥ್ಯದಿಂದ ಅಲ್ಲ, ರಾಮದೇವರು ತನ್ನ ಸಾಮರ್ಥ್ಯದಿಂದ ಜಯಿಸಿರೋ ತಟ್ಟ. ರಾಮದೇವರು ರುದ್ರದೇವರು ಹೇಳಿದ ಕಂಡೀಷನ್ ಮೀರಿ ಅದನ್ನ ಮಾಡಿರು ಅಂತಂದ್ರೆ ತನ್ನ ಸಾಮರ್ಥ್ಯದಿಂದ ಮಾಡಿರು. ಕುಂತಿಯ ಇರ್ತಕ್ಕಂಥ ಅವಳು ಮುನೇಹೇ ವರದಿಂದ ಬಲದಿಂದ ಬಂತು ಅಂತಂಬದು. ಇದು ಓದ ವೇಳೆ ನಮಗೆ ಬಂದು ಅಲ್ಲಿ ಆಚಾರ್ಯರ ಪ್ರಮೇಯ 9ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯ 52ನೇ ಶ್ಲೋಕ ರುದ್ರದೇವರ ವರದಿಂದ ಅವಳಿಂದ ಮಾಡ್ಲಿಕ್ಕೆ 13 ವರ್ಷ ಸೇವೆ ಮಾಡ್ಲಿಕ್ಕಾಗಿದ ಹೊರತಾಗಿ ರಾಮದೇವರು ಬಂದು ಒಂದು ನಿಮಿಷದ ಮ್ಯಾನೇಜ್ ಮಾಡಿರು. 13 ವರ್ಷ ಕುಂತಿ ಮ್ಯಾನೇಜ್ ಮಾಡಿದ್ದಾಳೆ ಅಂತ ನೆನ್ಸಿಬಾರ್ದು. ಅದಕ್ಕೆ ಅದು ಮುಖ್ಯವಾದ ಪಾಯಿಂಟ್. ಆಗೇನಾಯ್ತು ಅಂತಂದ್ರೆ ಸೂರ್ಯನ ಇರ್ತಕ್ಕಂಥ ಹುಟ್ಟಿ ಇಲ್ಲಿ ಬಂದ ಅವ ಕೃತಿಯುಗ ಮುಂದಿನ ತ್ರೇತಾಯುಗದಲ್ಲಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಈ ಸಹಸ್ರವರ್ಮ ಎಂಬುದಾಗಿರ್ತಕ್ಕಂಥ ಅಸುರನ ಇರ್ತಕ್ಕಂಥ ಕರ್ಣನ ಇರ್ತಕ್ಕಂಥವನ್ನೇ ನೋಡಿದ. ಈ ಪ್ರಕಾರವಾಗಿ ನಡೀತಕ್ಕಂಥ ಇರ್ತಕ್ಕಂಥದ್ದು ಕಂಡು ಬಂದಿದೆ ಎಂಬುದಾಗಿ ಹೇಳಿರು. ಆಗ ಇವನಿಗೆ ಅಸುರಾವೇಶವ ಇರ್ತಕ್ಕಂಥದ್ದು ಇತ್ತು. ಆದ ಕಾರಣ ಏನ್ ಮಾಡಿದ ಅಂತಂದ್ರೆ ಇದ್ರೂ ಕೂಡ ಅವ ರಾಮಚಂದ್ರ ದೇವರ ಇರ್ತಕ್ಕಂಥ ಅವರಿಗೆ ಒಳ್ಳೆ ಒಂದು ವಿಶ್ವಾಸವಾಗಿರ್ತಕ್ಕಂಥದ್ದು ನಡ್ಕೊಂಡ ಪ್ರಯುಕ್ತ ಅವನಿಗೆ ಪರಮಾತ್ಮ ಒಂದು ಸನ್ನಿಧಾನವಾಗಿರ್ತಕ್ಕಂಥದ್ದು ಇವರಲ್ಲಿ ಕರ್ಣಲ್ಲಿ ವಿಶೇಷವಾಗಿತ್ತು ಅಂತ ಆಚಾರ್ಯರು ಒಂದು ಅಲ್ಲಿ ತಿಳಿಸ್ತಾರೆ. ಸುದರ್ಶನೀಯ ಕರ್ಣತಃ ಸಹ ಕರ್ಣನಾಮ ಅಭವತ್. ಆ ಪುರಾಣರು ಆ ಕರ್ಣ ಇರ್ತಕ್ಕಂಥ ಹುಟ್ಟೋಣ ಏನಾಗುತ್ತೆ ಅಂತಂದ್ರೆ ಇದು ಮದುವೆಗೆ ಮುಂಚೆ ಹುಟ್ಟಿದಲ್ಲಪ್ಪ, ಏನ್ ಮಾಡೋದು ಅಂದ್ಬಿಟ್ಟು ಇದಕ್ಕೆ ಅಲ್ಲಿದ್ರೆ ಕುಂತಿಗೆ ಆರಂಭ ಕಷ್ಟ. ಇಲ್ಲಿಂದ ಗರ್ಭ ಸರತ್ನ ಪೂರ್ಣ ಏನ್ ಮಾಡ್ಲು ತನ್ನಲ್ಲಿರ್ತಕ್ಕ ರತ್ನ ಮುತ್ತು ವೈರ ಎಲ್ಲದನ್ನು ತಗೊಂಡು ಒಂದು ಚಿಕ್ಕ ಬೋಟಾಂಗ್ ಮಾಡಿ ಅದಲ್ಲಿ ಹಾಕಿ ಈ ಕೂಸನ್ನು ಅದ್ರಲ್ಲಿ ಮೆಲಿಸಿ ಯಮುನಾ ನೀರ ಇರ್ತಕ್ಕಂಥ ಅದನ್ನ ಬಿಟ್ಟುಬಿಟ್ರು. ಯಾರಾದ್ರು ಒಬ್ರು ಬಂದು ಈ ನಗಕ್ಕೆ ಆಸೆ ಬಿಟ್ಟು ಆ ಕೂಸನ್ನು ತಗೊಂಡು ಬೆಳೆಸ್ಲಿ ಎಂಬುದಾಗಿ ಹೇಳಿ ತನಗೆ ಹುಟ್ಟಿದ ಕೂಸನ್ನ ಈಗ ಕಳ್ಕಬೇಕು ಅಂತಂದ್ರೆ ಮೊದಲು ಕಷ್ಟವಾಗಿರ್ತಕ್ಕಂಥದ್ದು ನೋಡ್ರಿ ಇವರಿಂದ. ಆಗೇನಾಯ್ತು ಅಂದ್ರೆ ಅಧಿರಥ ನದಿ ಪ್ರವಾಹತೋ ಗತಂ ದದರ್ಶ ಸೂತನಂದನ ತಮ್ಮ ಗೃಹೀತೆ ಸುರರತ್ನಕಂ ಚಕಾರ ಪುತ್ರಕಂ ನಿಜಂ. ಅಧಿರಥ ಎಂಬುದಾಗಿರ್ತಕ್ಕಂಥ ಒಂದು ಚಾರಿಟರ್, ಒಂದು ರಥ ಓಡಿಸ್ತಕ್ಕಂಥ ಮಗನ ಇರ್ತಕ್ಕಂಥ ಅವ ಇದು ನೋಡಿ ಇಂಥ ಮರಿ ಒಂದು ಚಿಕ್ಕ ನಾವಿ ಬೋಟ ಇರ್ತಕ್ಕಂಥದ್ದು ಬರ್ತಾ ಇದೆ, ದೊನ್ನೆಯನ್ನು ಬರ್ತಾ ಇದೆ ಅಂದುಕೊಂಡು ಅದ್ರಲ್ಲಿರ್ತಕ್ಕಂಥ ಕೂಸನ್ನು ತಗೊಂಡು ಆ ರತ್ನಗಳಾಗಿರ್ತಕ್ಕಂಥ ತಗೊಂಡು ಈ ಕೂಸು ಭಗವಂತ ರತ್ನ ಎಂಬುದಾಗಿ ತಗೊಂಡು ಅದನ್ನು ತುಂಬಾ ಚೆನ್ನಾಗಿ ಬೆಳೆಸಿದ. ತನಗೆ ಹುಟ್ಟಿದ ಕೂಸಂತೆ ಅದನ್ನು ಬೆಳೆಸಿದ ಎಂಬುದಾಗಿರ್ತಕ್ಕಂಥದ್ದು. ಈ ಪ್ರಕಾರವಾಗಿ ಕರ್ಣನ ಇರ್ತಕ್ಕಂಥ ಅಧಿರಥ ಎಂಬುದಾಗಿರ್ತಕ್ಕಂಥ ಅವನಿಂದ ಬಂದ. ಅವನ ಹೆಂಡತಿ ಆಗಿರ್ತಕ್ಕಂಥವಳು ರಾಧಾ ಎಂಬವಳು ಆಗಿರ್ತಕ್ಕಂಥವಳು. ಅವಳು ಬಂದು ಈ ರಾಧಾ ಎಂಬವಳು ಅಧಿರಥನ ಹೆಂಡತಿ. ಅವಳು ಬಂದು ಈ ಕೂಸನ್ನ ಚೆಂದಾಗಿ ನೋಡ್ಕೊಂಡ್ಲು. ಕರ್ಣನ ಇರ್ತಕ್ಕಂಥ ಎಲ್ಲ ವೇದ ವಿದ್ಯಾವಾಗಿರ್ತಕ್ಕಂಥದ್ದು ಶಾಸ್ತ್ರವಾಗಿರ್ತಕ್ಕಂಥದ್ದು ಎಲ್ಲ ತಗೊಂಡ ಅವ ಬಂದು ಕೂಸನ ಇರೋ ವೇಳೆಯೇ ತುಂಬಾ ಬಲಿಷ್ಠ ಇರ್ತಕ್ಕಂಥವ ಮತ್ತು ಒಳ್ಳೆ ಗಾಂಭೀರ್ಯ ಇರ್ತಕ್ಕಂಥವ ಮತ್ತು ಅವನಿಗೆ ಒಂದು ದಾನ ಕೊಡ್ತಕ್ಕಂಥದ್ದಲ್ಲಿ ಕರ್ಣ ಚಾರಿಟಿ ಇದ್ದ ಅದರಲ್ಲಿ ಶಿಖರವಾಗಿರ್ತಕ್ಕಂಥವನ ಇದ್ದ. ಆದ ಕಾರಣ ಅವನಿಗೆ ಎಷ್ಟು ಸೊತ್ತ ಇರ್ತಕ್ಕಂಥದ್ದು ಬಂದರೂ ಕೂಡ ಅದನ್ನ ದಾನ ಕೊಟ್ಟು ಅವನಿಗೆ ಮಾಡಿದ.
ಅವನಿಗೆ ಕರ್ಣ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಅವನು ಕಿಮಿಯ ಇರ್ತಕ್ಕಂಥದ್ದು ನೋಡಲು ತುಂಬಾ ಚಂದ ಇರ್ತಕ್ಕಂಥದ್ದು ಮತ್ತು ಅವನ ವೈಭವ ಇರ್ತಕ್ಕಂಥದ್ದು. ಕರ್ಣದಿಂದ ಕಿವಿಯಿಂದ ಕೇಳಬೇಕು ಅಂತ ಅವನಿಗೆ ಮೆಚ್ಚುಗೆ ಬಂದು ಹೇಳ್ತಕ್ಕಂಥ ವಸುಸೇನ ಎಂಬುದಾಗಿರ್ತಕ್ಕಂಥದ್ದು ಅವನ ಹೆಸರು. ವಸುಸೇನ ಅಂತಂದ್ರೆ ಅನೇಕ ವಿಧವಾಗಿರ್ತಕ್ಕಂಥ ನಗ ನಾಣ್ಯ ಸೊತ್ತಿನ ಕೂಡ ಸಿಕ್ಕಿದ ಕೂಸಾದ ಕಾರಣ ವಸುಶೇಷ ಎಂಬುದಾಗಿರ್ತಕ್ಕಂಥ ಹೆಸರು ಅಂತ ಇಷ್ಟು ಹೇಳಿ ಅದಕ್ಕೆ ಆಮೇಲೆ ಪಾಂಡುರಾಜನ ಇರ್ತಕ್ಕಂಥ ಅವನ್ನ ಗುರ್ತು ಹೇಳ್ತಾರೆ. ಈ ಕ್ಯಾರೆಕ್ಟರ್ ಒಂದೊಂದು ನೀವು ಇಲ್ಲಿ ನೋಡಾಗಲೇ ನೀವೀಗ ಒಂದು ವಿದುರನ ಗುರ್ತು ನೋಡಿರಿ, ಅದಕ್ಕೆ ಆಮೇಲೆ ಕುಂತಿಯನ್ನ ಗುರ್ತು ನೋಡಿರಿ, ಕರ್ಣನ ಗುರ್ತು ನೋಡಿರಿ, ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ನೀವು ನೋಡ್ಬೇಕಾದ್ದು ಈಗ ಪಾಂಡುರಾಜನ ಇರ್ತಕ್ಕಂಥವ. ಈ ಪಾಂಡುರಾಜನ ಇರ್ತಕ್ಕಂಥವ ಅಂದ್ರೆ ಸೂರ್ಯನ ಇರ್ತಕ್ಕಂಥ ಅವನ ಅನುಗ್ರಹದಿಂದ ಕುಂತಿಯ ಇರ್ತಕ್ಕಂಥ ಅವಳಿಗೆ ತಿರುಗು ಏನಾಯ್ತು ಅಂದ್ರೆ ತಿರುಗು ಅವಳಿ ಬಂದು ವಿವಾಹ ಮುಂದೆ ಹೆಂಗಿದ್ರು ಅದೇ ಪ್ರಕಾರವಾಗಿ ಸೂರ್ಯನ ಇರ್ತಕ್ಕಂಥ ಅನುಗ್ರಹ ಮಾಡಿದ. ಅವಳಿಗೆ ವಿವಾಹ ಸೂರ್ಯನ ಇರ್ತಕ್ಕಂಥ ಅವನಿಂದ ಈ ಕರ್ಣ ಹುಟ್ಟಿದ ಅಂಬದು ತಿಳಿಲಾರ್ದು ಆ ಪ್ರಕಾರವಾಗಿ ಅನುಗ್ರಹ ಇರ್ತಕ್ಕಂಥದ್ದು ಮಾಡಿದ. ಆದ ಕಾರಣ ಆ ಕುಂತಿಯ ಇರ್ತಕ್ಕಂಥ ಅವಳಿಗೆ ಪಾಂಡುರಾಜನಿಗೆ ಕೊಟ್ಟು ಮದುವೆ ಆಯಿತು. ಅತ ಕುಂತಿ ದತ್ತಾಸ ಪಾಂಡೋ ಸಹ ಅಪ್ಯತಯ ಚಿರಂದ್ರೇಮಿ. ಆಗ ಆ ಕುಂತಿಯ ಇರ್ತಕ್ಕಂಥವಳು ಮತ್ತು ಪಾಂಡುರಾಜನ ಇರ್ತಕ್ಕಂಥವನು ತುಂಬಾ ವರ್ಷ ಕಾಲವಾಗಿರ್ತಕ್ಕಂಥದ್ದು ಸಂತೋಷವಾಗಿ ಗಂಡ ಹೆಂಡತಿಯಾಗಿರ್ತಕ್ಕಂಥವಳ ಇರ್ತಕ್ಕಂಥವ್ರು. ಇನ್ನೊಂದು ನಡುವೆ ಒಂದು ಚಿಕ್ಕ ವಿಷಯ ಇದಕ್ಕೆಂದ್ರೆ ಈಗ ಇದೆಲ್ಲ ಕೂಡ ಆಚಾರ್ಯರು ಬಿಡಲ್ಲ. ಆರುಣಿ ಅಂತ ಹೇಳಿ ಬಂದು ಸೂರರಾಜನ ಮಗಳ ಇರ್ತಕ್ಕಂಥವಳು, ಇನ್ನೊಂದು ಮಗಳ ಇರ್ತಕ್ಕಂಥವಳು ಆರುಣಿ ಅಂತ ಹೇಳ್ತಕ್ಕಂಥವಳು. ಸೂರ್ಯರಾಜನ ಮಗಳ ಇರ್ತಕ್ಕಂಥವಳು ಮೊದಲು ಹೇಳಿದ್ದು ಪೃತ ಅಂತ ಹೇಳಿದೆ ನೋಡ್ರ. ಆ ಪೃತ ಈಗ ಆರುಣಿ ಅಂತ ಸೂರರಾಜನಿಗೆ ಒಂದು ಶೂದ್ರ ರಾಜ ಹೆಂಡತಿಯಿಂದ ಹುಟ್ಟಿರ್ತಕ್ಕಂಥವಳು ಆರುಣಿ ಎಂಬವಳು. ಅಲ್ಲಿ ಹುಟ್ಟಿರ್ತಕ್ಕಂಥ ಆರುಣಿಗೆ ಹುಟ್ಟಿರ್ತಕ್ಕಂಥದಕ್ಕೆ ಒಂದು ಒಳ್ಳೆ ಮಗಳ ಇರ್ತಕ್ಕಂಥವಳು ಇರ್ತಕ್ಕಂಥವಳು. ಈ ಆರುಣಿಯ ಇರ್ತಕ್ಕಂಥವಳು ಸೂರರಾಜನ ಮಗಳ ಇರ್ತಕ್ಕಂಥವಳು ಈ ಆರುಣಿಯ ಇರ್ತಕ್ಕಂಥವನ್ನ ಈ ವಿದುರನ ಇರ್ತಕ್ಕಂಥವನಿಗೆ ಮದುವೆ ಮಾಡಿಕೊಂಡ. ಏಕೆಂದ್ರೆ ಸೂರ್ಯರಾಜನಿಗೆ ಸೂದರ್ತಿಯಲ್ಲಿರ್ತಕ್ಕಂಥವನಿಗೆ ಸೂದರಿಗೆ ಹುಟ್ಟಿರ್ತಕ್ಕಂಥವಳು ಆರುಣಿ. ಅವಳ ಆರುಣಿಯ ಇರ್ತಕ್ಕಂಥವಳು ಈಗ ಬಂದು ವಿದುರನ ಹೆಂಡತಿಯಾಗಿ ಬಂದಳು. ಈ ಪ್ರಕಾರವಾಗಿ ಆಯಿತು. ಅದಕ್ಕೆ ಆಮೇಲೆ ಆತ ಚತುರ್ಥಾಯನ ನಾಮ ಮದ್ರೇಶ ಶಕ್ರತುಲ್ಯ ಕೃತಾರ್ಥಿ. ಇದಕ್ಕೆ ಆಮೇಲೆ ಇನ್ನು ಋತಾಯಣ ರಾಜ ಇತ್ಯಾದಿಗಳಾಗಿರ್ತಕ್ಕಂಥವ್ರು. ಇದಕ್ಕೆ ಆಮೇಲೆ ಪ್ರಹ್ಲಾದನ ತಮ್ಮನ ಇರ್ತಕ್ಕಂಥ ಪ್ರಹ್ಲಾದ ರಾಜ, ಅದು ಯಾರು ಶಲ್ಯ ರಾಜ ಅಂತಂಬವ್ರು ಯಾರು ಇತ್ಯಾದಿಗಳೆಲ್ಲ ಬರ್ತಾರೆ. ಆ ಕ್ಯಾರೆಕ್ಟರ್ನೆಲ್ಲ ಮುಂದಿನ ಭಾನುವಾರದನ್ನೇ ಹೇಳ್ತಾನೆ. ಇದಕ್ಕೆಂದ್ರೆ ತುಂಬಾ ಹೇಳಿ ನೀವು ನೋಟ್ ಮಾಡಿ ಇಟ್ಟಿರ್ಬೇಕು. ನಾನು ಕೇಳ್ಕಿದ್ದಾದೇನು ಅಂದ್ರೆ ನನ್ನ ಪುಸ್ತಕ ಕೈಲಿರೋದು ಆದ ಕಾರಣ ಭಾರತದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ನ ಒಂದು ಪಾರ್ಟ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಬರೀರಿ, ಅವ್ರ ಸ್ವರೂಪದಲ್ಲಿ ಯಾರು ಅದು ಈ ಪಾರ್ಟ್ಸ್ ಬರೀರಿ ಅಂದ್ರೆ ತುಂಬಾ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು ಅಂತ ಬರೀ ನಮ್ಮ ಶಿಕ್ಷಣ 2-3 ಜನ ಟ್ಯಾಬ್ಯುಲೇಷನ್ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ ಆಮೇಲೆ ಮಧ್ಯ ದೇಶದಲ್ಲಿರ್ತಕ್ಕಂಥ ರಿತಯಾನ ರಾಜ ಎಂಬುದಾಗಿರ್ತಕ್ಕಂಥವ ಚತುರ್ಮುಖ ಬ್ರಹ್ಮದೇವರ ಕುರಿತು ತುಂಬಾ ತಪಸ್ಸ ಇರ್ತಕ್ಕಂಥದ್ದು ಮಾಡಿದ. ಅವನಿಗೆ ಏನಂದ್ರೆ ಒಂದು ಮಗ ಹುಟ್ಟಬೇಕು, ಆ ಮಗನ ಇರ್ತಕ್ಕಂಥವ ಇಂದ್ರನಿಗೆ ಸಮಾನವಾಗಿ ಇರಬೇಕು. ಒಂದು ಮಗಳು ಹುಟ್ಟಬೇಕು, ಆ ಮಗಳು ಮಗಳ ಇರ್ತಕ್ಕಂಥವ್ರು ರಕ್ತನವಾಗಿ ಇರ್ತಕ್ಕಂಥ ಮಗಳು ಹುಟ್ಟಬೇಕು ಅಂತ ಹೇಳಿರು. ಚತುರ್ಮುಖ ಬ್ರಹ್ಮದೇವರ ಇರ್ತಕ್ಕಂಥವ್ರು ಆ 2 ವರವ ಇರ್ತಕ್ಕಂಥದ್ದು ಋತಯಾನ ನಾಮ ಸಹ ಮದ್ರಾಣಂ ವಿಷಯಾನಾಂ ಈಶಃ ಮದ್ರೇಶಃ ಎಂಬುದಾಗಿರ್ತಕ್ಕಂಥ ಈ ಪ್ರಕಾರವಾಗಿ ಅವನಿಗೆ ಅನುಗ್ರಹ ಇರ್ತಕ್ಕಂಥ ಮಾಡಿರು. ಅದ್ರ ಪ್ರಕಾರವಾಗಿ ಪ್ರಹ್ಲಾದ ಅವರಜ ಕೃತಿಯುಗದಲ್ಲಿ ಇರ್ತಕ್ಕಂಥದ್ದು ಪ್ರಹ್ಲಾದ ರಾಜನ ಅವರಜ ಅಂದ್ರೆ ತಮ್ಮನ ಇರ್ತಕ್ಕಂಥ ಯಹ ಸಹಲ್ಲಾದ ನಾಮಕ ಹರೇ ಭಕ್ತ, ಹರಿಯಲ್ಲಿ ವಿಚಿತ್ರ ಭಕ್ತಿ ಮಾಡಿರ್ತಕ್ಕಂಥವ್ರು ಪ್ರಹ್ಲಾದ ರಾಜನ ತಮ್ಮನ ಇರ್ತಕ್ಕಂಥ ಸಹಲ್ಲಾದರ ಇರ್ತಕ್ಕಂಥವ್ರು. ಸಹ ಅಭೂತ್ ಈಗ ಅವರ ಇರ್ತಕ್ಕಂಥ ಬ್ರಹ್ಮವರ ಪ್ರಕಾರವಾಗಿ ಅವರ ಇರ್ತಕ್ಕಂಥ ಸಹಲ್ಲಾದ ರಾಜನ ಇರ್ತಕ್ಕಂಥವ್ರು ಹುಟ್ಟಿರು. ಮತ್ತು ಅವರಿಗೆ ವಾಯುದೇವರ ಆವೇಶ ಆದ ಕಾರಣ ಏನಂತಂದ್ರೆ ಚತುರ್ಮುಖ ಬ್ರಹ್ಮದೇವರ ವರ ಪ್ರಕಾರವಾಗಿ ಪ್ರಹ್ಲಾದ ರಾಜ ತಮ್ಮರ ಇರ್ತಕ್ಕಂಥ ಸಹಲ್ಲಾದ ರಾಜ ಇರ್ತಕ್ಕಂಥ ಅವ್ರು ಹುಟ್ಟಿರು. ಅವರು ಬಂದು ವಾಯುದೇವರ ಆವೇಶವಾಗಿರ್ತಕ್ಕಂಥ ಇದ್ರು. ಅವರೇ ತಾನು ಯಾರು ಅಂತಂದ್ರೆ ಇಂಥ ಶಲ್ಯರಾಜನಾಗಿ ಬರ್ತಕ್ಕಂಥದ್ದು. ಶಲ್ಯ ಅಂತಂದ್ರೆ ಬಾಣ, ಹಾಗೆಂತಂದ್ರೆ ಬಾಣವಾಂಗೆ ಬಂದು ಇರ್ತಕ್ಕಂಥದ್ದು ಕೂರ್ಮೆಯ ಇರ್ತಕ್ಕಂಥವ್ರು ಹಂಗಿರ್ತಕ್ಕಂಥವ್ರು ಆ ಶಲ್ಯರಾಜನ ಇರ್ತಕ್ಕಂಥವನಿಗೆ ಬರ್ತಕ್ಕಂಥ ಹೆಣ್ಣು ಅಂತ ಹೇಳಿರಲ್ಲ, ಅದಕ್ಕೆ ಅವನಿಗೆ ಆ ಋತಯಾನಿಗೆ ಇರ್ತಕ್ಕಂಥದ್ದು ಮಾದ್ರಿ
ಇದಕ್ಕೆಂದ್ರೆ ಮಾದ್ರಿಯನ್ನು ಕೊಟ್ಟು ತಿಳ್ಕೊಬೇಕು. ಮಾದ್ರಿ ಪಾಂಡುರಾಜನ ಹೆಂಡತಿ ಆಗ್ತಕ್ಕಂಥವಳೆ ಆಗುತ್ತಾಳೆ. ಈ ವಿಷಯಗಳೆಲ್ಲ ಎಂದಾಗಿ ನಾವು ಮನಸ್ಸಲ್ಲಿ ತಗೊಂಡ್ರೆ ಮುಂದೆ ನಮಗೆ ಭಾರತದಲ್ಲಿ ಸ್ಟೋರಿ ಎಫೆಕ್ಟ್ ತಿಳಿಬೇಕು, ಪ್ರಮೇಯ ಎಫೆಕ್ಟ್ ತಿಳಿಬೇಕು, ಶಾಸ್ತ್ರ ಎಫೆಕ್ಟ್ ತಿಳಿಬೇಕು. ಪ್ರಮೇಯನ್ನ ಬಿಡಬಾರ್ದು, ಸ್ಟೋರಿಯನ್ನು ಬಿಡಬಾರ್ದು. ಆದ ಕಾರಣ ಹೃದಯಾನಂದ ಮಕ್ಕಳ ಇರ್ತಕ್ಕಂಥವ್ರು ಬ್ರಹ್ಮದೇವರ ಅನುಗ್ರಹದಿಂದ ಪ್ರಹ್ಲಾದರಾಜರ ತಮ್ಮನ ಇರ್ತಕ್ಕಂಥವ್ರು ಹುಟ್ಟಿರು. ಅವನೇ ತಾನೇ ಶಲ್ಯರಾಜನ ಇರ್ತಕ್ಕಂಥವಂತ. ಭೀಮಶ್ಚ ಬಲದ ದೃಷ್ಟ ಮದ್ದರಾಜಶ್ಚ ವೀರ್ಯವಾನ್ ಚತುರ್ಥೋ ಕೀಚಕ ಪಂಚಮೋ ನಾನು ಸೂತ್ರ ಅಂತ ಹೇಳ್ತಂಗ ಆ ಶಲ್ಯರಾಜನ ವಿಚಿತ್ರ ಬಲವಾಗಿರ್ತಕ್ಕಂಥದ್ದು. ಅದನ್ನ ಮುಂದಿನ ಭಾನುವಾರದನ ಈ ಶಲ್ಯರಾಜನಿಂದ ನೋಡೋಣ ಎಂಬುದಾಗಿ ಹೇಳಿ, ಪ್ರಹ್ಲಾದ ಅವರಜ ಸಹಲ್ಲಾದ ನಾಮಕ ಹರೇ ಭಕ್ತ ಸಹ ಅಭೂತ್ ಬ್ರಹ್ಮವರಾಂತೆ ವಾಯೋ ಆವೇಶ ಪೃಥಕ್ ಸುತೋ ರಾಜ್ಯ ಹಾಗಂತೇಳಿ ಈ ಪ್ರಕಾರವಾಗಿ ಆ ಋತಯಾನನ ಇರ್ತಕ್ಕಂಥ ರಾಜನಿಗೆ ಮಕ್ಕಳ ಇರ್ತಕ್ಕಂಥವ್ರು ಒಂದು ಮಗ ಒಂದು ಮಗಳು ಹುಟ್ಟಿರ್ತಕ್ಕಂಥದ್ದು. ಮಗಳು ಬಂದು ಮಾಂದ್ರಿ, ಮಗನ ಇರ್ತಕ್ಕಂಥವ ಶಲ್ಯರಾಜನ ಇರ್ತಕ್ಕಂಥವ ಎಂಬುದಾಗಿ ಹೇಳಿ, ಅನಯಾ ಸೇವೆಯ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾಲು ಪ್ರೀತ ದಜ್ಞಾನ್ಮೇ ಜ್ಞಾನ ಸಂಪದ ಅಂತ ಹಳೆಯ ಕಾಲದಲ್ಲಿ ಒಂದು ಹೇಳರು. ಒಂದು ಕತೆ ಹೇಳೋ ಮುಂಚೆ ಇಂಟ್ರೊಡಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಬರೋದು, ಮುಂಚೆ ಸಿನಿಮಾಲ್ ಕೂಡ ಬರೋದು. ಮಾಮನ ಸ್ವರೂಪದಲ್ಲಿ ಅವ ಏನೋ ಆಕ್ಟ್ ಮಾಡ್ತಾನಂತ. ಅದೇ ಪ್ರಕಾರವೇ ಆಚಾರ್ಯರು ಈ 11ನೇ ಸ್ಕಂದದಲ್ಲಿ ಭಾರತದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ಅನ್ನ ಯಾರು ಅಂತ ತಿಳ್ಕೊಂಡು ತಾರತಮ್ಯ ಪ್ರಕಾರವಾಗಿ ಸರಿಯಾಗಿ ನೋಡ್ರಿ. ಆದ ಕಾರಣ ತುಂಬಾ ಜಾಗೃತಿಯಾಗಿರ್ರಿ ಎಂಬುದ ಹೇಳ್ತಾರೆ. ಇದಲ್ಲೊಂದು ವಿಚಿತ್ರ ಪ್ರಮೇಯ ನೋಡ್ರಿ. ಮಧು ಏನು ಅಂತಂದ್ರೆ, ಧರ್ಮರಾಜನ ಇರ್ತಕ್ಕಂಥ ಅವನು ಯಮಧರ್ಮರಾಜ, ಅರ್ಥ ಆಯ್ತಲ್ಲ. ವಿದುರನ ಇರ್ತಕ್ಕಂಥ ಅವನು ಯಮಧರ್ಮರಾಜ. ಆಗ ಅವ ಚಿಕ್ಕಪ್ಪನ ಮಗ ನಮಸ್ಕಾರ ಅಂತಂದ್ರೆ ಅವನಿಗೆ ನಮಸ್ಕಾರ ಮಾಡಿಕೆಟ್ಟಾಗ ಆಲತ್ತಲ್ಲ ಅಂದ್ರೆ ಅದು ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಅವರಿಗೆ ಆ ಜ್ಞಾಪಕ ಬರೋದು, ಮರೆಸ್ತಾನ ಅದನ್ನ. ಇಲ್ಲದ್ರೆ ಮುಂದೆ ಕತೆ ನಡೀಲಾರ. ವಿದುರ ನೋಡಿ, ಅಪ್ಪ ನೀನ್ ಚಿಕ್ಕಪ್ಪ ಅಲ್ಲ, ನಾನು ನೀವು ಒಂದು ಹೇಳಿದ ಅಂದ್ರೆ ಮುಂದೆ ಭಾರತ ಹೆಂಗ್ ಪ್ರೊಸೀಡ್ ಆಗೋದು. ಅದು ಇದೆಲ್ಲ ಒಂದೊಂದು ಆಸ್ಪೆಕ್ಟ್ಲು ಪರಮಾತ್ಮನ ಇರ್ತಕ್ಕಂಥವ ಹೆಂಗ ಮಾಡ್ತಾನ ಅಂತ ತಿಳ್ಕೊಂಡ್ರೆ ಆ ಪರಮಾತ್ಮನ ಮಹಿಮೆ ನಿಮಗೆ ಬರ್ಬೇಕು ಎಂಬುದಕ್ಕೋಸ್ಕರ ಹೇಳ್ತಾರೆ. ಅದಕ್ಕೋಸ್ಕರ ಈ ಪ್ರಕಾರವಾಗಿರ್ತಕ್ಕಂಥ ವಿದುರ ನೀತಿ ನಿಮಗೆ ಆ ಪುಸ್ತಕ ಇದ್ರೆ ಹೇಳ್ರಿ. ಪುಸ್ತಕ ಇಲ್ಲದ್ರೆ ನಾನು ಕಳ್ಸಿದ್ದು ಹೇಳ್ತೇನೆ. ಅದಲ್ಲಿ ಏನು ನೀತಿ ಒಂದು ನೋ ಸ್ಟೋನ್ ಇನ್ ಅಡ್ಡ ಅಂತ ಹೇಳಿ ಎಲ್ಲಾ ವಿಧವಾಗಿರ್ತಕ್ಕಂಥ ನೀತಿಗೆ ಬರ್ತಕ್ಕಂಥ ಇದು ನೀತಿಮಾನ ಇರ್ತಕ್ಕಂಥವ್ರು ಅವ್ರ ಅನುಗ್ರಹಕ್ಕೆ ಮತ್ತು ಕುಂತಿಯನ್ನು ಸ್ಮರಣೆ ಮಾಡಿದ್ರೆ ನಮಗೆ ಒಂದು ತಾಳ್ಮೆಗೆ, ಸ್ಪಿರಿಟ್ ಆಫ್ ಟಾಲರೆನ್ಸ್ ತುಂಬಾ ಮುಖ್ಯ. ಅದು ಸ್ಪಿರಿಟ್ ಆಫ್ ಟಾಲರೆನ್ಸ್ ಮುಖ್ಯ. ಮತ್ತು ಮೆಗ್ನಾನಿಮಿಟಿ ಆಗಿರ್ತಕ್ಕಂಥದ್ದು ಬರ್ಬೇಕು ಅಂತಂದ್ರೆ ಕೃಷ್ಣ ಪರಮಾತ್ಮನ ಗೊತ್ತು ಕುಂತಿ ಹೇಳ್ತಾ ಇಲ್ಲ, ಇಷ್ಟು ಕಷ್ಟನ ಗೊತ್ತ ನೀವು ಹೇಳಿದೆ ಹೊರತಾಗಿ ಒಂದು ವೇಳೆ ಕೂಡ ಆ ಕಷ್ಟಗಳು ಇಷ್ಟು ಕಷ್ಟಪಟ್ಟು ಇದನ್ನು ಅವನು ಪರಿಹಾರ ಮಾಡಿದೆ ಅಂತ ಹೇಳಲ್ಲ ನೋಡು. ಅರ್ಥ ನಿಂಗೂ ನಂಗೂ ಇರೋ ಡಿಫರೆನ್ಸ್, ಅರ್ಥ ಜೀವನಿಗೂ ಪರಮಾತ್ಮನಿಗೂ ಇರ್ತಕ್ಕಂಥ ಡಿಫರೆನ್ಸ್ ಅಂತ ಹೇಳ್ತಕ್ಕಂಥ ಆ ತಾಯಿ ಪಾದ ಕಮಲದಲ್ಲಿ ಕೋಟಿ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ, ಅನಯಾ ಸೇವೆಯ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾನು ಪುಷ್ಪವತು ಪ್ರೀತ ದವ್ಯಾನ್ಮೇ ಜ್ಞಾನ ಸಂಪದ ಶ್ರೀಕೃಷ್ಣ. ಅಂಕಲ್ ತುಂಬಾ 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 ಚೆನ್ನಾಗಿತ್ತು ಅಂಕಲ್. ಸೋ ಆಸ್ ಯೂಶುವಲ್ ಸೋ ಮೆನಿ ಬ್ಯಾಕ್ ಗ್ರೌಂಡ್ ಪಾಯಿಂಟ್ಸ್ ಅಂಡ್ ಇನ್ಫಾರ್ಮೇಶನ್ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ನೀವು ಇದು ವಿದುರದ್ದು ತುಂಬಾ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳಿದ್ರಿ ಅಂತ ನನಗೆ ಏನೋ ಒಂದು ಜ್ಞಾಪಕ ಬಂತು. ಬಿಕಾಸ್ ನಾನು ಇದು ಭಾಗವತ ತಾತ್ಪರ್ಯ ನಿರ್ಣಯ ಓದ್ತಾ ಇರೋ ಕಾಲಕ್ಕ ಅದ್ರೊಳಗ 3rd ಕ್ಯಾಂಟೋಲಿ ವಿದುರ ಮೈತ್ರೇಯ ಋಷಿಗೂ ವಿದುರಗೂ ಕಾನ್ವರ್ಸೇಷನ್ ಬರಕಲಕ್ಕ ಮೈತ್ರೇಯ ಬಂದು ವಿದುರಗ್ ಬಂದು ನೀನ್ ಬಂದು ಯಮಧರ್ಮ ಅಂತ ಹೇಳಿ ಅವಾಗ ಹೇಳಿ ಆ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾನಂತ ಹೇಳಿ ಅದೇ ಸ್ಟೋರಿ ಇಲ್ಲಿ ಮಹಾಭಾರತ ತಾತ್ಪರ್ಯ ಆಚಾರ್ಯರು ಭಾಗವತದಲ್ಲಿ ಇದನ್ನೇ ಡೀಲ್ ಮಾಡಿದ್ದಾರೆ ಅಂತ ಹೇಳಿ ನಾವು ದಟ್ ಇಸ್ ಹೌ ಇಟ್ ಇಸ್ ಅಲ್ಲ ಅಂಕಲ್. ಯಾಕಂದ್ರೆ ಆ ಭಾಗವತದಲ್ಲಿ ಐ ಫೌಂಡ್ ಅನ್ ಎಕ್ಸ್ಟ್ರಾ, ಅದ್ರೊಳಗೆ ಬಂದು ದೇರ್ ಇಸ್ ಅನ್ ಎಕ್ಸ್ಟ್ರಾ ಟ್ವಿಸ್ಟ್ ಟು ದಟ್ ಸ್ಟೋರಿ ಆಲ್ಸೋ. ಹೌ ದಿಸ್ ಮಾಂಡವ್ಯ ಸೇಜ್ ಬಂದು ಇದು ತಪಸ್ ಮಾಡ್ತಾ ಇದ್ರು. ಅವಾಗ ಬಂದು ಒಂದು ಥೀವ್ಸ್ ಎಲ್ಲ ಬಂದು ಲೋಕಲ್ ಕಿಂಗ್ಲಿಂದ ಥೀವ್ಸ್ ಎಲ್ಲ ಸ್ಟೀಲ್ ಮಾಡಿ ಗೋಲ್ಡ್ ಅವನ ಆಶ್ರಮದಲ್ಲಿ ಹಿಂದೆ ಹಾಕ್ಬಿಡ್ತಾರೆ. ದೆನ್ ದಿ ಕಿಂಗ್ಸ್ ದಿ ಸೆಕ್ಯೂರಿಟಿ ಗಾರ್ಡ್ಸ್ ಕಮ್ ಅಂಡ್ ಫೈಂಡ್ ದಟ್ ಅಂಡ್ ದೆನ್ ದೇ ಟೇಕ್ ಹಿಮ್ ಟು ದ ಕಿಂಗ್. ದ ಕಿಂಗ್ ಪನಿಷಸ್ ದೆಮ್
inappropriately he gives a sentence because he had not done it and he was not aware that these thieves had done it ಅಂತೇಳಿ he gives them an inappropriate punishment of actually putting him on that sula ಅಂತೇಳಿ on that spear ಅಂತೇಳಿ ಓದಿ ಅವಾಗ ಬಂದು there is one pativrate who is actually carrying her husband to take him to the river ಅಂತೇಳಿ ಅಲ್ಲಿ ಭಾಗವತ ಪುರಾಣದಲ್ಲಿ ಬರುತ್ತೆ ಅಂಕಲ್ ದಟ್ ಆಚಾರ್ಯರಾದ ಈ ಸ್ಥಳದಲ್ಲಿ ಒಂದು ಹೇಳ್ತಾನೆ, ಇದನ್ನು ನಾನು ನನ್ನ ತಾತ್ಪರ್ಯ ಇದರಲ್ಲಿ ಬರೆದಿರುವೆ. ಇದರ ಅಭಿಪ್ರಾಯ ಏನು ಅಂತಂದ್ರೆ, ಅಲ್ಲಿ ಆ ರಾಜನ ಇರ್ತಕ್ಕಂತ ಇಂಥ ಮರಿ ಮುಟ್ಟಾಳ್ತನವಾಗಿ ನಾನು ಬಂದು ಮಾಡ್ಲೇ ಇದ್ದ ವೇಳೆ ಕೂಡ ನನ್ನ ಸೂಲ ಪ್ರಯೋಗ ಮಾಡಿದ ಅಂತ ಮರಿಯು ನೀ ಮಾಡ್ತಾ ಇದ್ದೀಲೋ ಅಂತ ಇವನ್ನ ಹೇಳ್ತಾನೆ, ಯಮಧರ್ಮರಾಜನ ಹೇಳ್ತಾರೆ ಅವ್ರು. Yeah, Yamadharmaraja. So it is almost like a king ಮಾಡಿದ inappropriate sentence ತರನೇ ನಾನ್ ಬಂದು ನಿನಗೆ ಒಂದು inappropriate sentence ಒಂದು ಕೊಡ್ತೀನಿ. ಯಾಕಂದ್ರೆ ಅದ್ರೊಳಗ ಭಾಗವತದಲ್ಲಿ ಏನು ಓದಂದ್ರೆ this ants the insects ನ ಬಂದು he pierced when he was less than 14 years of age ಅಂತ ಹೇಳಿ ಅದ್ರಲ್ಲಿ ನಾನು ಓದಿದ್ದೆ ಅಂಕಲ್, ಅದು ಕರೆಕ್ಟ್ ಅಲ್ವಾ? ಅದು 14 years ಕಡಿಮೆ ಮಾಡಿದ್ರೆ ಕರ್ಮನೇ ನಿನಗೆ ಬರ್ಲಾರ್ದು. ಬಟ್ ಹೌ ಡಿಡ್ ಯು ಗಿವ್ ಮಿ ದಟ್ inappropriate punishment ಅಂತ ಹೇಳಿ ದಿ ಮಾಂಡವ್ಯ ಸೇಜ್ ಕರ್ಸಸ್ ಯಮ ಅಂತ ಹೇಳಿ ಅಲ್ಲಿ ಆಚಾರ್ಯರು ಇದೇ ಹಳವಳಿ ಹೇರಿವೆ. ವೈಷಮ್ಯ ನೈರ್ಗಣ್ಯೇ ನ ಸಾಪೇಕ್ಷತ್ವ ತಥಾಯ ದರ್ಶಯತಿ ಓಂ ನ ಕರ್ಮ ವಿಭಾಗಾತೀತಿ ಚೇತ ಅನಾದಿತ್ವಾತ್ ಓಂ ಅಂತ ಬರ್ತಲ್ಲ. ಕರ್ಮಣ ಅನಾದಿತ್ವ ಹೆಂಗೆ ಅಂತ ಒಂದು ಸೆಮಿನಾರ್. ಕರ್ಮ ಇರ್ತಕ್ಕಂಥದ್ದು ಅನಾದಿ ಅಂತಂದ್ರೆ 7 ವಯಸ್ಸಲ್ಲಿ ಒಂದು ಹುಡುಗ ಅಪ್ಪದ್ದೆ ಹೇಳಿದ ಅಂತಂದ್ರೆ ಆ ಕರ್ಮ ಇರ್ತಕ್ಕಂಥದ್ದು ಪುಣ್ಯಕ್ಕೂ ಪಾಪಕ್ಕೂ ಸೇರಿದ್ದೇ ಅಲ್ಲ. ಆಗ ಅನಾದಿ ಎಂಬ ಅದು ಕರ್ಮ ಹೆಂಗ್ ಬರ್ತದೆ ಅಂತಂದ್ರೆ ಅದಕ್ಕೆ ಉತ್ತರ ಜ್ಞಾಪಕ ಇದೆಯಾ? ನಾವೊಂದು ಏನಂದ್ರೆ ಕರ್ಮ ಅನಾದಿಯ ಇದೆ. ಆಗ ಅನಾದಿ ಕರ್ಮ ಇರ್ತಕ್ಕಂಥ ಅದ್ರ ಪ್ರಕಾರವಾಗಿ ಈ ಜೀವನ ಸ್ವಭಾವನ ಅನುಸರಿಸಿದೆ ಜೀವಕರ್ತೃತ್ವ ಅದ್ರಲ್ಲಿ ಇರೋದದು. ಹಾಗಂದ್ರೆ ಆ ಅಲ್ಲಿ ಟೀಕಾಕೃಪಾದ್ರು ಹೇಳ್ತಾರೆ, ಕರ್ಮ ಇರ್ತಕ್ಕಂಥ ಅದು 2 ಪ್ರಕಾರ. ಒಂದು ಮಾನಸಿಕ ಕರ್ಮ, ಒಂದು ಬಾಹ್ಯ ಕರ್ಮ ಎಂಬುದಾಗಿರ್ತಕ್ಕಂಥದ್ದು. ಈ ಮಾನಸಿಕ ಕರ್ಮ ಇರ್ತಕ್ಕಂಥದ್ದು ಮನಸ್ಸ ಇರ್ತಕ್ಕಂಥದ್ದು ಜೀವ ಇರೋವರಿಲೂ ಇರೋದು, ಹುಟ್ಟೋದಕ್ಕೆ ಮುಂಚೆ ಮನಸ್ಸಿರೋದು. ಅರ್ಥ ಆಯ್ತಲ್ಲ? ಆದ ಕಾರಣ ಆ ನೀವು ಮಾನಸಿಕ ಕರ್ಮ ಒಳ್ಳೇದು ಮಾಡಿದ ಕಾರಣ ತಾನೇ ಈಗ ಮಾಧ್ವ ಜನ್ಮ ಬಂದಿದೆ. ಈಗ ಇನ್ನೂ ಎಷ್ಟು ದುರ್ಯೋಧನ ಬರ್ಬೇಕು? ಆ ಜೀವ ಇದೆಯಾ ಇಲ್ವಾ? ಅವನು ಏನಂದ್ರೆ ನಮಗೆ ಏನಾರು ಒಂದು ಜೀವ ಬಂತು ಅಂತಂದ್ರೆ ನಾವು ದೇವರಿಗೆ ದ್ರೋಹ ಮಾಡ್ಬೇಕು ಅಂತ ಮಾನಸಿಕವಾಗಿ ಮಾಡ್ತಾ ಇದ್ದಾನ. ಆದ ಕಾರಣ ಕರ್ಮ ಅನಾದಿ ಅಂತಂದ್ರೆ ಏನರ್ಥ ಅಂದ್ರೆ ಮಾನಸಿಕ ಕರ್ಮವನ್ನು ತಗೊಂಡು ಮಾಡ್ಬೇಕು. ಸಜೀವ ರಾಶಿಗಳಿಗೆ ಮಾನಸಿಕ ಕರ್ಮ ಇರ್ತಕ್ಕಂಥದ್ದು ಯಾವಾಗ್ಲೂ ಒಳ್ಳೆತಾನೆ ನಿಲ್ಲಿಸ್ತಾ ಇರುವ. ನಮಗೆ ಬಂದು ಒಂದು ದೇಹ ಬಂತು ಅಂತಂದ್ರೆ ದೇವರಿಗೆ ನಮಸ್ಕಾರ ಮಾಡುವಂದು, ಒಬ್ಬರಿಗೆ ಉಪಕಾರ ಮಾಡುವಂದು ನಿಲ್ಲಿಸ್ತಾ ಇರುವ. ಆದ ಕಾರಣ ಕರ್ಮ ಅನಾದಿ ಎಂಬುದು ಸರಿ ಎಂಬುದಕ್ಕೆ ತುಂಬಾ ನಿಮಗೆ ಅಲ್ಲಿ ವೈಷಮ್ಯ ನೈರ್ಗಣ್ಯಾಧಿಕರಣ ಅಂತ ಒಂದಿದೆ ನೋಡ್ರಿ, 3 ಸೂತ್ರ. ವೈಷಮ್ಯ ನೈರ್ಗಣ್ಯೇನ ಸಾಪೇಕ್ಷತ್ವ ತದಾ ದರ್ಶಯತಿ ಓಂ ನ ಕರ್ಮ ವಿಭಾಗಾದೀತಿ ಚೇತ್ ಅನಾದಿತ್ವಾದ್ ಓಂ ಉಪಬದ್ಧತೆ ಚ ವಿಫಲಿಪೇತೆ ಚ ಓಂ ಅಂತ 3 ಸೂತ್ರ. ಅದು ಪ್ರಮಾದವಾದ್ದು. ಆದ ಕಾರಣ ಅದು ಕರ್ಮ ಅನಾದಿ. ಆದ್ರೆ ಬಾಹ್ಯ ಕರ್ಮ ಇರ್ತಕ್ಕಂಥದ್ದು ಅಂತ ಅದು 14 years ಆಮೇಲೆ ತಾನು ಬರೋದು. ಅರ್ಥ ಆಯ್ತು ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇನ್ನೊಂದು ಬಂದು ನೀವು ಜೀವದ್ವಯದ ನಾವು ಮಸ್ತ್ ಸಲ ಡಿಸ್ಕಸ್ ಮಾಡಿದ್ದೀವಿ ಅಂಕಲ್. ನನಗೆ ಇವಾಗ ಸಡನ್ ಆಗಿ ಒಂದು ಥಾಟ್ ಬಂತು. ಬಟ್ ಈ ಜೀವದ್ವಯ ಬಂದು ಉಪನಿಷತ್ಲಿ ಮಸ್ತ್ ಜಾಗದಲ್ಲಿ ಬರುತ್ತಲ್ವಾ ಅದು? ಸೊ ಆಚಾರ್ಯ ಆಲ್ದೋ ವಿ ಥಿಂಕ್ ಇಟ್ಸ್ ಎ ಯೂನಿಕ್ ಕಾಂಟ್ರಿಬ್ಯೂಷನ್, ಬಟ್ ಇದು ಉಪನಿಷತ್ಲಿ ಈ ಗಂಧರ್ವ ಇವನೊಳಗೆ ಕೂತು ಒಂದು ಕ್ವೆಶ್ಚನ್ ಕೇಳಿದ ಅಂತ ಹೇಳಿ ಷಟ್ಪ್ರಶ್ನ ಉಪನಿಷತ್ಲೆಲ್ಲ ಬರುತ್ತಲ್ಲ. ಸೊ ದೇರ್ ಇಸ್ ದಟ್ ಜೀವದ್ವಯ ಇನ್ ಉಪನಿಷತ್ಸ್ ಅಲ್ವಾ ಆಲ್ರೆಡಿ? ಉಂಟು. ಅದನ್ನ ಹಿಡಿದು ನಮಗೆ ನೀವು ಭಾಗವತ ಪೂರ ನೋಡಿರಿ ಅಂದ್ರೆ ಎಲ್ಲಿವೇ ಜೀವದ್ವಯನ ಗುರುತು ಇರ್ಲಾರ್ದು. ಅದಕ್ಕೂ ಮೇಲೆ ಅಂದ್ರೆ ಪೂತನಾವಿಗೆ ಒಳ್ಳೆ ಗತಿ ಕೊಟ್ಟ ಅಂತ ಬರೋದು. ಅದಕ್ಕೆ ತಾನು ಹೇಳ್ತೇನೆ, ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎಲ್ಲ ಓದಿ ಮನಸ್ಸಿಗೆ ತಗೊಂಡುಂಟು ಭಾಗವತದಲ್ಲಿ ಹಂಗಿರೋದು. ಅದು ಅಸುರ ಜನಮೋಹಕ ಅಂತ ಮಾಡಿದ್ದಾರೆ ಅಂತ ತಿಳ್ಕೊಬೇಕು. ಅಸುರ ಜನಮೋಹಕ ಅಂತ ತಿಳ್ಕೊಂಡ್ರೆ ಆ ಮಾತು ಪ್ರಮಾಣ ಬರುತ್ತೆ. ಹಾಗೆ ತಿಳ್ಕೊಂಡ್ರೆ ಇದ್ರೆ ಅದು ತಪ್ಪು. Excellent. Any other questions? ಇನ್ನು 2 ಶ್ಲೋಕ ಇದೆ ಭಾಗವತದಲ್ಲಿ. ನಾ 3 ಶ್ಲೋಕ ಹೇಳಿದೆ ನೋಡ್ರ. ಇನ್ನೊಂದು ದ್ರವ್ಯಂ ಕರ್ಮಚ ಕಾಲಶ್ಚ, ಇನ್ನೊಂದು ಕುಚೇಲ ಹೇಳ್ತಕ್ಕಂಥದ್ದು. ಇದು 3 ಸ್ಪಿರಿಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಒಂದು ಮಾದರಿ ಆ ದೊಡ್ಡ ಪುರಾಣನ ಕವರ್ ಮಾಡಿ. ನಮಸ್ಕಾರ. ಒಂದು ಡೌಟ್ ಇತ್ತು. ನಾಟ್ ಡೌಟ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಒಂದು Durvasa, he has done lot of good things to Kunti Devru because he is also Rudra Avesha ಅಂಟು ಹೇಳಿದ್ರಿ. And then Ashwatthama also has this Rudra Avesha, but when he does such a ಘೋರ mistake, ರುದ್ರ ದೇವರೇ ಅದೇ ಅವರು
ತಪ್ಪು ಮಾಡಿದ್ರು ಈ ಒಳ್ಳೇದು ಬಂದ್ರೆ ತಪ್ಪನ್ನು ಕಮ್ಮಿ ಆಗುದಿಲ್ಲ ಅಲ್ಲ ಫಾರ್ ದಟ್ ಬ್ಯಾಡ್ ಅಂಡ್ ಜಸ್ಟ್ ಬಿಕಾಸ್ ಯು ಡೂ ಗುಡ್ ಥಿಂಗ್ ಯು ಕಾಂಟ್ ಡೂ ಬ್ಯಾಡ್ ಆಲ್ಸೋ ಅಲ್ವಾ? ಹಂಗಲ್ಲ. ಹ್ಮ್ ಅಶ್ವತ್ಥಾಚಾರ್ಯರು ಇಂಥ ಮಾರಿ ಮಾಡಿರ್ಲ, ರಾತ್ರಿ ಹೋಗಿ ಅವರನ್ನೆಲ್ಲ ಉಪಪಾಂಡವರನ್ನೆಲ್ಲ ಕೊಂದಿರ್ಲ, ಅದು ಕೆಟ್ಟ ಕೆಲಸ ತಾನೆ. ಅದು ಹೌದು ಅದು ಒಳ್ಳೆ ಕೆಲಸ ಅಲ್ಲ. ಅದಕ್ಕೆ ವಿಸ್ತಾರವಾಗಿ ಬರುತ್ತೆ. ಶಿರೋಮಣಿಯಾಗಿರ್ತಕ್ಕಂಥ ಅದಕ್ಕೆ ತೀಟ್ರು ಅಂತೆಲ್ಲ ನಿಮ್ಮ ಕಥೆ ನೋಡಿರ್ಬೇರಿ. ಆ ಕೆಟ್ಟ ಹೌದು ಕೆಲಸವಾಗಿರ್ತಕ್ಕಂಥ ಆದ್ರಿಂದ ಅವ್ರಿಗೆ ಏನಾದ್ರು ಒಂದು ಹಾನಿ ಆಗಾದ ಅಂತ ನೀವು ಕೇಳಿರಿ ಅಂತಂದ್ರೆ, ಹ್ಮ್ ವಿಲ್ ದರ್ ಬಿ ಎನಿ ಡೆಟ್ರಿಮೆಂಟ್ ಅಂದ್ರೆ ಇಲ್ಲ. ಎದಕ್ಕೆಂದ್ರೆ ಅದಕ್ಕೆ ಇದು ಹೇಳ್ತಾನೆ. ಎದಕ್ಕೆಂದ್ರೆ ಭೀಮಸೇನ ದೇವರು ಹುಟ್ಟಿದ್ದೇ ಇವರು ಮಂತ್ರ ಹೇಳಿಕೊಟ್ಟ ಕಾರಣತ್ತಾನೆ. ಅರ್ಜುನ ಹುಟ್ಟಿದ್ದೇ ಇವರು ಹೇಳಿದ ಕಾರಣ. ಅವರೆಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಕುಂತಿಗ ಮಂತ್ರ ಹೇಳಿಕೊಟ್ಟವನ್ನೇ ರುದ್ರದೇವರಿಗೆ ತಿಳಿಯೋದಿಲ್ಲ. ನಾಳೆ ಇವಳಿ ಮದುವೆ ಆಗಿ ಮಕ್ಕಳು ಆಗ ಹೋಗೋದಿಲ್ಲ ಹಾಗಂತೆಲ್ಲ ಹೇಳಿಕೊಟ್ರಲ್ಲ. ಒಂದು ದಿನ ಭೀಮಸೇನ ದೇವರು ಮಾಡ್ತಕ್ಕಂಥ ಒಳ್ಳೆ ಕಾರ್ಯಕ್ಕೆ 100 ವರ್ಷ ನಾವು ತಪ್ಪು ಮಾಡಿದ್ರು ಕೂಡ ಆ ಒಂದು ದಿನ ಮಾಡ್ತಕ್ಕಂಥದ್ದು ಹೆಚ್ಚೇ ಇರೋದು. ಹೆಚ್ಚೇ ಇರೋದು. ಓಕೆ ಇಟ್ ವಿಲ್ ಬಿ ಮೋರ್ ಅಂತ. ಓಕೆ ಅರ್ಥ ಆಯ್ತು. If you want to understand mathematics, Yeah, more. I ask you, plus 50 minus 20, what is the result? Plus 50 Plus minus 30 plus 30. ಅದೇ ತಾನೆ. ಸರಿ ಹ್ಮ್ ಆಯ್ತಲ್ಲ. ಈ ಗೊತ್ತಾಯ್ತು. ವೇಳೆ ಕೇಳಿದ ಕಾರಣ ಒಂದು ಹೇಳ್ತೇನೆ. ಇದು ನಂಗೂ ನಮ್ಮ ಅಪ್ಪಗೂ ನಡೆದು 50 ವರ್ಷದ ಮುಂಚೆ. ನಮ್ಮ ಅಪ್ಪ ಒಬ್ಬರನ್ನ ಬಂದು ಕೊಂಚ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಅವ್ರು ವಾಸ್ತವವಾಗಿ ತಪ್ಪು ಮಾಡಿದ್ರು, ಅದಕ್ಕೋಸ್ಕರ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಆಗ ನಾ ಸುಮ್ಮನೆ ಕೂತಿದ್ದೆ. ನಾ ಇಷ್ಟು ಹೇಳ್ತೇನೆ, ಒಂದು ಮಾತು ನೀ ಬದಲು ಹೇಳ ಅಂತಿಲ್ಲ ಅಂದ್ಬಿಟ್ಟು ನಾ ಒಂದು ಮಾತು ಹೇಳಿದೆ. ನೀವು ತುಂಬಾ ಪುಣ್ಯ ಮಾಡ್ಕೊಂಡಿದ್ದೀರಿ. ಒಂದ್ ವೇಳೆ ನೀವು ಅವ್ರನ್ನ ಬೈಯೋದಿಲ್ಲ ಏನಾದ್ರು ತಪ್ಪಿದ್ರೆ ಕೂಡ ನಿಮ್ಮ ಪುಣ್ಯವಾಗಿರ್ತಕ್ಕಂಥ ಅದಕ್ಕಿಂತ ಪಾಪ ನಿಮಗೆ ಬರ್ಲಾರ್ದು. ಇದಕ್ಕಿಂತ 150 ಇರೋದು 140 ಆಗೋದು ಹೊರತಾಗಿ ನಂಗೆ ಪುಣ್ಯವೇ ಇಲ್ಲ. ನಾ ಏನಾದ್ರು ಬರ್ದಂದ್ರೆ ಮೈನಸ್ ಇಲ್ಲೇ ಇದ್ದಾನೆ ಮಾತಾಡ್ಬಿಡುವ ನೀನು ಹಂಗಂದ್ರು. ಅದೇ ತಾನು ನಿಮಗೆ ಹೇಳ್ತೇನೆ, ಅರ್ಥ ಆಯ್ತಿಲ್ಲ. ಅದಕ್ಕೆ ಸರಿ. ಅವ್ರು ಬಂದು ಇಂಥ ಭೀಮಿಸ ಪಂಚಪಾಂಡವರಲ್ಲಿ ಧರ್ಮರಾಜ ಹುಟ್ಟತಕ್ಕಂಥದ್ದು, ಭೀಮಸೇನ ದೇವರು ಹುಟ್ಟತಕ್ಕಂಥದ್ದು, ಅರ್ಜುನ ಹುಟ್ಟತಕ್ಕಂಥದ್ದೆಲ್ಲ ಅವ್ರು ಹೇಳಿಕೊಟ್ಟ ಮಂತ್ರದಿಂದ ಅವ್ರು ಬಂದಿದ್ದಾರೆ ಅಂದ್ರೆ ಎಷ್ಟು ಪುಣ್ಯ ಅವರಿಗೆ ಬಂದರೆ ಅದೊಂದು ಯೋಚನೆ ಮಾಡಿ ನೋಡ್ರಿ. ಹರೇ ಕೃಷ್ಣ. ಕೃಷ್ಣ ನಮಸ್ಕಾರ. 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 ಒಂದ್ ಕ್ವಶನ್ ಕೇಳ್ಬೇಕಿತ್ತು. ಸೊ ವಿದುರಸ್ ಮದರ್, ವಿದುರನ ತಾಯಿ, he was ಶೂದ್ರ. ಸೊ ಬಟ್ ವೇದವ್ಯಾಸ ಅದಕ್ಕೆ ಯಾವ ವರ್ಣ ಆಗತ್ತೆ? ಹೌ ಇಸ್ ಇಟ್ ಡಿಟರ್ಮಿನ್ಡ್? ನೀವು ಹೇಳ್ಕೊಟ್ಟಿದ್ರಿ ಭಗವದ್ಗೀತಾ ಫಸ್ಟ್ ಚಾಪ್ಟರ್ ಅಲ್ಲಿ. ಸೊ ಲಿಟಲ್ ಬಿಟ್ ಕನ್ಫ್ಯೂಸ್. ವಿದುರನ ತಾಯಿ ವಿದುರ ಅವಳು ಸೂದರ್ತಿ ತಾನು ಹೋಗಿದ್ದಾಳೆ, ಅಂಬಿಕಾ ಹೋಗಲ್ವಲ್ಲ. ಹೇಳ್ತಾರೆ ಅದು ಹುಟ್ಟಿದ ಕಾರಣ ಅವನ್ನ ಸೂದ್ರ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಯಾವ ತಾಯಿದು ವರ್ಣ? ತಂದೆ ಸಂಪರ್ಕ ಒಂದು ಇಲ್ಲ. ತಂದೆ ಸಂಪರ್ಕ ಇದೆಲ್ಲ ದೇವತಾ ಸೃಷ್ಟಿ. ತಂದೆ ಸಂಪರ್ಕ ಆಗಿ ಅವಳು ಸೂದತ್ತಿ ಯಾರು ಕೊಡುವ ಬಿದ್ದುಟ್ಟು ಆಮೇಲೆ ವಿದುರ ಹುಟ್ಟಿದ ಅಂತಲ್ಲ. ವೇದವ್ಯಾಸ ದೇವರ ಅನುಗ್ರಹ ಮಾಡ್ರು. he was born through a maid servant of Ambika, therefore he is also a ಸೂದ್ರ. ಇನ್ನೊಂದು ದೇವತಾ ಸೃಷ್ಟಿ ಇಟ್ಟಿಲ್ಲ ನೋಡ್ರಿ. ಈಗ ಸತ್ಯವತಿ ದೇವೇರ ಇರ್ತಕ್ಕಂಥವ್ರು ಪರಾಶರನಿಗೆ ವೇದವ್ಯಾಸ ದೇವರು ಹುಟ್ಟಿರು ಅಂತಂದ್ರೆ ಪರಾಶರ ಇರ್ತಕ್ಕಂಥವ್ರು ಸತ್ಯವತಿ ತಲೆ ಮೇಲೆ ಇಟ್ಟುಕೊಂಡು ಅಮ್ಮ ಮಕ್ಕಳೇ ಆಗ್ಲಿ ಅಂದ್ರು. ಇವರು ಅವತಾರ ಮಾಡಾಯ್ತು. ಅವತಾರ ಮಾಡೋಣ ಎಲ್ಲ ಅವ್ರ ಅಪ್ಪ ತಾತ ಎಲ್ಲಾರು ಕರ್ಕೊಂಡು ಹಿಮವತ್ ಪರ್ವತ ಕೊಟ್ಟೋದ್ರು. ಅದ ಕಾರಣ ದೇವತಾ ಸೃಷ್ಟಿ 6 ಪ್ರಕಾರ. ನಮ್ಮ ಸೃಷ್ಟಿಗೂ ಅದಕ್ಕೂ ಸಂಬಂಧ ಇಲ್ಲ. ಸರಿ ಆಯ್ತಾ? ಅಂಕಲ್, ನಂಗೊಂದು ಬೇಸಿಕ್ ಕ್ವೆಶ್ಚನ್ ಅಂಕಲ್. ಈ ಮರುತುಗಳು ಅವರವರು ಯಾವ ಕ್ಯಾಟಗರಿನಲ್ಲಿ ಬರ್ತಾರೆ? ಮರುತುಗಳು, ವಸು ಅವರೆಲ್ಲ ಇವಾಗ ಇಷ್ಟೊಂದ್ ಜನ ಇವರು ಈ ಮರುತಾಗಿದ್ರು ಆ ಮರುತಾಗಿದ್ರು ಹಿಂದಿನ ಇದ್ರೊಳಗೆ ಅಂತ ಹೇಳ್ತಾ ಬಂದ್ವಲ್ಲ. ಇವಾಗ ಮರುತುಗಳು ಯಾರು? ಆಕ್ಚುಲಿ ಮರುತುಗಳು ಯಾರು ಅಂಕಲ್? ದೇವರು, ಆಮೇಲೆ ರುಜುಗಳು, ದೇವತೆಗಳು, ಆಮೇಲೆ ಮರುತುಗಳು ತಾರತಮ್ಯದಲ್ಲಿ ಇರ್ತಾರ? ಹಸುಗಳು, ವಸುಗಳು ಒಂದೇನು ಕಲ್ಪ ಸಾಧನ ಸಂಧಿ ಅಂತ ಹೇಳಿ ನಾನು ಬಂದು ಹರಿಕಥಾಂಸಾರದಲ್ಲಿ ಒಂದು ಪುಸ್ತಕ ಬರೆದಿದ್ದೇನೆ. ನಿಮ್ಮ ಹತ್ರ ಅದು ಇರೋದು. ಆ ಕಲ್ಪ ಸಾಧನ ಸಂಧಿಯಲ್ಲಿ ನೋಡಿರಿ ಇದ್ರೆ ಕೊನೆಯಲ್ಲಿ ಟ್ಯಾಬ್ಲೆಟ್ ಮಾಡಿ 26 ಕ್ಯಾಟಗರಿ ಹಾಕಿರ್ವೆ. ಅರ್ಥ ಆಯ್ತಲ್ಲ? ಅದು ಒಂದು ಅದ್ರೊಳಗೆ ನೀವು ನೋಡಿರಿ ಅಂದ್ರೆ ಮರುತ್ ಎಲ್ಲಿ ಬರ್ತಾರ ಇವರು ಎಲ್ಲ ಅದ್ರಲ್ಲಿ ನಂಬರ್ 1 ದೇವರು ಇಂದ ಮರಿ ತಗೊಂಡು ನಿಮ್ಮ ಬರ ವೇಳೆ ಎಲ್ಲಿ ಮರುತ ಇರ್ತಕ್ಕಂಥದ್ದು ಬರ್ತಾರೆ. ಮರುತುಗಳಾಗಿರ್ತಕ್ಕಂಥವ್ರು ಇನ್ನು ಆ ಮರುತ ಇರ್ತಕ್ಕಂಥದ್ದಲ್ಲಿ 49ನೇ ಇರ್ತಕ್ಕಂಥದ್ದು ವಾಯುದೇವರು. ಬಾಕಿ ಮರುತಲ್ಲ ಅದ್ರ ಅವ್ರು ಸರ್ವನ್ಸ್ ಆಗಿರ್ತಕ್ಕಂಥವ್ರು, ಅವರು ಒಳ್ಳೆ ದೇವತೆಗಳು.
ಓಕೆ. ಇವ್ರಿಗೆ ಅಂಕಲ್ ಆ ದೇವತಾರುಗಳು ಇವಾಗ ದೇವ್ರು ಬರಕ್ಲಾಗ ದೇವ್ರದ್ದು ರಿಲೇಟಿವ್ಸ್ಗಳು ಎಲ್ಲಾರು ದೇವ್ರ ಫ್ಯಾಮಿಲಿ ಕಮ್ಸ್ ಡೌನ್ ಇನ್ ದಿ ಅವತಾರ ಅಂತ ಹೇಳಿ ದೇವ್ರಿಗೆ ದೇರ್ ಆರ್ ಲೈಕ್ ಎಷ್ಟೋ ಐ ಮೀನ್ ವಿ ಡೋಂಟ್ ನೋ ಹೌ ಮೆನಿ ದೇವತಾಸ್ ಆರ್ ದೇರ್ 33 crores 9 crores 6 crores ಎಲ್ಲ ಡಿಫ್ರೆಂಟ್ ವ್ಯೂಸ್ ಇದ್ದದ ಆ ಇಷ್ಟೊಂದು ಫ್ಯಾಮಿಲಿ ಒಳಗ ಇವ್ರುಗಳನ್ನ ಮಾತ್ರ ಯಾಕೆ ಕರೆಸಿದ್ರು ಅಂಬೋದಕ್ಕೆ ಅದಕ್ಕೆ ಏನಾದ್ರು ಒಂದು ವ್ಯೂ ಇದ್ದದ ಆಕ್ಲಿ ಇವಾಗ ತುಂಬೂರು ಯಾಕೆ ಬರ್ಬೇಕು ಇಲ್ಲಿದ್ರೆ ಸಿದ್ಧಿ ಯಾಕೆ ಬರ್ಬೇಕು ಆರ್ ಸೂರ್ಯ ಯಾಕೆ ಬರ್ಬೇಕು ಬ್ಯಾರೆ ಯಾರ ಬಂದಿರ್ಬೋದಲ್ಲ ಅದಕ್ಕೇನಾದ್ರು ಒಂದು ನಿರ್ಣಯ ಇದ್ದದ ಅಂಕಲ್ ಆ ಜೀವನ ಸ್ವರೂಪ ಈ ಅವತಾರದಲ್ಲಿ ಅವನಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಇದೆ, ಅವ ಅನ್ನಿಸ್ತಾನೆ. ಆ ಸ್ವರೂಪನ ಡಿಟರ್ಮಿನ್ ಮಾಡ್ತಕ್ಕಂಥ ಸರ್ವಜ್ಞ ಎಂಬುದಕ್ಕೆ ಮುಗಿದು ಹೋಗ್ತಿದ್ದಲ್ಲಿ ಒಂದು ಕ್ಯಾಪ್ಟನೇ ಬಂದು ಟೀಮ್ ಸೆಲೆಕ್ಟ್ ಮಾಡೋವಳೆ ಕೆಲವರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕೆಲವರನ್ನ ಸೆಲೆಕ್ಟ್ ಮಾಡೋದಿಲ್ವಲ್ಲ. ದೋದಯಾರ್ ಇನ್ ದಿ ಟೀಮ್ ಅದ್ರಂಗೆ ದೇವರು ಬಂದು ಅದು ಯೋಗ್ಯತೆ ತಿಳ್ಕೊಂಡು ಇದು ಸೆಲೆಕ್ಟ್ ಮಾಡ್ತಾನೆ ಹೊರತಾಗಿ ಭಾಗ್ಯ ಇವರಲ್ಲ. ಇನ್ನೊಂದು ಅಂತ ಮರಿ ಬರ್ತಕ್ಕಂಥ ಅವರಿಗೆ ಎಷ್ಟು ಜನ ದೇವತೆಗಳು ತಿಳಿದ ನಮಗೆ. ಆಮೇಲೆ ಈ ದೇವತಾ ಸರ್ ಆಲ್ ಅಪರೋಕ್ಷ ಜ್ಞಾನಿ ಆಲ್ ಅಪರೋಕ್ಷ ಜ್ಞಾನೀಸ್ ಅಂದ್ರೆ ನಮ್ಗೆ ಗೊತ್ತಾಯ್ತು. ಸೊ ಅಪರೋಕ್ಷ ಜ್ಞಾನಿ ಆದ್ಮೇಲೆ ಅವ್ರು ಬಂದು ಪ್ರಾರಬ್ಧ ಕರ್ಮ ಅಂತ ಒಂದು ಇದ್ರ ಅದನ್ನ ಅನುಭವಿಸ್ಲಿಕ್ಕೆ ಬರ್ತಾರ. ಆವಾಗ ಅವ್ರಿಗೆ ಅಜ್ಞಾನ ಅಂತ ಒಂದು ಕೊಟ್ಬಿಟ್ಟು ನೀನ್ ಬಂದು ಇಂದ್ರ ಅಂತ ನಿಂಗೆ ಗೊತ್ತಿರೋದು ಬೇಕಾಗಿಲ್ಲ ಅಂತ ಎಲ್ಲೂ ಆ ವ್ಯೂನು ತಗೋಬೋದ ಅಂಕಲ್ ಅಲ್ಲಿ? ಹಂಗ ಇನ್ನೊಂದೇನಂದ್ರೆ ಈಗ ಅಪರೋಕ್ಷ ಜ್ಞಾನ ಆಗಿ ಮುಕ್ತಿಯಲ್ಲಿ ಹೊಂದಿರ್ತಕ್ಕಂಥ ದೇವತೆಗಳನ್ನೇ ಕರ್ಕೊಂಡ್ ಬರೋದಿಲ್ಲ. ಇಲ್ಲಿ ಬಂದಿರ್ತಕ್ಕಂಥವ್ರ ಮುಕ್ತಿಯಲ್ಲಿ ಹೋಲ ಇದ್ದ ದೇವತೆ ಆಗಿರ್ತಕ್ಕಂಥವ್ರು. ರೈಟ್, ಎಸ್, ಎಕ್ಸಲೆಂಟ್. ಸೊ ಡಿಫರೆಂಟ್ ಆಸ್ಪೆಕ್ಟ್ಸ್ ವಿ ಕ್ಯಾನ್ ಟೇಕ್ ಇಟ್. ಈ ತರ ಅವ್ರವ್ರ ಯೋಗ್ಯತೆ ಅನುಸಾರ ಕರ್ಕೊಂಡ್ ಬರ್ತಾನೆ. ಪ್ಲಸ್ ಅವ್ರವ್ರದ್ದು ಈ ಸಂಸಾರದಲ್ಲಿರೋ ತತ್ವಾಭಿಮಾನಿ ದೇವತೆಗಳೇ ಕಳಗ್ ಬರೋದು, ಮೋಕ್ಷದ ಮುಕ್ತ ಸ್ಥಾನದಲ್ಲಿರೋರು ಬರಲ್ಲ. ಅರ್ಥ ಆಯ್ತು? Excellent. Thank you very much. Any other questions? If there are no further questions, Uncle, thank you very much, Uncle. We'll catch up again next Sunday. ಒಳ್ಳೆಯದಪ್ಪ. ಹರೇ ಕೃಷ್ಣ. ಹರಿ